ಹಿರಿಯರಿಗೆ ನಮಸ್ಕಾರ. ನಿನ್ನೆ ದಿವಸ ಪಾಂಡವರಿಗೆ ಖಾಂಡವ ಪ್ರಸ್ಥವನ್ನು ಕೊಟ್ಟದ್ದನ್ನು, ಅದನ್ನು ಖಾಂಡವ ವನವನ್ನು ಬೆಳೆಸಿಕೊಂಡು ಇಂದ್ರಪ್ರಸ್ಥವನ್ನಾಗಿ ಮಾಡಿಕೊಂಡ ಬಗ್ಗೆ ನೋಡಿದ್ವಿ ನಿನ್ನೆ. ಹಾಗೆ ಖಾಂಡವ ವನ ದಹನ ಆಗೋಯ್ತು ಅಂತ. ದೊಡ್ಡ ಕಾಡು ಅವತ್ತಿಂದ ಬಹುಶಃ ನಮಗೆ ಬಂದುಬಿಟ್ಟಿದೆ. ಈಗ ನಗರ ದೊಡ್ಡದಾಗಬೇಕಾದ್ರೆ ಕಾಡುಗಳು ಹೋಗಬೇಕು ಅಂತಾಗಿದೆ. ಅದಕ್ಕಿಂತ ಹೆಚ್ಚು ನೀವು ಅದನ್ನು ಓದಬೇಕು. ಕುಮಾರವ್ಯಾಸನ ಓದಬೇಕು. ಇನ್ನೂ ಬಹಳ ಮನಸ್ಸಿಗೆ ಹತ್ತೋಂಗೆ ಬರೆದಿದ್ದಾನೆ. ಅದು ಹೆಂಗೆ ಸುಟ್ಟು ಹೋಯ್ತು ಖಾಂಡವನ ಅಂತ. ಒಳಗಿನ ಒಂದು ಪ್ರಾಣಿ ಹೊರಗೆ ಬರೋಕ್ಕೆ ಅವಕಾಶ ಇಲ್ಲ. ಅದು ಏನು ಸಂಕಟ ಅನುಭವಿಸಿದ್ದವು ಪ್ರಾಣಿಗಳು, ಮನುಷ್ಯರು ಅಂತ ಅನಿಸುತ್ತೆ. ಅಲ್ಲಿ ಎಷ್ಟೋ ತಲೆತಲಾಂತರದಿಂದ ಬಂದಂಥ ಬುಡಕಟ್ಟು ಸಮಾಜ ಹಾಳಾಗೋಯ್ತು. ಅಲ್ಲಿ ಜನ ಹೋಯ್ತು. ಹೊರಗಡೆ ಯಾರನ್ನೂ ಬರೋಕ್ಕೆ ಬಿಡೋದಿಲ್ಲ ಅಂದಾಗ ಜೀವ ಭಯದಿಂದ ಹೊರಗೆ ಬಂದವ್ರನ್ನ ತಳ್ಳಿ ಒಳಗೆ ಕಳಿಸಿ ಸುಟ್ಟು ಹಾಕಬೇಕು ಅಂದ್ರೆ ಅದು ಎಂಥ ಭೀಭತ್ಸ ಕೆಲಸ ಆಯಿತು ಅಂತ. ಅದಕ್ಕೆ ಅವ್ರು ಬರೀತಾನೆ, ಅರ್ಜುನನಂಥ ಭೀಭತ್ಸು ಕೂಡ ಅದು ಹೇಗೆ ಮಾಡಿದ ಇದನ್ನು ಅಂತ, ತಡ್ಕೊಳ್ಳೋಕೆ ಆಗಲಾರ್ದಂಥ ಅವ್ನು ಹೇಗೆ ಮಾಡಿದ ಅಂತ. ಬಹುಶಃ ಅದು ಇಂದ್ರಪ್ರಸ್ಥದ ಅನಿವಾರ್ಯತೆ ಐತೋ ಏನೋ ಗೊತ್ತಿಲ್ಲ. ಅದಕ್ಕೆ ನನಗೆ ಎಷ್ಟೋ ಸಲ ಅನಿಸುತ್ತೆ, ದೆಹಲಿ ಯಾವಾಗಲೂ ನನ್ನ ಮಟ್ಟಿಗೆ ಹೇಳೋದಾದರೆ ನನ್ನ ವೈಯಕ್ತಿಕ ಅನುಭವ, ನನಗೆ ಯಾವತ್ತೂ ಸಂತೋಷ ಕೊಟ್ಟಿಲ್ಲ ದೆಹಲಿ. ಅದು ಯಾವಾಗಲೂ ಸಂಕಟದ ಊರೇ ಅದು. ಅದಕ್ಕೆ ನಾನು ಹೇಳ್ತಿದ್ದೆ, ಅದು ಬಹುಶಃ ಇಂದ್ರಪ್ರಸ್ಥ ಆಗಿರೋದ್ರಿಂದ. ಇನ್ನೂ ಹಸ್ತಿನಾವತಿ ಹೇಗಿದೆ ಗೊತ್ತಿಲ್ಲ, ತಾವು ನೋಡಿರಬೇಕು. ಮೀರತ್ ಹತ್ರ 37 ಕಿಲೋಮೀಟ್ರ್ ಮೇಲೆ ಹಸ್ತಿನಾವತಿ ಇದೆ. ಆ ಊರಂತೂ ಬೆಳೆಯೋದಿಲ್ಲ ಅಂತ ಜನ ತಮಾಷೆ ಮಾಡ್ತಾರೆ. ಯಾಕಂದರೆ ದ್ರೌಪದಿಗೆ ಅಪಮಾನ ಮಾಡಿದಂಥ ಜಾಗ ಅದು ಹೆಂಗೆ ಬೆಳೆದಿತ್ತು ಅಂತ. ಅದೆಲ್ಲೋ ಇತಿಹಾಸ ನಮ್ಮನ್ನು ಕಾಡ್ತದೆ ಅನಿಸುತ್ತೆ, ಎಲ್ಲೊಂದು ಕಡೆ ಹಳವಂಡ ಅದು. ಹಾಗೆ ಈಗಾದರೂ ನಾವು ನೆನೆಸ್ಕೊಂಡ್ರೆ, ದೊಡ್ಡ ದೊಡ್ಡ ಕಾಡುಗಳು ಹೋಗ್ತಿರ್ಬೇಕಾದ್ರೆ, ಮರಗಳು ಹೋಗ್ತಿರ್ಬೇಕಾದ್ರೆ ನಾವು ಹೇಗೆ ಖಾಂಡವನದ ದಹನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ ಅನ್ನೋ ಅನಿಸ್ಬಿಡುತ್ತೆ. ಇನ್ನು ಮುಂದೆ ಅದನ್ನು ಗಮನಿಸ್ತಾ ನಾನೇನು ಹೇಳಿದೆ, ರಾಜಸೂಯ ಯಾಗ ಮಾಡೋದಕ್ಕೆ ಕೃಷ್ಣ ಪ್ರೇರೇಪಣೆ ಮಾಡ್ತಾನೆ ಅಂತ. ಒಂದು ಕಡೆ ಬೇಕಾದಷ್ಟು ಚರ್ಚೆ ಮಾಡಿದ್ದಾರೆ ಇದರ ಬಗ್ಗೆ. ಅಲ್ಲ, ಕೃಷ್ಣ ಧರ್ಮರಾಜನಿಗೆ ಯಾಕೆ ಹೇಳ್ತಾನೆ ರಾಜಸೂಯ ಯಾಗ ಮಾಡು ಅಂತ? ತಾನೇ ಮಾಡ್ಬೋದಾಗಿತ್ತಲ್ಲ, ಯಾದವ್ರ ಕಡೆಯಿಂದಾನೇ ಮಾಡಿಸ್ಬೋದಾಗಿತ್ತು. ಇವನಿಗೆ ಯಾಕೆ ಹೇಳಿದ? 3-4 ಕಾರಣ ಇದ್ದಾವೆ. ರಾಜಸೂಯಾಗ ಮಾಡೋದಕ್ಕೆ ಬೇಕಾದಷ್ಟು ಕಾರಣ ಇದ್ದಾವೆ, ಪೊಲಿಟಿಕಲ್ ರೀಸನ್ಸ್ ಇದ್ದಾವೆ. ಇವ್ರು ಯಾಕೆ ಮಾಡ್ದ, ತಾನೇ ಯಾಕೆ ಮಾಡಲಿಲ್ಲ ಅಂತ. ಇದನ್ನು ಎಷ್ಟು ಚೆಂದ ಅನಲೈಸ್ ಮಾಡ್ತಾರೆ ಅಂದರೆ, ಕೃಷ್ಣ ರಾಜ್ಯಾಪೇಕ್ಷೆ ಅಲ್ಲವೇ ಅಲ್ಲ. ಅವನು ರಾಜ್ಯ ಬೇಕಾಗಿಲ್ಲ, ರಾಜ್ಯ ವಿಸ್ತರಣೆ ಬೇಕಾಗಿಲ್ಲ. ಅವನ ಜೀವನದ ಒಂದೇ ಉದ್ದೇಶ ಅಂದರೆ ಧರ್ಮ ಸಂರಕ್ಷಣೆ ಮಾಡಬೇಕು, ಧರ್ಮ ಸ್ಥಾಪನೆ ಮಾಡಬೇಕು ಅಂತ. ಅವನಿಗೆ ಗೊತ್ತಾಗಿದೆ ಈಗಾಗಲೇ, ನನ್ನ ಮಕ್ಕಳು ನಾನು ಅಪೇಕ್ಷಿತವಾದಂಥ ಹಾದಿಯಲ್ಲಿ ಬೆಳೀತಾ ಇಲ್ಲ ಅಂತ ಗೊತ್ತಾಗಿದೆ. ಆದ್ದರಿಂದ ಅವ್ರು ಬೇಡ, ರಾಜ್ಯನೇ ಬೇಡ ಅವರಿಗೆ. ರಾಜ್ಯ ಆಳೋರು ಯಾರು ಹಾಗಾದರೆ? ಅತ್ಯಂತ ಅವನು ಹೇಳ್ತಾನೆ, ಕೊನೆಗೆ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಕೈ ಮುಗಿದು ಹೇಳ್ತಾನೆ, ಮಹಾರಾಯ ನಿನ್ನಿಂದ ಉಳ್ಕೊಂಡಿವಪ್ಪ ನಾವು, ನೀನಿದ್ದೆ ಅಂತ ನಾವು ಪಾರಾದೆ, ನಮ್ಮನ್ನು ಕಾಪಾಡಿದೆಯಲ್ಲ ನೀನು ಅಂತ ಹೇಳ್ತಾನೆ. ಕಾಪಾಡಿದ್ದು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವನ ಕಾಪಾಡಲಿಕ್ಕೆ ಹೋಗಿಲ್ಲ. ನಿಮ್ಮ ಕಡೆ ಧರ್ಮ ಇದೆ ಅಂತ ನಿಮ್ಮ ಕಡೆ ಇದ್ದೀನಿ ಅಷ್ಟೇ. ಅಕಸ್ಮಾತ್ ನೀವು ಅಧರ್ಮದ ಪರವಾಗಿರೋದಾದ್ರೆ ಮೊದಲು ನಿಮ್ಮನ್ನೇ ಹೊಡಿತಿದ್ದೆ ಅಂತ ಹೇಳ್ತಾನೆ. ಬೀಗನಾದಂಥ ದುರ್ಯೋಧನನ ಸಂಕೋಚ ಮಾಡಲಿಲ್ಲ ಹೊಡಿಬೇಕಾದ್ರೆ. ತಾನೇ ಹೇಳ್ತಾನೆ, ಭೀಮನ ಹೊಡಿ, ಅವನು ಸರಿಯಾಗಿ ಹೊಡಿ ಅವನ್ನ ಅಂತ ಹೇಳ್ತಾನೆ ಬೀಗ. ಆದರೆ ಅವನಿಗೆ ಪ್ರೀತಿ, ಅಹಂಕಾರ, ಮಮಕಾರ ಯಾವುದೂ ಇಲ್ಲ. ಯಾವುದು ಧರ್ಮದ ಪರವೋ ಅಲ್ಲಿ ಮಾಡಬೇಕು. ಈಗ ಇರುವಂಥ ರಾಜರೊಳಗೆ ಧರ್ಮಿಷ್ಠರಾದವ್ರು ಯಾರು ಅಂತ ನೋಡ್ದ. ಧರ್ಮಿಷ್ಠರಾದವ್ರು ಪಾಂಡವರು. ಆ ಪಾಂಡವರಿಗೆ ನಾವು ಸಹಕಾರ ಕೊಡಬೇಕು. ಇದನ್ನು ಬಹಳ ಚಂದ ಇಡೀ ದೇಶದಲ್ಲಿ ಒಂದು ಪೋಲರೈಸೇಷನ್ ಆಫ್ ಪವರ್ ಮಾಡಿಬಿಟ್ಟ ಕೃಷ್ಣ. ಅಲ್ಲಲ್ಲಿ ಹಂಚಿ ಹೋಗಿತ್ತಲ್ಲ ಎಲ್ಲ ಕಡೆನೂ, ಅದನ್ನು ಮಾಡಿ 2 ಭಾಗ ಮಾಡಿಟ್ಬಿಟ್ಟ. ಒಂದು ಅಧರ್ಮದ ಪಕ್ಷ, ಒಂದು ಧರ್ಮದ ಪಕ್ಷ ಅಂತ. ಕೊನೆ ಕುರುಕ್ಷೇತ್ರ ನಿಂತ್ಕೊಳ್ಳೋದು 2 ಕೌರವ ಪಾಂಡವರ ಯುದ್ಧ ಅಂತೆ ಬರೋದು. ಎಲ್ಲರೂ 2 ಭಾಗ ಸೇರ್ಕೊಂಡ್ಬಿಟ್ರು. ಈ ಪೋಲರೈಸೇಷನ್ ಮಾಡಿದ್ದು ಯಾಕೆ ಅಂದರೆ, ಎಲ್ಲರೂ ಒಂದೇ ಕಡೆ ಬಂದುಬಿಡ್ಲಿ, ಮುಗಿಸ್ಬೋಣ ಒಂದೇ ಸಲ, ಎಷ್ಟೆಷ್ಟು ಸಲ ಮುಗಿಸ್ಬೋದಲ್ಲ ಇವ್ರನ್ನೆಲ್ಲರೂ. ಎಷ್ಟು ಪ್ಲ್ಯಾನ್ ನೋಡಿ ಅದು. ಅದಕ್ಕೆ ಧರ್ಮರಾಜನ ಗಟ್ಟಿ ಮಾಡಬೇಕು, ಧರ್ಮ ಪ್ರತಿಷ್ಠಾಪನೆ ಆಗೋದಕ್ಕೆ ಇವನು ಸಾಧ್ಯ ಇದ್ದಾನೆ ಅಂತ ನೀ ಮಾಡು. ಜಗತ್ತಿಗೆ ಇನ್ನೊಂದು ತಿಳಿಸ್ಬೇಕು, ಜಗತ್ತಲ್ಲಿ ಧರ್ಮಿಷ್ಠರು ರಾಜ್ಯ ಆಳ್ತಾರೆ ಅಂತ ಗೊತ್ತಾಗಬೇಕು. ಇವತ್ತಿಗೂ ಅದೇ ಪ್ರೀತಿ ಇರೋದು ನಮ್ಮದು, ಧರ್ಮಿಷ್ಠರು ರಾಜ್ಯ ಆಳಬೇಕು ಅಂತ. ಆಗ್ತಾರೋ ಬಿಡ್ತಾರೋ, ಆಳಬೇಕು ಅಂತ ಅಪೇಕ್ಷೆ ಎಲ್ಲರದ್ದು ಇರ್ತದೆ. ಆದ್ದರಿಂದ ಕೃಷ್ಣ ಅಪೇಕ್ಷೆ ಮಾಡಿದ್ದು ಧರ್ಮರಾಜ ಚಕ್ರವರ್ತಿ ಆದರೆ ಧರ್ಮ ಸಂಸ್ಥಾಪನೆಗೆ ಅನುಕೂಲ ಆಗ್ತದೆ ಅಂತ ಮೊದಲೇದು. ಇನ್ನೊಂದು ದೊಡ್ಡ ಆಸೆ ಅವನಿಗಿದ್ದದ್ದು, ಧರ್ಮರಾಜನಿಗೆ ಅಳಕ್ಕಿರಬಾರ್ದು. ಹಿಂದೆ ಯಾವನೊಬ್ಬನ ಕಿರಿಕಿರಿ ಮಾಡ್ತಿರ್ತಾನೆ, ಪ್ರಬಲ ರಾಜ ಇರ್ತಾನೆ. ಯಾರೋ ಪ್ರಬಲ ರಾಜರು ಇಲ್ಲದ ಹಾಗೆ
ಧರ್ಮರಾಜನ ಪ್ರಶ್ನಾತೀತ ನಾಯಕನನ್ನಾಗಿ ಮಾಡಬೇಕು ಅಂತ. ಇನ್ಯಾರೂ ಪ್ರಶ್ನೆ ಮಾಡಿರಬಾರ್ದು. ಮತ್ತು ಇನ್ನೊಂದು ಅವನ ಖಾತ್ರಿ ಏನಿದೆ ಅಂದರೆ 5 ಜನ ಒಡ್ಕೊಂಡು ಹೋಗೋರಲ್ಲ ಇವರು. ಅಣ್ಣ ಹೇಳಿದರೆ ಸಾಕು 4 ಜನ ಹಾಗೆ ಕೇಳ್ತಾರವ್ರು. ಒಂದು ಕಡೆ ಮಾತು ಬರ್ತದೆ, ಧರ್ಮರಾಜ ಕೇಳ್ತಾನೆ, ಹೀಗೆ ಮಾಡ್ಬೋದೇನಪ್ಪ ಅಂತ ಭೀಮನ ಕೇಳ್ತಾನೆ. ಭೀಮ ಹೇಳ್ತಾನೆ, ಯಾಕಣ್ಣ ತಿರ್ಗಾ ಮುರುಗಾ ಕೇಳ್ತೀಯ, ನಾವು ನೀನು ದೇಹ, ನಾವು ನೆರಳುಗಳಷ್ಟೇ, ನೆರಳುಗಳಿದ್ದ ಹಾಗೆ ಅಂತ. ಇಷ್ಟರ ಮಟ್ಟಿಗೆ ಒಗ್ಗಟ್ಟಿರುವಂಥ 5 ಜನ ಅಣ್ಣ ತಮ್ಮಂದರು, ಎಲ್ಲರೂ ಧರ್ಮದ ಪರವಾಗಿರೋರು. ಆದ್ದರಿಂದ ಪಾಂಡವರನ್ನು ಪ್ರಶ್ನಾತೀತ ನಾಯಕರನ್ನಾಗಿ ಮಾಡಬೇಕು. ಧರ್ಮಿಷ್ಠರಾದ್ದರಿಂದ ಧರ್ಮ ಸಂಸ್ಥಾಪನೆಗೆ ಅನುಕೂಲ ಆಗ್ತದೆ. 2ನೇದ್ದು. 3ನೇದ್ದು, ಇನ್ನೊಂದು ಒಳಗಡೆ ಏನಿದೆ, ಯಾದವರು ಸ್ವಲ್ಪ ಪೊಳ್ಳಾಗ್ತಾ ಇದ್ದಾರೆ ಒಳಗಡೆ ಈಗ. ಅದಕ್ಕೆ ಯಾದವರಿಗೂ ಭದ್ರತೆ ಬೇಕು. ದೂರ ಇದ್ದಾರೆ ಅವರು, ಇವ್ರ ಜೊತೆಗಿಲ್ಲ, ದ್ವಾರಕೆಯಲ್ಲಿರುವಂಥವ್ರು. ಅದಕ್ಕೆ ಈ ಪಾಂಚಾಲರು ಮತ್ತು ಪಾಂಡವರು ಬಲಶಾಲಿಗಳಾದರೆ ಯಾದವರಿಗೂ ಒಂದು ಧೈರ್ಯ ಇರ್ತದೆ. ಅದೊಂದು ಧೈರ್ಯ. ಇದೆಲ್ಲ ಶಕ್ತಿ. ಮತ್ತಿನ್ನೊಂದು, ಪಾಂಡವರು, ಪಾಂಚಾಲರು ಹಾಗೆ ಯಾದವರು 3 ಜನ ಒಂದಾದರೆ ಮಗಧನಂಥ ರಾಜ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ನಂಬಿಕೆ. ಇದೆಲ್ಲ ತೀರ್ಮಾನ ಮಾಡಿ ರಾಜಸೂಯ ಮಾಡು ಅಂತ ಹೇಳ್ತಾನೆ. ಮೊದಲು ಅನಾಲಿಸಿಸ್ ಚಂದ ಮಾಡ್ತಾನೆ. ಪಾಂಡವರ ಕಡೆ ಬಂದು ರಾಜಸೂಯಾಗ ಮಾಡಬೇಕಾದ್ರೆ ಅನುಕೂಲತೆಗಳೇನಿದ್ದಾವೆ, ಅನಾನುಕೂಲತೆಗಳೇನಿದ್ದಾವೆ ಪರೀಕ್ಷೆ ಮಾಡೋಣ. ಇದು ನಾವು ಯಾವಾಗಲೂ ನೀಡ್ ಅನಾಲಿಸಿಸ್ ಅಂತೀವಿ. ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ಏನೇನು ಅನುಕೂಲ ಏನೇನು ಅನಾನುಕೂಲ ಮೊದಲೇ ವಿಚಾರ ಮಾಡ್ಕೋಬೇಕು. ಹೋಗ್ಬಿಟ್ಟು ಆಮೇಲೆ ಇದು ಗೊತ್ತೇ ಆಗಲಿಲ್ಲ ನೋಡ್ರಿ, ವಿಚಾರ ಮಾಡಿರಲಿಲ್ಲ ಅನ್ನೋಂಗೆ ಆಗಬಾರ್ದು. ಎಷ್ಟು ಚಂದ ವಿಚಾರ ಮಾಡ್ತಾನೆ ಕೃಷ್ಣ. ಅನಾಲಿಸಿಸ್ ನೋಡಿ ಹೇಗಿದೆ. ಈಗ ನಮ್ಮ ರಾಜಸೂಯಕ್ಕೆ ಅಡ್ಡ ಬರುವಂಥವ್ರು ಯಾರು? ಅತ್ಯಂತ ಪ್ರಬಲ ರಾಜರು ಯಾರ್ಯಾರಿದ್ದಾರೆ? ಉಳಿದವ್ರ ಲೆಕ್ಕಕ್ಕೇನಿಲ್ಲ. ಮಗಧ ಒಬ್ಬ ಇದ್ದಾನೆ, ಭಾರಿ ಶೂರ. ಅವನು ಶೂರ, ವಯಸ್ಸಾಗಿದೆ ಈಗ, ನಿಜ ವಯಸ್ಸಾದರೂ ಕೂಡ ಅವನ ಹಿಂದೆ ಒಂದು ದೊಡ್ಡ ಸೈನ್ಯ ಇದೆ. ಈಗ ಅವನ ಹತ್ರ 24 ಅಕ್ಷೋಹಿಣಿಕ್ಕಿಂತ ಹೆಚ್ಚಾದ ಸೈನ್ಯ ಇದೆ. ಅಂದರೆ ಭಾರತದ ಉಳಿದ ಎಲ್ಲ ರಾಜರ ಸೈನ್ಯ ಸೇರಿಸಿದ್ರು ಕೂಡ ಜರಾಸಂಧನ ಸೈನ್ಯಕ್ಕೆ ಸಮ ಆಗೋದಿಲ್ಲ. ಅಂಥ ದೊಡ್ಡ ಸೈನ್ಯ ಅವನ ಕಡೆ ಇದೆ. ಆದ್ದರಿಂದ ಅವನು ಸೋಲಿಸೋದು ಹೇಗೆ? ಕೃಷ್ಣನ್ ಎಷ್ಟು ಚೆನ್ನಾಗಿ ವಿಚಾರ ಮಾಡ್ತಾನೆ ನೋಡಿ. ಜರಾಸಂಧನ ಅವನ ಸೈನ್ಯದ ಜೊತೆಗೆ ಸೋಲಿಸೋದು ಕಷ್ಟ. ಆದ್ದರಿಂದ ಸೈನ್ಯ ಬಿಟ್ಟು ಒಬ್ಬನೇ ಬರೋ ಹಂಗೆ ಮಾಡಬೇಕು. ಸೈನ್ಯ ಬಿಟ್ಟು ಒಬ್ಬನೇ ಬರೋ ಹಂಗೆ ಮಾಡಬೇಕು. ಇನ್ನೊಂದು, ಜರಾಸಂಧ ಶಿವಭಕ್ತ. ಅವನಿಗೊಂದು ವರ ಬೇರೆ ಇದೆ. ಅವನಿಗೆ ವರ ಏನು ಅಂದರೆ, ಯಾವ ಆಯುಧಗಳಿಂದ ಅವನು ಸಾಯೋದಿಲ್ಲ. ಅಂದರೆ ಬರೀ ಜರಾಸಂಧ ಒಬ್ಬನೇ ಬಂದರೂ ಸಾಲದು, ಆಯುಧಗಳನ್ನೆಲ್ಲ ಬಿಟ್ಟು ಬರಬೇಕು. ಇದು ಪ್ಲ್ಯಾನ್ ಮಾಡಬೇಕು. ಅವನು ಜರಾಸಂಧನ ಕೊಲ್ಲಬೇಕಾದ್ರೆ ಸೈನ್ಯ ಎಲ್ಲ ಬಿಡಬೇಕು, ಒಬ್ಬನೇ ಬರಬೇಕು. ಬಂದರೂ ಕೂಡ ಯಾವ ಆಯುಧವೂ ತರಬಾರ್ದು. ಅಂಥ ಯುದ್ಧ ಯಾವ್ದು ಮಾಡಬೇಕು? ಒಂದೇ ಇರೋದು, ಮಲ್ಲ ಯುದ್ಧ ಒಂದೇ. ಮಲ್ಲ ಯುದ್ಧ ಮಾಡಬೇಕಾದ್ರೆ ಎಷ್ಟು ಚಂದ ಅನಾಲಿಸಿಸ್ ಅದು. ಮಲ್ಲ ಯುದ್ಧ ಮಾಡಬೇಕಾದ್ರೆ ಯಾರು ಮಾಡಬೇಕು ಅವನ ಹತ್ರ? ಆಗ ಭರತ ವರ್ಷದಲ್ಲಿ ಅವನು ಸಮಾನವಾಗಿರುವಂಥವರು ಅಥವಾ ಅವನ ಜೊತೆಗೆ ಕುಸ್ತಿ ಹಿಡಿಬಾದಂಥವ್ರು ಒಂದು 4-5 ಜನ ಇದ್ದರು. ಒಬ್ಬ ಬಲರಾಮ, ಇನ್ನೊಬ್ಬ ಭೀಮಸೇನ, 3ನೇದವನು ದುರ್ಯೋಧನ, 4ನೇದವನು ಕೀಚಕ, 5ನೇದವನು ಶಲ್ಯ. 5 ಜನ ಇದ್ದಾರೆ ಇವರು. 5 ಜನರನ್ನು ಕರ್ಕೊಂಬರೋದು ಹೇಗೆ? ಯಾರನ್ನು ಕರ್ಕೊಂಬರ್ಬೇಕು? ಮಲ್ಲ ಯುದ್ಧಕ್ಕೆ ಒಬ್ಬೊಬ್ಬರೇ ಬರಬೇಕಲ್ಲ. ಯಾರು ಬರಬೇಕು? ಮೊದಲು ಹೇಳ್ತಾನೆ ಬಲರಾಮ್ ಅಂತೂ ಬರೋಲ್ಲ. ಅವನ ಪ್ರಶ್ನೆ ಕೇಳ್ತಾನೆ, ಯಾಕೆ ಅವನ ಜೊತೆಗೆ ಯಾಕೆ ಜಗಳ ಅಂತಾನೆ. ಮತ್ತು ಅದು ಒಂದು ಸ್ವಲ್ಪ ಈಗ ಬಲರಾಮ ಯುದ್ಧ ಮಾಡೋದು ಬಿಟ್ಟು ಭಾಳ ವರ್ಷ ಆಗಿದೆ. 2ನೇದು ಭೀಮ ಇದ್ದ, ನಮ್ಮ ಜೊತೆಗಿದ್ದಾನೆ, ಅವನು ಇಟ್ಕೊಂಡ ಕೊಡೆ ಲಾಸ್ಟ್ ರಿಸಾರ್ಟ್ ಅದು. 3ನೇದವನು ದುರ್ಯೋಧನ ಬರೋಲ್ಲ. ಯಾಕಂದರೆ ಅವನು ನಮ್ಮ ಕಡೆ ಇದ್ದರೂ ಕೂಡ, ಸಂಬಂಧಿಕನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಜರಾಸಂಧನ ಪೈಕಿನೇ ಅವನು. ಅದರಿಂದ ಅವನು ಬರೋಲ್ಲ. ಕೀಚಕ ಪರಿಚಯ ಇಲ್ಲ, ದೂರ ಇದ್ದಾನೆ, ವಿರಾಟ್ ರಾಜ್ಯದಲ್ಲಿದ್ದಾನೆ. ಶಲ್ಯ ಪಾಂಡವರ ಸೋದರ ಮಾವ ಆದರೂ ಕೂಡ ಬರಬೇಕಲ್ಲ ಅವನು. ಅವನು ಕರ್ಕೊಂಬರೋಕ್ಕಾಗತ್ತೋ ಇಲ್ವೋ? ಭೀಮ ಇದ್ದಾನೆ, ಅಳತೆ ಮಾಡ್ತಾನೆ. ಭೀಮನ ಕೂಡಿಸಿ, ನೀನು ಜರಾಸಂಧನ ಕೊಲ್ಲೋಕ್ಕಾಗ್ತದೇನಪ್ಪ ದೈಹಿಕವಾಗಿ ಅಂತ ಕೇಳ್ತಾನೆ. ಭೀಮ ಆಗ್ಬೋದೇನು ತೊಂದರೆ ಇಲ್ಲ ಅಂತಾನೆ. ಎಲ್ಲ ಮನಸ್ಸನ್ನು ಗಟ್ಟಿ ಮಾಡಿ ತಯಾರಿ ಮಾಡಿ, ಹಾಗಾದರೆ ಭೀಮನೇ ಸರಿ ಅಂತ ಮಾಡ್ತಾನೆ. ಇವನು ಜರಾಸಂಧ ಇನ್ನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ನಾನು ನಿನ್ನೆ ಹೇಳಿದ ಹಾಗೆ 86 ಜನ ರಾಜರು ಹಿಡಿದಿಟ್ಟಿದ್ದಾನೆ ಜೈಲಲ್ಲಿ. ಆದಷ್ಟು ಬೇಗ 100 ಮಾಡಿಬಿಡಬೇಕು, ಮುಗಿಸ್ಬಿಡ್ಬೇಕು ಅಂತ. ಅದಕ್ಕೆ ಅವನಂತಾನೆ, ನೋಡು, ರಾಜಸೂಯೆ ಆಗೋವರೆಗೂ ಬಿಡೋದು ಬೇಡ, ಅದಕ್ಕಿಂತ ಮೊದಲೇ ಕೊಂದುಬಿಡೋಣ ಇವನ್ನ. ಯಾಕಂದರೆ ಯಾಗ ಶುರು ಆದಮೇಲೆ ಅದು ಯುದ್ಧನೇ ಆಗ್ತದೆ. ರಾಜಸೂಯ ಯಾಗ ಆದಮೇಲೆ ಅಲ್ಲಿ ಹೋದ ಯುದ್ಧನೇ ಆಗ್ತದೆ. ಸೈನ್ಯ ಜೊತೆಗೆ ಬರ್ತಾನೆ, ಗೆಲ್ಲೋಕ್ಕಾಗಲ್ಲ. ಆದ್ದರಿಂದ ಒಬ್ಬರೇ ಹೋಗಿ ಕೊಲ್ಲಬೇಕು, ಅವನ್ನ ಮಲ್ಲ ಯುದ್ಧದಲ್ಲಿ ಕೊಲ್ಲಬೇಕು ಅಂತ. ಎಷ್ಟು ಕಷ್ಟ ಅನಿಸುತ್ತಲ್ಲ ಇದು ಪ್ಲ್ಯಾನ್ ಮಾಡೋದು. ನನಗೆ ಒಂದೊಂದು ಸಲ ಅನಿಸುತ್ತೆ, ಒಳ್ಳೆ ಕೆಲಸ ಮಾಡೋದಕ್ಕೆ ತೊಂದರೆ ಜಾಸ್ತಿ, ಕೆಟ್ಟ ಕೆಲಸ ಮಾಡಲಿಕ್ಕೆ ಭಾಳ ಅನುಕೂಲಗಳಿದ್ದಾವೆ.
ಅದಕ್ಕೆ ಬನ್ನಿ ಇದು ಓದಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ತಿದ್ದೆ ನಾನು. ಅನ್ನಿಸ್ತು ಹಿಂದಿಗೆ ರಾಮಾಯಣದಲ್ಲೂ ಹೀಗೆ ಆಗಿತ್ತು ಒಂದು ಘಟನೆ ಅಂತ. ಈ ಜಯ ವಿಜಯರ ಕಥೆ ನಮಗೆ ಗೊತ್ತು. ಅಶ್ವಿನಿ ದೇವತೆಗಳು ಹೋಗಬೇಕಾದ್ರೆ ಸನತ್ ಸಮತ್ ಕುಮಾರ್ ಅಶ್ವಿನಿ ದೇವತೆಗಳು ಬಿಡಲಿಲ್ಲ. ಅವ್ರು ಶಾಪ ಕೊಟ್ಟರು, 3 ಜನ್ಮ ನೀವು ರಾಕ್ಷಸರಾಗಿ ಹೋಗ್ರಿ ಅಂದರು. ಇವರು ಏನು ಕಮ್ಮಿ ಇಲ್ಲ, ವಾಪಸ್ ಅವ್ರಿಗೊಂದು ಶಾಪ ಕೊಟ್ಬಿಟ್ರು, ನೀವು 1 ಜನ್ಮ ರಾಕ್ಷಸರಾಗಿ ಹುಟ್ಟ್ರಿ ಅಂತ ಹೇಳಿದರು. ಇವರು ರಾವಣ ಕುಂಭಕರ್ಣ ಆದಾಗ ಅಶ್ವಿನಿ ದೇವತೆಗಳು ಅಲ್ಲೇ ಅಹಿರಾವಣ ಮಹಿರಾವಣ ಆಗಿದ್ರಂತೆ, ಪಾತಾಳದಲ್ಲಿ ಇದ್ರಂತೆ. ಕಥೆಗಳು ಎಷ್ಟು ಚಂದ ನೋಡಿ. ಯಾರಿಗೆ ಶಾಪ ಕೊಟ್ಟರೋ ಅವ್ರು ದೂರ ಹೋಗಲೇ ಇಲ್ಲ, ಅಲ್ಲೇ ಇದ್ದರು, ಅವ್ರ ಜೊತೆಗೇನೆ ಸಹಾಯಕರಾಗಿದ್ದರು. ಇವರು ಅಹಿರಾವಣ ಮಹಿರಾವಣ ರಾವಣ ಕುಂಭಕರ್ಣಗೆ ಸಹಾಯಕರಾಗಿ ಪಾತಾಳದಲ್ಲಿ ಇದ್ರಂತೆ. ಕತೆ ಎಷ್ಟು ಚೆನ್ನಾಗಿದೆ ನೋಡಿ. ರಾಮನ ಯುದ್ಧ ತೀವ್ರ ಆಗ್ತಾ ಇದೆ, ತನಗೆ ಸೋಲು ಆಗಬಹುದು ಅಂತ ಒಂದು ಭಯ ಬಂದಿದ್ದರಿಂದ ರಾಮ ಲಕ್ಷ್ಮಣ ಹೊತ್ಕೊಂಡು ಹೋಗೋಕೆ ಹೇಳ್ತಾನೆ. ಅಹಿರಾವಣ ಮಹಿರಾವಣ ಬಂದು ರಾಮ ಲಕ್ಷ್ಮಣರನ್ನಿಬ್ಬರು ಹೊತ್ಕೊಂಡು ಪಾತಾಳಕ್ಕೆ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗಿ ರಾತ್ರಿ ಮಾಯೆಯಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಬೆಳಗ್ಗೆ ಅವ್ರು ಇಲ್ಲ ಅಂದಾಗ ಆಂಜನೇಯ ಹುಡ್ಕೊಂಡು ಎಲ್ಲ ಕಡೆ ಓಡಾಡ್ತಾನೆ, ಎಲ್ಲಿದ್ದಾರೆ ಅಂತ ಹೋಗ್ತಾನೆ. ಕೊನೆಗೆ ಊರು ಹೊರಗೆ ಬಂದಾಗ ಒಂದು ಗಂಡ ಬೇರುಂಡ ಪಕ್ಷಿ ಮಾತಾಡ್ತಿರ್ತದಂತೆ. ಇವತ್ತು ಬೆಳಿಗ್ಗೆ ಅಹಿರಾವಣ ಮಹಿರಾವಣ ರಾಮ ಲಕ್ಷ್ಮಣ ಕರ್ಕೊಂಡು ಪಾತಾಳಕ್ಕೆ ಹೋದರು ಅಂತ ಮಾತಾಡ್ತಿರ್ತದಂತೆ. ಇವನು ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಹೋದಾಗ ರಾಮ ಲಕ್ಷ್ಮಣ ಬಲಿ ಕೊಡಬೇಕು ಅಂತ ತೊಗೊಂಡು ಬರ್ತಿರ್ತಾರೆ ಅವರಿಬ್ಬರು. ಇವ ಹೋರಾಡಿ ರಾಕ್ಷಸರನ್ನೆಲ್ಲ ಓಡಿಸ್ತಾನೆ ಸ್ವಲ್ಪ ಜನ. ಅವನ ಸಮಸ್ಯೆ ಏನಾಗ್ತದಂದರೆ, ರಾಕ್ಷಸರನ್ನು ಹೊಡೆದಾಗೆಲ್ಲ ಐರಾವಣ ಮಹಿರ ಹೊಡೆದಾಗಲಿಲ್ಲ, ಒಂದು ಹನಿ ರಕ್ತ ಬಿದ್ದರೆ ಇನ್ನೊಷ್ಟು ಜನ ಹುಟ್ಕೋತಿರ್ತಾರೆ ರಾಕ್ಷಸರು, ರಕ್ತ ಬೀಜಾಸುರರು ಅಂತ ಹುಟ್ಟುಬಿಡ್ತಿರ್ತಾರೆ. ಆಂಜನೇಯನಿಗೆ ಏನು ಮಾಡಬೇಕು ಅಂತ ಎಷ್ಟು ಮಂದಿ ನಂತರ ಕೊಲ್ಲೋದು ಇವನು. ಸ್ವಲ್ಪ ಪ್ರೇಷ್ ತೊಗೊಂಡು ಏನು ಮಾಡ್ತಾನೆ ಗೊತ್ತಾ, ಐರಾವಣನ ಹೆಂಡತಿ ಕಡೆ ಹೋಗ್ತಾನೆ, ಮಾತಾಡಿಸ್ತಾನೆ. ಆಕೆ ವಿಚಿತ್ರ ನೋಡಿ ಹೆಂಗಿದೆ. ಒಬ್ಬ ನಾಗರಾಜನ ಮಗಳಾಕೆ ಹಿಡ್ಕೊಂಬಂದು ಒತ್ತಾಯದಿಂದ ಇಟ್ಕೊಂಡಿದ್ದಾನೆ ಇವನು ಮನೆಯಲ್ಲಿ ಐರಾವಣ. ಆಕೆಗೂ ಗಂಡನ ಮೇಲೆ ಭಾಳ ಪ್ರೀತಿಯಲ್ಲ, ಹೆದರ್ಕೊಂಡು ಕೂತಿದ್ದಾಳಾಕೆ. ಆಕೆ ಹೇಳ್ತಾಳೆ, ನೋಡಪ್ಪ ನನ್ನ ಗಂಡ ಮತ್ತು ಮಹಿರಾವಣ ಇದ್ದಾರಲ್ಲ, ಇವರ ಜೀವ ಎಲ್ಲಿದೆ ಅಂತ ನನಗೆ ರಹಸ್ಯ ಗೊತ್ತಿದೆ. ಆದರೆ ನೀನೊಂದು ಉಪಕಾರ ಮಾಡೋದಾದರೆ ನಾನೇನು ಸಹಾಯ ಮಾಡ್ತೀನಿ ಅಂತಾನೆ. ಎಲ್ಲೆಲ್ಲಿ ನೋಡಿ ಗದ್ದಲ ಇದು. ಏನು ಮಾಡಬೇಕು ಅಂತ ಕೇಳ್ತಾನೆ. ಏನಿಲ್ಲ, ನನಗೊಂದು ಆಸೆ ಇದೆ, ಈ ಹೇಳ್ಕೊಡ್ತೀನಿ, ಆದ್ಮೇಲೆ ಸತ್ತು ಹೋಗ್ತಾರೆ, ಸತ್ತು ಹೋದ್ಮೇಲೆ ಶ್ರೀರಾಮ ನನ್ನ ಮನೆಗೆ ಕರ್ಕೊಂಬರ್ಬೇಕು, ನಾನು ಅವ್ನ ಮದುವೆ ಆಗಬೇಕು ಅಂತ. ಇದು ಒಳ್ಳೆ ಪಜಿತಿ. ಇದು ಹನುಮಪ್ಪಗೆ ಪೇಚ ಸಿಕ್ಕಾಕೊಂಡ್ಬಿಡ್ತಾನೆ. ಶ್ರೀರಾಮ ಇನ್ನೊಂದು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ, ಅವನು ಹೇಳೋದು ಸಾಧ್ಯ ಇಲ್ಲ, ಇದನ್ನೆಲ್ಲ ಹೇಳೋದು ಹೇಗೆ. ಈಗ ಆಗಬೇಕು, ಯಾಕಂದರೆ ರಾಮನ ಬಲಿ ಕೊಡೋಕೆ ಹೊಡ್ತಿದ್ದಾರೆ ಅವರು. ಅಷ್ಟರೊಳಗೆ ಏನಾದ್ರು ತೀರ್ಮಾನ ಆಗಬೇಕು, ಟೈಮು ಜಾಸ್ತಿ ಇಲ್ಲ. ಆಯ್ತಮ್ಮ ಮಾಡ್ತೀನಿ, ಅದ್ರ ಒಂದು ಕಂಡೀಷನ್. ಇವು ನೋಡಿ, ರಾಮನ ಪರವಾಗಿ ಇವನೇ ಮಾತು ಕೊಟ್ಬಿಟ್ಟ, ಮದುವೆ ಮಾಡ್ತೀನಿ. ಅದ್ರ ಕಂಡೀಷನ್ ಏನು ಅಂದರೆ, ರಾಮ ನಿನ್ನ ಮನೆಗೆ ಬಂದಾಗ ಯಾವ ಅಪಶಕನೂ ಆಗಬಾರ್ದು. ಒಂದು ಚೂರು ಅಪಶಕನ ಆದರೆ ರಾಮ ಹೋಗ್ಬಿಡ್ತಾನೆ ಅಲ್ಲಿಂದ ಅಂತ. ಆಯಿತು, ಅಪಶಕನ ಹುಡ್ಕೋತೀನಿ ಅಂತ ಅಂದ್ಲಕ್ಕೆ. ಎಲ್ಲಿದೆ ಅವನ ಜೀವ ಅಂತ ಕೇಳ್ದ. ಅವ್ರು ಹೇಳಿದ್ರು, ಐರಾವಣ ಮಹಿರಾವಣರು 5 ದುಂಬಿ ಸಾಕಿದ್ದಾರೆ. ದುಂಬಿಗಳಿಗೆ ಯಾರ ಕಣ್ಣಿಗೆ ಕಾಣಿಸಲ್ಲ ಅವು. ಆ ದುಂಬಿಗಳೇನು ಮಾಡ್ತವೆ, ಯಾವುದೇ ರಾಕ್ಷಸ ಸತ್ತ ತಕ್ಷಣ ಅವನ ಮೇಲೆ ಹೋಗಿ ಅಮೃತ ಸಿಂಪಡಣೆ ಮಾಡ್ತವೆ, ಎದ್ದು ಬಿಡ್ತಾರೆ ಅವರು. ಅದಕ್ಕೆ ಆ ದುಂಬಿಗಳನ್ನು ಕೊಂದು ಹಾಕು ಅಂತಾಳೆ. ಸಾಕು ಬಿಡು ಅಂದ ಹನುಮಪ್ಪ. ಹೋದ, ಪಟ ಪಟ ಒಂದೊಂದು ಹೊಡೆದು ಕೊಲ್ಲೋಕೆ ಶುರು ಮಾಡಿಬಿಟ್ಟ. 4 ದುಂಬಿ ಕೊಂದ್ಬಿಟ್ಟ. ಕಡೆದೊಂದು ಭಿಕ್ಷೆ ಬೇಡ್ತು, ನಾನು ಬಿಟ್ಬಿಡಪ್ಪ, ನಾನೇನು ಮಾಡಲ್ಲ, ಅಮೃತ ಸಿಡಿಸೋಲ್ಲ ನಾನು. ಹಾಗಾದ್ರೆ ಒಂದು ಕೆಲಸ ಮಾಡು ಅಂದ. ಅರ್ಜೆಂಟ್ ಮಾಡಬೇಕು, ಹೀಗೆ ಮಾಡ್ಬೇಕಂತ ತಡ ಇಲ್ಲ. ಏನು ಮಾಡಬೇಕು, ಆ ಅಹಿರಾವಣನ ಹೆಂಡತಿ ಮನೆಗೆ ಹೋಗು. ಆಕೆ ಮಂಚ ಏನಿದೆಯೋ ಆ 4 ಕಾಲಿನ ಒಳಗೆ ಹೋಗಿ ಕೊರೆದು ಪೊಳ್ಳು ಮಾಡಿಬಿಡ್ಬೇಕು, ಪೂರ ಪೊಳ್ಳು ಮಾಡ್ಬೇಕು ಅದನ್ನು ಅಂದ. ಆ ದುಂಬಿ ಬದುಕೊಂಡ್ರೆ ಸಾಕಾಗಿತ್ತು, ಹೋಯ್ತು. ಅಮೃತ ಏನು ಸಿಂಪಡಿಸ್ತದೆ, ಅಲ್ಲಿ ಹೋಯ್ತಲ್ಲ, ತಾನು ಬದುಕಬೇಕಲ್ಲ ಈಗ ಅದು. ಇವನು ಅಹಿರಾವಣನ ಕೊಂದು ಹಾಕಿದ್ದ. ರಾಮ ಲಕ್ಷ್ಮಣ ಬಿಡುಗಡೆ ಮಾಡಿಕೊಂಡ. ರಾಮನಿಗೆ ಹೇಳ್ದ, ಹೀಗೊಂದು ಪರಿಸ್ಥಿತಿ ಬಂದಿದೆ ಮಹಾರಾಯ, ಏನು ಮಾಡೋದು ಅಂತ. ಸಾಧ್ಯ ಇಲ್ಲ ಅಂದ ರಾಮ. ಹಂಗ್ಯಾಕೆ ಮಾತು ಕೊಟ್ಟಿದ್ದಾನೆ ಕೇಳಲಾರ್ದೆ ಅಂತ. ನಾನು ಮಾತು ಕೊಟ್ಟದ್ದು ವಿಚಿತ್ರ ಬೇರೆ ಇದೆ, ನೀನು ಕೇಳು. ನೀ ಮದುವೆ ಆಗೋದು ಬೇಕಾಗಿಲ್ಲ, ನಾನು ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ನೀನು ಹೋಗಿ ಕಾಟ್ ಮೇಲೆ ಕೂಡೋದು ಅಷ್ಟೇ. ನೀನು ಅಪಶಕನ ಆದ ತಕ್ಷಣ ಬಂದ್ಬಿಡೋದು ಹೊರಗಡೆ. ರಾಮ ಹೋಗಿ ಆ ಕಾಟ್ ಮೇಲೆ ಕೂತ್ನಂತೆ. 4 ಕಾಲು ಪಟ ಮುರಿದು ಹೋಯ್ತು. ಅಪಶಕನ ಆಯಿತು ಅಂತ ರಾಮ ಎದ್ದ. ಆಯ್ತಮ್ಮ, ಮುಂದಿನ ಜನ್ಮದಲ್ಲಿ ನನಗೆ ಚಾನ್ಸಸ್ ಜಾಸ್ತಿ ಇದೆ, ಆವಾಗ ಮದುವೆ ಆಗ್ತೀನಿ, ಈಗ ಮದುವೆ ಆಗಲ್ಲ ನಿನ್ನ ಅಂತ ಹೇಳಿ ಹೊರಗೆ ಬಂದುಬಿಟ್ಟು. ಇದು ತಮಾಷೆ ಕತೆ, ಇದು ಕತೆ ಅಂತ ಹೇಳ್ತಾರೆ. ನಾನು ಅನ್ನೋದು ವಿಚಿತ್ರ ನೋಡಿ ಹೇಗಿದೆ ಹಣೆ ಬರ ಅಂತ. ಮಾಡೋದು ಒಳ್ಳೆ ಕೆಲಸ, ರಾಮ ಲಕ್ಷ್ಮಣರು ಉಳಿಸ್ಕೋಬೇಕು ಕೆಲಸ. ಎಷ್ಟೆಷ್ಟು ಈ ಜಯ ವಿಜಯರಿಗೆ ಅಹಂಕಾರ ಇರುವಂಥದ್ದು. ಅವರು ಇವ್ರಿಗೆ ಶಾಪ ಕೊಡೋದು, ಅವ್ರಿಗೆ ಇವರು ಶಾಪ ಕೊಡೋದು, ಇಬ್ಬರು ರಾಕ್ಷಸರಾಗಿ ಒಂದೇ ಜಾಗದಲ್ಲಿ ಬರೋದು, ಶಾಪ ತೊಗೊಂಡವರು ಶಾಪ ಕೊಟ್ಟವ್ರ ಕೈಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡೋದು. ವಿಚಿತ್ರ ಅಲ್ವಾ ಇದು? ಅದು ಇದ್ಕೊಂಡಿದ್ದಾರೆ.
ಆಮೇಲೆ ಅವನು ಯಾರು ಶಾಪಾಗಿ ತೊಗೊಂಡಿದ್ದಾನೋ, ಎಷ್ಟಂಟಾಗಿ ಕೆಲಸ ಮಾಡ್ತಾನೋ ಐರಾವಣ, ಅವನ ಹೆಂಡತಿನೇ ದ್ವೇಷ ಗಂಡನ ಮೇಲೆ, ಅವನ ಜೀವದ ರಹಸ್ಯ ಹೇಳಿಕೊಡ್ತಾಳೆ. ಆ ದುಂಬಿ, ಅಮೃತ ಹಾಕೋ ದುಂಬಿ ಹೋಗಿ ಹೆದರ್ಕೊಂಡು ಪಾಪ ಮಾಡ್ತಾವೆ ಕೆಲಸವು, ಅಮೃತ ಸಿಡಿಸೋ ಕೆಲಸ ಪ್ರೀತಿಯಿಂದ ಏನು ಮಾಡ್ತಿರ್ಲಿಲ್ಲ, ಹೆದರ್ಕೊಂಡು ಮಾಡ್ತಿದ್ದು. ಚಾನ್ ಸಿಕ್ಕರೆ ಸಾಕು ಅಂತ ಹೋಗಿ ಅವನ ವಿರುದ್ಧನೇ ಕೆಲಸ ಮಾಡ್ತೀವಿ. ಇದೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಎಷ್ಟೊಂದು ಕಷ್ಟ. ಮನುಷ್ಯರಿಗಂತೂ ಬಿಡಿ, ದೇವತೆಗಳಿಗೆ ಪರಿಸ್ಥಿತಿ ಆಯ್ತು, ಅದು ನಮಗೇನು ಗತಿ ಅಂತ ಅನಿಸುತ್ತೆ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಬಹಳ ಸುಲಭ. ಒಬ್ಬರು ಜಾಗ, 1-2 ಎಕರೆ ಒಳ್ಳೆ ಜಾಗ ಇತ್ತು, ದುಡ್ಡು ಸ್ವಲ್ಪ ಜಾಸ್ತಿ ಇತ್ತು ಮನೇಲಿ. ಏನು ಮಾಡಬೇಕು? ಯಾರೊಬ್ಬರನ್ನ ಕೇಳಿದ್ರಂತೆ ಜಾಗ ಬಳಸೋದು ಹೇಗೆ ಅಂತ. ಅವ್ರು ಹೇಳಿದಂತೆ ರಾಮದೇವ್ರ ದೇವಸ್ಥಾನ ಕಟ್ಟಿ ಚೆನ್ನಾಗಿರ್ತದೆ ಅಂದರು. ಒಂದು ರಾಮದೇವ್ರ ದೇವಸ್ಥಾನ ಕಟ್ಟಿದರು. ಬರೀ ರಾಮ ಭಕ್ತರು ಮಾತ್ರ ಬಂದರು, ಉಳಿದವ್ರು ಯಾರೂ ಬರಲಿಲ್ಲ. ಅವರೊಂದು ಹಂಗಲ್ರಿ, ಎಲ್ಲರೂ ಬರಬೇಕು. ಹಂಗಾರೆ ರಾಮದೇವ್ರ ವಿಗ್ರಹ ತೆಗೆದು ಕೃಷ್ಣದೇವರನ್ನು ಕೂಡಿಸ್ರಿ. ಅಲ್ಲಿ ಕೂಡಿಸಿದ್ರು, ಕೃಷ್ಣ ಭಕ್ತರು ಮಾತ್ರ ಬಂದ್ರಂತೆ. ಇದ್ಯಾಕೋ ಸರಿ ಆಗಲಿಲ್ಲ. ಒಂದು ಚರ್ಚ್ ಮಾಡಿದರು, ಬರೀ ಕ್ರಿಶ್ಚಿಯನ್ಸ್ ಬಂದರು. ಮಸೀದಿ ಮಾಡಿದ್ರು, ಬರೀ ಮುಸ್ಲಿಮ್ಸ್ ಬಂದರು. ಅವನಂದು ಹಿಂಗೆ ಆಗಬಾರ್ದ್ರಿ, ಎಲ್ಲರೂ ಬರಬೇಕು. ಯಾರೊಬ್ರು ಹೇಳಿದಂತೆ ಒಂದು ಕ್ಲಬ್ ಕಟ್ಟಿಬಿಡಿ, ಸ್ವಲ್ಪ ಇಸ್ಪೇಟು ಕುಡ್ತಾ ಎಲ್ಲ ಇಟ್ಬಿಡಿ. ನೋಡಿ ಎಲ್ಲರೂ ಬಂದರು, ಹಿಂದೂಗಳು ಬಂದರು, ಕ್ರಿಶ್ಚಿಯನ್ಸ್ ಬಂದರು, ಮುಸಲ್ಮಾನರು ಬಂದರು. ಎಷ್ಟು ಕಷ್ಟ ಆಯಿತು ಒಂದು ಕಡೆ ಕೂಡಿಸೋದು ಎಲ್ಲರನ್ನೂ. ಒಳ್ಳೆ ಕೆಲಸಕ್ಕೆ ಕಷ್ಟ. ಅದಕ್ಕೆ ನನಗನ್ನಿಸ್ತಿತ್ತು ಇದು ಓದಿದಾಗ, ಎಷ್ಟು ಕಷ್ಟಪಟ್ಟಿರ್ಬೇಕು ಮಾರಾಯ ಕೃಷ್ಣ. ಇವ್ರು ಒಪ್ಪಿಸ್ಬೇಕಾದ್ರೆ, ಜರಾಸಂಧನ ಕೊಲ್ಬೇಕಾದ್ರೆ ಪ್ಲ್ಯಾನ್ ಎಷ್ಟು ಮಾಡಬೇಕು, ಎಷ್ಟು ಮಂದಿನ ಸೇರಿಸ್ಕೋಬೇಕು. ಅದಕ್ಕೆ ಕೊನೆಗೆ ಹೇಳ್ತಾನೆ, ಹಂಗಾರೆ ರೆಡಿ ಆಗಪ್ಪ ನೀನು, ಹೋಗೋಣ. ಇನ್ನು ಯುದ್ಧದಕ್ಕಿಂತ ಮೊದಲೇ ಅವನ್ಕೊಂದು ಹಾಕ್ಬಿಡೋಣ ಅಂತ. ಭೀಮ ಅರ್ಜುನ ಇಬ್ಬರನ್ನು ಕರ್ಕೊಂಡು ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂತ, ಅವನಿಗೊಂದು ವಿಚಿತ್ರ ಸ್ವಭಾವ ಜರಾಸಂಧಂದು. ರಾತ್ರಿ ಶಿವನ ಪೂಜೆ ಮಾಡಬೇಕು. ಪೂಜೆ ಮಾಡಿ, ಪೂಜೆ ಆದಮೇಲೆ ಮಧ್ಯರಾತ್ರಿ ಅವನು ದಾನ ಕೊಡೋದು. ರಾಕ್ಷಸ ಕೆಲಸನೇ ಎಲ್ಲವು. ಮಧ್ಯರಾತ್ರಿಯಲ್ಲಿ ದಾನ ಕೊಡೋದು. ಯಾರೇ ಬಂದರೂ ಇಲ್ಲ ಅಂತಿರಲಿಲ್ಲಂತೆ, ಏನು ಕೇಳಿದ್ರು ಕೊಡ್ತಿದ್ದಂತೆ ಇವನು. ಅದಕ್ಕೆ ಇವರು ಹಿಂದಿನ ಬಾಗಿಲಿಂದ ಹೋಗ್ತಾರೆ 3 ಜನ, ಕೃಷ್ಣ, ಅರ್ಜುನ, ಭೀಮ 3 ಜನ ಬ್ರಾಹ್ಮಣ ವೇಷದಲ್ಲಿ ಹಿಂದಿನ ಬಾಗಿಲಿಂದ ಹೋಗಿ ನಮಗೆ ದಾನ ಕೊಡು ಅಂತ. ಏನು ಬೇಕು ಅಂತ ಕೇಳ್ತಾನೆ. ಕೃಷ್ಣ, ನಮ್ಮ ಯುದ್ಧ ಬೇಕು ಅಂತಾನೆ. ಅಲ್ಲಪ್ಪ ನೀವು ಬ್ರಾಹ್ಮಣರು, ಯುದ್ಧ ಯಾಕೆ ನಿಮಗೆ ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಾವು ಬ್ರಾಹ್ಮಣರು ಅಲ್ಲಪ್ಪ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀವಿ. ಯಾಕೆ ಖಡ್ಗ ಹಿಡ್ಕೊಂಬಂದ್ರೆ ಒಳಗೆ ಬಿಡಲ್ಲಲ್ಲ ನಿಮ್ಮನ್ನು. ಈಗ ಪ್ರೈಮ್ ಮಿನಿಸ್ಟರ್ ಮನೆಗೆ, ಪ್ರೆಸಿಡೆಂಟ್ ಮನೆಗೆ ಹೋಗ್ಬೇಕಾದ್ರೆ ಕಿಶೆ ಎಲ್ಲ ತಪಾಸ್ ಮಾಡ್ತಾರೆ, ಖಡ್ಗ ಹಿಡ್ಕೊಂಡು ಬಿಡಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀವಿ, ನಿಮ್ಗೆ ಯುದ್ಧ ಬೇಕು ನನಗೆ ಅಂತಾನೆ. ಅರ್ಜುನ ಕೇಳೋದು ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ವಿನಾಕಾರಣ ಸೈನಿಕರ ರಕ್ತಪಾತ ಆಗೋದು ಬೇಕಾಗಿಲ್ಲ. ಶಕ್ತಿ ಇರೋದು ನೀನು ನಾನು ಇಬ್ಬರೇ ಯುದ್ಧ ಮಾಡೋಣ. ನಾವು 3 ಜನ ಇದ್ದೀವಿ, 3ರೊಳಗೆ ಯಾರನ್ನಾರೇ ಆರಿಸ್ಕೋ. ನಾನು ಕೃಷ್ಣ, ಈತ ಭೀಮ, ಇವನು ಅರ್ಜುನ. ಪರಿಚಯ ಮಾಡ್ತಾನೆ. 3ರೊಳಗೆ ಯಾರಿಗಾದರೂ ಒಬ್ಬರಿಗೆ ಕೊಡಿ ಅಂತಾನೆ. ಅದೆಷ್ಟು ಚೆನ್ನಾಗಿದೆ ನೋಡಿ. ಜರಾಸಂಧ ಎಂಥ ನೀಚ ಆದರೂ ಒಬ್ಬ ಒಳ್ಳೆ ಯೋಧ ಅಂತ ಅನಿಸುತ್ತೆ. ಅವನು ಆರಿಸ್ಕೋಬೋದಾಯ್ತು ಯಾರನ್ನಾದರೂ. ಆರಿಸ್ಕೋಬೇಕಾದ್ರೆ ಹೇಗೆ ಆರಿಸ್ಕೋತಾನೆ ಅವನು. ಮೊದಲು ಕುಮಾರವ್ಯಾಸನ ಮಾತು ಕೇಳೋಣ, ನನಗೆ ಭಾಳ ಇಷ್ಟವಾದಂಥ ಪದ್ಯಗಳು. ಕೃಷ್ಣ ಹೇಳ್ತಾನೆ, ಕೇಳಿ ಮಾಡುವುದೇನು ತಾನು ಅಸುರಾಳಿ ಧೂಳಿ ಪಟಲ, ವೈರಿ ನೃಪಾಲ ಚೌಪಟ ಮಲ್ಲನೀತನು ಭೀಮಸೇನನು ಕಣ. ನಾನು ಮೊದಲು ಅಸುರಾಳಿ, ಅಸುರನ್ನೆಲ್ಲ ಕೊಂದಂಥವು ನಾನು. ಇವನು ವೈರಿ ನೃಪಾಲ ಚೌಪಟ ಮಲ್ಲ ಭೀಮಸೇನನು ಕಣ. ಇವನು ಇನ್ನೊಬ್ಬ ಅವರು, ಭಾಳ ನೇತ್ರನ ಭುಜಬಲದ ಸಮಪಾಳಿಯ ಅರ್ಜುನನೀತ ಕೇಳ. ಇಂದ್ರನ ಸಮನಾಗಿದ್ದಂಥವನು ಅರ್ಜುನ. ಇವನಿದ್ದಾನೆ. ಕಾಳಗವ ಕೊಡು ನಮ್ಮಳೊಬ್ಬರಿಗೆ ಎಂದನ ಸುರಾರಿ. ನಾವು 3 ಜನ ಯುದ್ಧ ಮಾಡಲ್ಲ ಇನ್ ಜೊತೆಗೆ, ನಮಗೆ ಯಾರಿಗಾದರೂ ನೀನು ಚಾಯ್ಸ್ ಆರಿಸ್ಕೋ, ಯಾರು ಬೇಕಾದರೂ ಒಬ್ಬರನ್ನ ಅಂತ. ಅವನು ಆರಿಸ್ಕೊಳ್ಳೋದು ಹೆಂಗಿದೆ ನೋಡಿ. ಅವನು ಗಹಗಹಿಸಿ ನಗುತ್ತಾನೆ. ಕೃಷ್ಣ, ನಿನ್ನ ಜೋಡಿ ಯುದ್ಧ ಏನೋ. ಗಮನಿಸಬೇಕಾದದ್ದು, 18 ಸಲ ಹೋದರೂ ಸಿಕ್ಕಿಲ್ಲ ಕೃಷ್ಣ ಅವನಿಗೆ. ಈಗ ಮುಂದೆ ನಿರಾಯುಧನಾಗಿ ನಿಂತಿದ್ದಾನೆ, ಅವನ ಆಸ್ಥಾನದಲ್ಲಿದ್ದಾನೆ, ಅವನ ದರ್ಬಾರಲ್ಲಿದ್ದಾನೆ. ಆದರೆ ಜರಾಸಂಧ ಅವನು ಹೊಡೆಯೋಕ್ಕೆ ಹೋಗಲ್ಲ. ಇದು ಒಳ್ಳೆ ಯೋಧನ ಲಕ್ಷಣ ಅಂತ ಹೇಳೋದು. ಅವನು ನೀಚ ಇರ್ಬೋದು, ಏನು ಒಳ್ಳೆ ಗುಣಕ್ಕೆ ಮತ್ಸರ ಬೇಡ. ಅವನು ಹೊಡೆಯೋಕ್ಕೆ ಹೋಗೋದಿಲ್ಲ. ಅವನು 3 ನಿರಾಯುಧರಾಗಿ ನಿಂತಿದ್ದಾರೆ. ಆದರೆ ಅವನು ಕೇಳ್ತಾನೆ, ನಿನ್ನ ಜೋಡಿ ಏನು ಯುದ್ಧನೋ ಮರಾಯ ನನಗೆ ಅಂತಾನೆ. ಅವ್ನು ಹೇಗಿದೆ ನೋಡಿ. ಉಳಿದವ್ರಿಗೆ ಹೇಳ್ತಾನೆ, ಸಭಿಕರಿಗೆಲ್ಲ, ಈ ಯಾರು ಅಂತ ತಿಳ್ಕೊಂಡಿದ್ದೀರಿ ಇವನ, ಇವು ಯಾರು ಇವನು. ಇವನು ಪರಿಚಯ ಮಾಡಿಕೊಡ್ತಾನೆ ಜರಾಸಂಧ ಕೃಷ್ಣಂದು. ಈತನಾರಂದೆರಿವರೈ, ಇವನು ಯಾರು ಅಂದ್ಕೊಂಡಿದ್ದೀರಿ, ನಮ್ಮಾತನೀತನು, ನಮ್ಮ ಹುಡುಗ ಇವನು, ನಮ್ಮವನು. ನಮ್ಮ ಕಂಸಂಗೆ ಈತ ಅಳಿಯನು, ನಮ್ಮ ಕಂಸ ಗಳಿಯ ಇವನು. ನಮಗೆ ಮೊಮ್ಮನು, ನನ್ನ ಮೊಮ್ಮಗ ಆಗಬೇಕು ನನಗೆ. ಮಗನು ದೇವಕಿಗೆ,
ಎಷ್ಟು ಚಂದ ಪರಿಚಯ ರೀ, ಬ್ಯೂಟಿಫುಲ್ ಪರಿಚಯ. ತಾನು ರೆಫರೆನ್ಸ್ ಇಟ್ಕೊಂಡು ಹೇಳ್ತಾನೆ, ಇನ್ನು ಹೊರಗಿನವನಲ್ಲ, ನಮ್ಮ ಆತನಿ, ನಮ್ಮ ಹುಡುಗ ಇವನು, ನಮ್ಮ ಕಂಸನ ಅಳಿಯ, ನಮ್ಮ ಮೊಮ್ಮಗ ಆಗಬೇಕು, ಅದು ಅಲ್ಲದೆ ನಮ್ಮ ದೇವಕಿ ಮಗ. ಇಷ್ಟೆಲ್ಲ ಪರಿಚಯ ಮಾಡಿಕೊಟ್ಟು, ಈತ ಕಾಣಿರೆ ಹಿಂದೆ ಚೌರಾಸೀತಿ ದುರ್ಗದಳು ಓಡಿ ಬದುಕಿದವನು, ನಾನು ಹೋದಾಗೆಲ್ಲ ಓಡೋಡಿ ಹೋಗ್ತಿದ್ದಾನೆ ಇವನೇ, ಅದು ಬೇರೆ ಪರಿಚಯ. ಈತ ಬಲುಗೈ ಬಂಟನೆಂದನು ಮಗಧಪತಿ ನಗುತ್ತಾನೆ, ನೋಡಿ ಭಾಳ ಮಹಾಶೂರ ಓಡಿ ಬಂದಿದ್ದಾನೆ ಅಂತ ಪರಿಚಯ ಮಾಡ್ತಾನೆ. ಮಾಡಿ ನೀನು 3 ಮಂದಿ ಆರಿಸ್ಕೋ ಅನ್ನಲ್ಲ, ಯಾರೊಬ್ಬರನ್ನ ಆರಿಸ್ಕೋ ಅಂತಂದಾಗ ಯಾರನ್ನ ಆರಿಸ್ಕೋಬೇಕು? ನಿನ್ನ ಜೋಡಿ ಯುದ್ಧ ಬೇಡ ಮಾರಾಯ ಅಂತಾನೆ ಕೃಷ್ಣನಿಗೆ. ಯಾಕೆ ಬೇಡ ಹೇಳ್ತಾನೆ ಅವನಿಗೆ, ಯುದ್ಧ ಬೇಡ, ಪ್ರಕಟವೈ ನಿಮ್ಮ ಆಳುತನ, ನಿಮ್ಮ ಶೂರ್ತನ ಭಾಳ ಪ್ರಸಿದ್ಧ ಆಗೋಗಿದ್ದಪ್ಪ ಇಷ್ಟು ದಿವಸ. ಯದು ನಿಖರ ಕಾವಂಜುವೆವು, ಯದುಗಳ ಜೋಡಿ ಯುದ್ಧಕ್ಕೆ ನಾವು ಭಾಳ ಹೆದರ್ತೀವಪ್ಪ ನಾವು, ಯಾಕಂದರೆ ರಣನಾಟಕ ಪಲಾಯನ ಪಂಡಿತರು ನೀವೆಂದ ಮಗಧ. ರಣನಾಟಕ ಪಲಾಯನ ಪಂಡಿತರು, ಯುದ್ಧ ಬಂದಾಗ ಕರೆಕ್ಟಾಗಿ ಓಡೋಗುವಂಥ ನಾಟಕ ಮಾಡೋರು ನೀವೇ ಎಕ್ಸ್ಪರ್ಟ್. ನಿಮ್ಮದೆಲ್ಲ ಮೊನೊಪಲಿ ಇದೆ ಅದರೊಳಗೆ, ಆ ಥರ ಮಾಡಿದ್ದೀರಿ, ಅದು ನಿಮ್ಮ ಕಡೆ ಯುದ್ಧ ಮಾಡೋದಿಲ್ಲ ನಾನು. ಮುಂದೆ ಪಾರ್ಥನ ಆರಿಸ್ಕೋಬೋದಾಗಿತ್ತಲ್ಲ, ಏನು ಚಂದ ಮಾತ್ರಿ ಅದು. ಪಾರ್ಥ ನೀ ಮಗು, ನೀ ಹುಡುಗ ಎಳಸ್ನಿ ಇನ್ನು, ಪಾರ್ಥ ನೀ ಮಗು, ಎಮ್ಮೊಡನೆ ರಣದರ್ಥಿಯಾದರೆ ಭೀಮಸೇನ ಸಮರ್ಥನಃ. ಇದು ಮಾತು ನೋಡಿ ಹೆಂಗಿದೆ, ಎನ್ನೊಳಗೆ ಎಮ್ಮೊಡನೆ ರಣದರ್ಥಿಯಾದರೆ ನಮ್ಮ ಯುದ್ಧ ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟಿದ್ರೆ ಭೀಮಸೇನ ಸಮರ್ಥನಃ. ಆತಂಗೆ ಕೊಟ್ಟೆನು ಕಳನ ಕಾಳಗವ, ಅವನಿಗೆ ಕೊಡ್ತೇನೆ, ಕಾಳಗದ ವೀಳ್ಯ ಕೊಡ್ತೇನೆ ಅವನಿಗೆ. ವ್ಯರ್ಥವಿದುತ ಹೋಗಲಿನ್ನು ಪರಾರ್ಥ ಕಂಟಕವಾಗಲೇತಕ್ಕೆ, ತೀರ್ಥ ವಹಿಸಲೇ ಶಸ್ತ್ರಧಾರಿ ಇದೆ ಎಂದ ಮಗದ. ಇದು ನೋಡಪ್ಪ, ತೀರ್ಥ ಅಲ್ಲ ಖಡ್ಗ, ಇದು ಯುದ್ಧ ಮಾಡಬೇಕು, ಮಾಡು ಅಂತ ಕೇಳ್ತಾನೆ. ಆಯುಧ ಯಾವುದು ಬೇಕು ಅಂತ ಭೀಮ ಕೇಳ್ತಾನೆ. ಯುದ್ಧ ಮಾಡೋ ತೀರ್ಮಾನ ಆಯ್ತಲ್ಲ, ಯುದ್ಧ ಆಗೋದು ಭೀಮ ಜರಾಸಂಧ ಇಬ್ಬರ ನಡುವೆ, ಉಳಿದು ಸೈನಿಕರು ಪ್ರಜೆಗಳಿಗೆ ಏನೂ ಅನ್ಯಾಯ ಆಗೋ ಸಾಧ್ಯ ಇಲ್ಲ. ಅದು ಬೇಕಾಗಿತ್ತು ಕೃಷ್ಣನಿಗೆ, ಸುಮ್ಮನೆ ರಕ್ತಪಾತ ಆಗೋದು ಬೇಡ. ಹಾಗಾದರೆ ಯಾವ ಆಯುಧ ತಗೋಬೇಕು? ಅದಕ್ಕೆ ಅವನು ಹೇಳ್ತಾನೆ ಮಗದ, ಮತ್ತೆ ಆಯುಧಗಳಲ್ಲೇನು? ಆಯುಧ ತೊಗೊಂಡು ಏನು ಮಾಡ್ತೀಯೋ? ಆಯುಧ ಎದಕ್ಕೆ ಬೇಕು ನಿನಗೆ? ನೀ ನಾಗಾಯತದ ಬಲನೆಂಬರು, ನೀನು ಸಹಸ್ರ ಆನೆ ಬಲ ಇದ್ದವನು ಅಂತ ಜನ ಮಾತಾಡ್ತಾರೆ. ಆ ನುಡಿವಾಯವೋ ಕಲಿಭೀಮ ದಿಟವೋ ನೋಡಬಹುದಲೇ. ಜನ ಹೇಳ್ತಾರೆ ಸಹಸ್ರ ಆನೆ ಬಲ ಇದ್ದವನು ಭೀಮ ಅಂತಾರೆ, ಆ ನುಡಿ ಸುಳ್ಳು ಏನು ಭೀಮ ಗಟ್ಟಿ ಇದ್ದವನು ಪರೀಕ್ಷೆ ಮಾಡಬೇಕಲ್ಲಪ್ಪ, ನಾನೀಗ ನೋಡಬೇಕು ಅಂತಾನೆ. ನೋಡಬೇಕಲ್ಲ, ನೋಡಬಹುದಲೇ. ಆಯಿತೇ ಸಮಜೋಳಿ, ಆಯ್ತೇನಪ್ಪ ಸಮಯುದ್ಧ ಆಯ್ತಾ ಅಂದ್ಬಿಟ್ಟು, ನಿನಗದು ಉಪಾಯವೋ, ನಿನಗೊಪ್ಪಿಗೆ ಆಯಿತೋ? ಚೊಕ್ಕೆಯವೋ ಸರಿ ಆಯ್ತಾ ಮನಸ್ಸಿಗೆ? ನುಡಿ ಮನದ ಆಯತವ ಎನ್ನುತ್ತ ಹತ್ತಿಗೆ ಅನುವಾದ. ಸರಿ ಆಯ್ತಿಲ್ಲಪ್ಪ ಮನಸ್ಸಲ್ಲಿ ಮತ್ತೇನು ತೊಂದರೆ ಇಲ್ಲಲ್ಲ, ಪ್ರಶ್ನೆ ಇದ್ದರೆ ಕೇಳ್ಬಿಡು, ಎಲ್ಲ ಹೇಳ್ಬಿಡ್ತೀನಿ, ಆತ ಯುದ್ಧಕ್ಕೆ ಬಾ ಅಂತ ಹೇಳಿ ಹತ್ತಿಗೆ ಅನುವಾದ. ಕುಮಾರವ್ಯಾಸನ ಭಾಷೆನೇ ಅದು. ಹತ್ತಿಗೆ ಅನುವಾದ. ಯುದ್ಧ ಶುರು ಮಾಡಿದ. 26 ದಿನಗಳ ಹೋರಾಟ. ಎಷ್ಟು ಚಂದ ಅದು. ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಸಾಯಂಕಾಲ ಆದ ತಕ್ಷಣ ಯುದ್ಧ ಬಿಡಬೇಕು. ಇವರು ಎಷ್ಟು ಭೋಜನ, ಎಷ್ಟು ವ್ಯವಸ್ಥೆ ಮಾಡಿದ್ದ ಮಗದ ಅಂದರೆ ವ್ಯಾಸ ಭಾರತದಲ್ಲಿ ಭಾಳ ಚಂದ ಬರ್ತದೆ. ಭೀಮ ಕೃಷ್ಣನಿಗೆ ಹೇಳ್ತಾನೆ, ಮಾರಾಯ ನನಗೆ ಅತ್ಯಂತ ಪ್ರಿಯಾದ ರಾಜರು ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲಪ್ಪ ನಮ್ಮನ್ನು, ಅಷ್ಟು ಚೆನ್ನಾಗಿ ನೋಡ್ಕೋತಾನೆ ಮಗದ ಅಂತ. 25 ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಇವರಿಗೆಲ್ಲ ಊಟ ಎಲ್ಲ ಫಸ್ಟ್ ಕ್ಲಾಸ್ ಮಾಡಿದ್ದಾನೆ. ಮತ್ತು ಯುದ್ಧ ಆಗುವಾಗ ವೀಳ್ಯ ಕೊಡಬೇಕು, ಕರ್ಪೂರ ಕೊಡಬೇಕು, ನಡು ನಿಂತ್ಕೋಬೇಕು, ಮತ್ತು ಅಲ್ಲೂ ದಣು ಆರಿಸ್ಕೊಂಡು ಮತ್ತೆ ವೀಳ್ಯ ಕರ್ಪೂರ ತೊಗೋಬೇಕು, ಹಾಗೆಲ್ಲ ಯುದ್ಧ ಮಾಡೋದು. 26 ದಿವಸ ಆಯಿತು. ಎಷ್ಟಾದರೂ ವಯಸ್ಸೇ. ಜರಾಸಂಧನಿಗೆ ವಯಸ್ಸಾಗ್ತಾ ಇದೆ, ದಣು ಕಾಣಿಸ್ತಾ ಇತ್ತು, ಮೈಯಲ್ಲಿ ಸ್ವಲ್ಪ ಬೇಸರ ಮೂಡ್ತಾ ಇದೆ. ಇದು ಸರಿ ಸಮಯ ಅನ್ನಿಸ್ತು ಕೃಷ್ಣನಿಗೆ, ಇನ್ನು ಜಾಸ್ತಿ ಬೆಳೆಸೋದು ಬೇಡ, ಮುಗಿಸ್ಬಿಡ್ಬೇಕು ಅವನ್ನ ಅಂತ. ಹೊಡೆದ್ಬಿಡು ಅಂತ ಹೇಳ್ದ. ಆವಾಗ ಭೀಮ ಏನು ಮಾಡ್ದ, ಒಂದು ಕಾಲ ಮೇಲೆ ಕಾಲಿಟ್ಟು ಇನ್ನೊಂದು ಕಾಲು ಹಿಡಿದು ಎತ್ತಿ ಪೂರ್ತಿ ದೇಹನ 2 ಭಾಗ ಸೀಳಿಮೆಟ್ಟು ಒಗೆದ್ಬಿಟ್ಟ. ಒಗೆದಾಗ 2 ಭಾಗ ಮತ್ತೆ ಸೇರ್ಕೊಂಡ್ಬಿಡ್ತು. ಅವನ ಹೆಸರೇ ಜರಾಸಂಧ. ಜರೆ ಅನ್ನೋ ರಾಕ್ಷಸಿ ಅವನ ಸಂಧಿಯನ್ನು ಕೂಡಿಸಿರೋದ್ರಿಂದ ಜರಾಸಂಧ ಆದವನು. ಅವನು ಹೊರಾಯ್ತು. ಕತ್ತರಿಸ್ತು ಹೋದರೆ 2 ತುಂಡು ಮತ್ತೆ ಸೇರ್ಕೋತಾವೆ ಅಂತ ಮತ್ತೆ ಸೇರ್ಕೊಳ್ತು. ಭೀಮ ಅಂದ ಇದೇನು ವಿಚಿತ್ರಪ್ಪ ಅಂದವನು. ಮತ್ತೆ ಸೀಳಿದ, ಮತ್ತೆ ಸೇರ್ಕೊಳ್ತು. ಈಗ ಒಂದು 5-6 ಸಲ ಆದಮೇಲೆ ಕೃಷ್ಣ ನೋಡ್ತಾನೆ, ಏನು ಎಣೆ ಬರ ಇದು, ಇಷ್ಟು ಸಲ ಕೊಂದು ಹಾಕ್ತೀನಿ ಮತ್ತೆ ಹುಟ್ಟಿ ಬರ್ತಾನಲ್ಲ ಇವನು ಅಂತ. ಕೃಷ್ಣ ತನ್ನ ಕೈ ಪಲ್ಲಟ ಮಾಡಿ, ಎಷ್ಟು ಚೆನ್ನಾಗಿದೆ ಭಾಷೆ ಅದನ್ನು, ತನ್ನ ಕೈ ಪಲ್ಲಟ ಮಾಡಿ ಹೇಳ್ತಾನೆ, ತಿರುಗಿ ಹಿಂಗೋಗಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆಗೆ ಕಡ್ಡಿ ಮುರಿದು ಹಾಕು ಅಂತ ಹೇಳ್ತಾನೆ ಅಂತ. ಆ್ಯಕ್ಚುಲಿ ಕೈ ಪಲ್ಲಟ ಮಾಡಿ ಹೇಳಿದ ಅಂತ ಹೇಳ್ತಾನೆ. ಗೊತ್ತಾಯ್ತು ಭೀಮನಿಗೆ. ಅವನು ಇನ್ನೊಂದು ಸಲ ಸೀಳಿಬಿಟ್ಟು ತಲೆ ಆ ಕಡೆ ಕಾಲು ಈ ಕಡೆ ಒಂದು ತುಂಡಾದರೆ ಕಾಲು ಆ ಕಡೆ ತಲೆ ಈ ಕಡೆ ಇನ್ನೊಂದು ತುಂಡು ಹಾಕಿಬಿಟ್ಟ. ಆದ್ದರಿಂದ ಜೋಡಿಸ್ಲಿಲ್ಲ. ಜರಾಸಂಧ ಸತ್ತೋದ ಅಂತ. ಜರಾಸಂಧ ಸತ್ತು ಹೋದರೆ ಕೋಲಾಹಲ ಆಗಬೇಕಾಗಿತ್ತಲ್ಲ.
ಇಂಥ ಪ್ರಚಂಡ ರಾಜ ದೊಡ್ಡವನು ಸತ್ತಾಗ ಅವನು ದಂಗೆ ಹೇಳ್ಬೇಕು, ಜನ ಇವ್ರು ಯಾರು ಬಂದು ಕೊಂದು ಹಾಕಿದ್ರು ಅಂತ ಹೇಳಿ ಹೊಡೆದು ಹಾಕಬೇಕಲ್ಲ. ಹಂಗೆ ಆಗಲೇ ಇಲ್ಲ. ಯಾಕಂದರೆ ಇವನು ಪ್ರೀತಿ ಮಾಡೋರಿಲ್ಲ ಅಲ್ಲಿ, ಹೆದರ್ಕೊಂಡು ಕೂತವರಿದ್ದಾರೆ ಎಲ್ಲರೂ. ಇವನು ಮುಗಿದು ಹೋದರೆ ಸಾಕು ಅಂತ ಕೂತವರಿದ್ದಾರೆ. ಆದರೆ ಕೃಷ್ಣ ಮಾಡುವಂಥ ಮುತ್ಸದ್ದಿತನ ನೋಡಿ. ಆದ ತಕ್ಷಣ ಆ ಮಗ ಇರ್ತಾನೆ, ಸಹದೇವನ್ ಕರೀತಾನೆ, ಅಪ್ಪ ನಿಮ್ಮ ತಂದೆ ಹೋದರು, ನನ್ನ ದುಃಖ ಆಗಿದೆ. ಆದರೆ ಕ್ರೂರಿ ಮನುಷ್ಯ, ಧರ್ಮದ ಪರವಾಗಿ ಇಲ್ಲದೆ ಇರೋ ಕೊಲ್ಲಬೇಕಾಯ್ತು. ನಾನು ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಪ್ಪನ ಕ್ರಿಯೆಗಳನ್ನು ಮಾಡು, ನಾನು ಇರ್ತೀನಿ ಮುಂದೆ. ತಾನು ಮುಂದೆ ನಿಂತು ಜರಾಸಂಧನ ಎಲ್ಲ ಅಂತ್ಯಕ್ರಿಯೆಗಳನ್ನು ಮಾಡಿಸ್ತಾನೆ. ಮಾಡಿಸಿ ಅವನು ಸಹದೇವ ಕೇಳ್ತಾನೆ, ಸಿಂಹಾಸನ ಮೇಲೆ ಯಾರು ನೀನು ಕೂತ್ಕೋತೀಯೋ, ಭೀಮ ಕೂತ್ಕೋತಾನೋ, ಅರ್ಜುನ ಕೂತ್ಕೋತಾನೋ ಅಂತ. ಅವನು ಹೇಳ್ತಾನೆ, ಈ ಸಿಂಹಾಸನ ನಮ್ದಲ್ಲ, ನಿಂದೇ ಸಿಂಹಾಸನ ಇದು. ನಂಬೋಕ್ಕಾಗಲ್ಲ ಸಹದೇವನಿಗೆ. ಕರ್ಕೊಂಡು ಸಿಂಹಾಸನ ಮೇಲೆ ಕೂಡಿಸಿ, ನೀನೇ ರಾಜ ಮಾರಾಯ, ನೀನೇ ರಾಜ್ಯ ಆಳು ಅಂತ ಹೇಳಿ. ಇದು ನೋಡಿ ಹೇಗಿದೆ, ತಂದೆಯನ್ನು ಕೊಂದವನು ಕೂಡ ಗೌರವಕ್ಕೆ ಪಾತ್ರನಾಗ್ತಾನೆ, ಪ್ರೀತಿಗೆ ಪಾತ್ರ ಆಗ್ತಾನೆ. ಪ್ರೀತಿ ಪಾತ್ರ ಆಗಿ ಸಹದೇವನ ಮಾತು ತಗೋತಾನೆ. ಮುಂದೆ ಇದಾಗ್ತದಪ್ಪ, ರಾಜಸೂಯ ಆದಾಗ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾನೆ. ಅವನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ 86 ಜನ ಇದ್ದರಲ್ಲ ಜೈಲಲ್ಲಿ, 86 ಜನನೂ ಬಿಡಿಸ್ತಾನೆ. ಬಿಡಿಸಿ ನಿಮ್ಮ ರಾಜ್ಯಕ್ಕೆ ಹೋಗ್ರಿ, ನೀವೇ ಚಕ್ರವರ್ತಿಗಳು. ಅವ್ರು ಹೇಳ್ತಾರೆ, ಹೇಗಿದ್ರು ಸೆರೆಮನೆಯಲ್ಲಿ ಸಿಕ್ಕಾಕೊಂಡಿದ್ವಿ, ನೀವೇ ಆಗಲಿ, ಧರ್ಮರಾಜನೇ ಚಕ್ರವರ್ತಿ ಆಗಿಬಿಡ್ಲಿ ನಮಗೆಲ್ಲ ಅಂತ. ಅವತ್ತಾನ ಧರ್ಮರಾಜನಿಗೆ ರಾಜ್ಯ ಬೇಕಾಗಿಲ್ಲ, ಅವನು ಬೇರೆ ರಾಜ್ಯ ಇದೆ ಅವನಿಗೆ. ನಿಮ್ಮ ರಾಜ್ಯಕ್ಕೆ ನೀವೇ ಅಧಿಪತಿಗಳು, ಆದರೆ ರಾಜಸೂಯ ಯಾಗ ಬಂದಾಗ ನೀವು ಸಹಾಯ ಮಾಡಬೇಕು. ಒನ್ ಸ್ಟ್ರೋಕ್, ಮಾಸ್ಟರ್ ಸ್ಟ್ರೋಕ್ ಇದು. ಇಡೀ ಮಗಧನ ಸಿಂಹಾಸನ ಇವನ ಕಾಲಡಿ ಬಂತು, ಧರ್ಮರಾಜನ ಛತ್ರದಡಿ ಬಂತು. ಅದಲ್ಲದೆ 86 ಜನ ಈ ರಾಜರೇನಿದ್ರು ಅವರೆಲ್ಲರೂ ಅನ್ಕಂಡೀಷ್ನಲ್ ಸಪೋರ್ಟು ಧರ್ಮರಾಜ. ಇಷ್ಟು ಜನ ಬಂದಾಗ ಇನ್ನು ಧರ್ಮರಾಜನ ರಾಜಸೂಯಕ್ಕೆ ಅಡ್ಡ ಯಾವುದೂ ಇಲ್ಲ ಅಂತ ಖಾತ್ರಿ ಆಗಬೇಕು. ಇದು ಬಹಳ ಮುಖ್ಯ. ಸ್ಟ್ರಾಟಜಿ ಅಂದರೆ ಇದು. ಅವನೊಂದು ಹೆದರಿಕೆ ಇದೆ, ನೋಡೋಣ್ರಿ ಏನಾಗ್ತದೆ ನೋಡೋಣಂತೆ, ಅಲ್ಲ ಆದಾಗ ನೋಡೋಣ ಅಂತಲ್ಲ, ಮೊದಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಇನ್ನು ಯಾರೂ ಅಪೋಸಿಷನ್ ಇಲ್ಲ ಅಂತ ಹೋಗ್ಬೇಕು. ಆ ಥರ ಮಾಡಿಕೊಂಡು ಕ್ಲಿಯರ್ ಮಾಡಿ ಬಹುದೊಡ್ಡ ಕಂಟಕ ಕಳೀತು ಅಂತ ಹೇಳ್ತಾನೆ. ಈ ಘಟನೆಗೆ ಸೂತ್ರಧಾರನಾಗಿದ್ದಂಥ ಕೃಷ್ಣನ ಜನಪ್ರಿಯತೆ ಇನ್ನೂ ಹೆಚ್ಚಾಯಿತು. ಯಾಕೆ ಮಗದನ ಸೋಲ್ಸೋಕ್ಕಾಗ್ತದೆ ಅಂತ ಯಾರೂ ನಂಬ್ಕೊಂಡಿರಲಿಲ್ಲ. ಮಗದನ ನಿರಾಯಾಸವಾಗಿ ಆಯುಧ ಇಲ್ಲದೇನೆ ಕೊಂದು ಹಾಕಿಬಿಟ್ರು, ರಕ್ತಪಾತ ಆಗದೇನೆ ಕೊಂದು ಹಾಕಿದ ಅಂದರೆ ಕೃಷ್ಣ ದೊಡ್ಡವನು ಅಂತ ಹೇಳಿ ಅವನ ಪುರುಷೋತ್ತಮ ಅಂತಾಗಿ ವಾಸುದೇವ ಅಂತ ಕರೆಯೋಕ್ಕೆ ಶುರು ಮಾಡಿದರು. ವಾಸುದೇವ ಅಂದರೆ ಒಂದು ಪ್ರಶಸ್ತಿ, ಅದು ಮಹಾಭಾರತದಲ್ಲಿ ಬರ್ತದೆ, ಮುಂದೆ ಭಾಗವತದಲ್ಲಿ ಚೆನ್ನಾಗಿ ಬರ್ತದೆ. ಅವನಿಗೆ 7 ಚಿಹ್ನೆಗಳಿದ್ದು ಅವರಿಗೆಲ್ಲ. ವಾಸುದೇವನಾಥವನಿಗೆ 7 ಚಿಹ್ನೆ ಇರಬೇಕು ಅಂತ. ಅವ ಪೌಂಡ್ರ ಒಬ್ಬ ಇದ್ದ, ತಾನು ಅಂಥ ಚಿಹ್ನೆ ಹಾಕೊಂಡು ಆಟಾಡ್ತಿದ್ದ. ಅವನು ಕೊಂದುಬಿಡ್ತಾನೆ ಮುಂದೆ ಕೃಷ್ಣ. ಆದರೆ ವಾಸುದೇವ ಅಂತ ಅದ. ಧರ್ಮರಾಜನ ರಾಜಸೂಯ ಯಶಸ್ವಿಯಾಗಿ ಸಂಭ್ರಮದಿಂದ ನಡೀತು. ಹಾಗಾದರೆ ಇನ್ನು ಧರ್ಮರಾಜನ ಮುಂದೆ ಯಾರೂ ತಲೆ ಎತ್ತೋಕ್ಕೆ ಸಾಧ್ಯ ಇಲ್ಲ, ಚಕ್ರವರ್ತಿ ಆಗ್ತಾನೆ. ಈ ನಗ್ರ ಪೂಜೆ ಮಾಡೋ ಹೊತ್ತಿಗೆ ಇನ್ನೇನು ತೊಂದರೆ ಇಲ್ಲ, ಭೀಷ್ಮರು ಹೇಳಿದಾಗ ಕರ್ಕೊಂಬಂದು ಕೃಷ್ಣನ್ನ ಕೂಡಿಸ್ತಾರೆ ಅಗ್ರ ಪೂಜೆಗೆ. ಯಾವುದೂ ತೊಂದರೆ ಇಲ್ಲ, ಸುರಕ್ಷಿತವಾಗಿ ಆಯಿತು ಅನ್ನೋ ಹೊತ್ತಿಗೆ ಒಂದು ಸಣ್ಣದ ಅಡೆತಡೆ ಬರ್ತದೆ. ಯಾರ್ದೂ ತಕರಾರಿರಲ್ಲ, ಒಬ್ಬ ದುರಹಂಕಾರನ ಬಿಟ್ಟು. ಆ ದುರಹಂಕಾರಿ ಶಿಶುಪಾಲ. ಹೋಸಲ ನಾವು ಇವನು ನೋಡಿದಾಗ, ವೇದವ್ಯಾಸರ ಬಗ್ಗೆ ನೋಡಿದಾಗ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ. ಆತ ತೊಂದರೆ ಅನುಭವಿಸ್ತಾನೆ, ಕೃಷ್ಣನ ಮಾಡಬಾರ್ದಾಗಿತ್ತು ಅಂತಾನೆ. ಅಪಮಾನ ಮಾಡ್ತಾನೆ, ಬೈತಾನೆ. ನೀನು ಯಾರೋ, ನೀನು ದನ ಕಾಯೋನು, ಇದು ರಾಜರ ಸಭೆ, ನಿಂದೇನು ಕೆಲಸ ಇಲ್ಲಿ ಅಂತಾನೋ. ನಿಂದೇನು ಕೆಲಸ ಇಲ್ಲಿ? ರಾಜರಿರಬೇಕು, ನೀ ಯಾವ ರಾಜ? ನೀನು ಯಾವ ದೇಶದ ರಾಜನೂ ಅಲ್ಲ, ನೀನು ಯುವರಾಜನೂ ಅಲ್ಲ, ನೀನು ಇಲ್ಯಾಕೆ ಬಂದಿದೆಯಾ ನೀನು ಅಂತ ಹೇಳಿ ಸ್ವಲ್ಪ ಒರಟಾಗಿ ಮಾತಾಡ್ತಾನೆ. ಜನ ಸಿಟ್ಟಿಗೆ ಬಿಟ್ಟು ಸಹದೇವ ಖಡ್ಗೆ ಹಿಡ್ಕೊಂಡ್ಬಿಡ್ತಾನೆ, ಹೊಡೆದು ಬಿಡ್ತೀನಿ ಅಂತ. ಕೃಷ್ಣ ಹೇಳ್ತಾನೆ, ಏನು ಮಾಡ್ಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಕೂತ್ಕೊ, ಅವ್ನು ಮಾತಾಡಲಿ ಅವನು. ಯಾಕಂದರೆ ಕೃಷ್ಣನಿಗೆ ಗೊತ್ತು ಸಹದೇವನ ಕೈಯಿಂದ ಅವನು ಸಾಯೋದಿಲ್ಲ ಅಂತ ಗೊತ್ತು. ನಮಗೆಲ್ಲ ಗೊತ್ತಿರೋವಂಥ ಕಥೆ. ಇವನು ಹುಟ್ಟಿದಾಗ, ಶಿಶುಪಾಲ ಹುಟ್ಟಿದಾಗ ಹೇಗೆ ಪಾಂಡವರು ಸೋದರತ್ತೆ ಮಗನೇ, ಇವನು ಸೋದರತ್ತೆ ಮಗನೇ. ಅವನಿಗೆ 4 ಕೈ ಇತ್ತಂತೆ, 3 ಕಣ್ಣಿತ್ತಂತೆ. ಆ ತಾಯಿ ಮನೆಗೆ ಬಂದವರಿಗೆಲ್ಲ ಕೈಯಲ್ಲಿ ಕೂಸಿನ ಕೊಡೋಳು. ಎಲ್ಲರೂ ವಿಚಿತ್ರ ಅನಿಸೋದು, 4 ಕೈ 3 ಕಣ್ಣು ಏನಿದೆ ಅಂತ. ನಾರದರು ಹೇಳ್ತಾರಂತೆ, ಯಾರ ಕೈಯಲ್ಲಿ ಕೊಟ್ಟಾಗ ಅವನು 2 ಕೈ 1 ಕಣ್ಣು ಬಿದ್ದು ಹೋಗ್ತದೋ ಅವನಿಂದಾನೇ ಸಾವಾಗ್ತದೆ ಅಂತ ಹೇಳಿರ್ತಾಳೆ. ಈ ಕೃಷ್ಣನ ಕೈಯಲ್ಲಿ ಕೊಟ್ಟಲು, ಅವನು 2 ಕೈ 1 ಕಣ್ಣು ಬಿದ್ದು ಹೋಯಿತು. ತಕ್ಷಣ ಆಕೆ ಗೊತ್ತಾಯಿತು, ನನ್ನ ಮಗ ಸತ್ತರೆ ಕೃಷ್ಣನ ಕೈಯಲ್ಲೇ ಸಾಯಬೇಕು ಅಂತ. ಆಕೆ ಹೇಳ್ಕೊಂಡ್ಲು, ಮಾಡಬೇಡಪ್ಪ, ಬಿಟ್ಬಿಡು ಅವನ. ಇಲ್ಲ, ನಾನೇನು ಮಾಡೋಕ್ಕೆ ಹೋಗೋದಿಲ್ಲ, ಅವನು ನಾನೇ ಕೊಲ್ಲಿ ಅವನ ಅಂತಂದ. ಅವನ ತಪ್ಪನ್ನು ಹೊಟ್ಟೆಯಲ್ಲಿ ಹಾಕ್ಕೊಳ್ಳಪ್ಪ ನೀನು. ಕೃಷ್ಣ ಆಯ್ತಾನು, ಒಂದಲ್ಲಮ್ಮ 100 ತಪ್ಪು ಕ್ಷಮಿಸ್ತೇನೆ ಆಯಿತಾ, ಆದರೆ 101ನೇ ತಪ್ಪು ಮಾಡಿದಾಗ ಮಾತ್ರ ಬಿಡೋಲ್ಲ ಅಂತಾನೆ. ಆಯ್ತು ಬಿಡು, 100 ತಪ್ಪು ಮಾಡು. ತಾಯಿ ಹೇಳಿದ್ದಾಳೆ ಶಿಶುಪಾಲ, ಅವನ ಹತ್ರ ಹೋಗಬೇಡ, ಅವನ ಹತ್ರ ಅಂತ ಹೇಳಿರಬೇಕು. ಈಗ ಬಂದಿದ್ದ ಸಮಯ. ಅವನು ಶಿಶುಪಾಲ ಜರಾಸಂಧ ಸತ್ತ ಮೇಲೆ ಇನ್ನೊಬ್ಬ ಪರಾಕ್ರಮಿ ರಾಜ ಅಂದರೆ ಶಿಶುಪಾಲ. ಅವನು ಅಂದ್ಕೊಂಡಿದ್ದ ನ್ಯಾಚುರಲ್ ಚಾಯ್ಸ್, ನಾನೇ ತಾನೇ ಸೆಲೆಕ್ಷನ್ ಆಗೋದೀಗ.
ಅಂತ ಕೂತಿದ್ದಾನೆ. ಪಾಪ ಸಭೆಗೆ ಬಂದಿದ್ದಾನೆ ಅವನು. ಆದರೆ ಅವನು ಪೂರ್ತಿ ಆಗ್ತೀನಿ ಅಂತ ಬಂದು ಕೂತವನ್ನ ಬಿಟ್ಕೊಂಡು ಕೃಷ್ಣನ್ ತಂದು ಕೂಡಿಸಿದಾಗ ಅವನಿಗೆ ಅಪಮಾನ ಆಯಿತು, ಬೈದ. ಅವನು ಹೇಗೆ ಬೈತಾನೆ ಅಂತ, ಅಸಾಧ್ಯ ಬೈತಾನೆ. ಬೈಯೋದ್ರ ಜೊತೆಗೆ ಬುದ್ಧಿವಂತಿಕೆ ಬೇರೆ. ಇದು ಭಾಳ ವಿಚಿತ್ರ ಅನಿಸೋದು ನನಗೆ. ಅವನು ಹೇಳ್ತಾನೆ, ನೋಡೋ ಧರ್ಮದ ಹಾದಿಯಲ್ಲಿರಬೇಕು, ನೀನು ಅಧರ್ಮದಲ್ಲಿದ್ದೀಯಾ, ನೀನು ಯಾಕೆ ಬಂದೆ ಇಲ್ಲಿ ಅಂತ ಬೈತಾನೆ. ಒಂದೊಂದು ಸಲ ಮಾತು ಸತ್ಯ ಅನಿಸೋಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು. ಶಿಶುಪಾಲ ಕೃಷ್ಣನ್ ಬೈಬೇಕಾದ್ರೆ ಇದು ಧರ್ಮದ ಹಾದಿ ಅಲ್ಲ, ನೀ ಧರ್ಮದ ಹಾದಿಯಲ್ಲಿಲ್ಲ, ಇಲ್ಲಿ ಬಂದು ಕೂತಿದ್ಯಾ ನೀನು ಅಂತ ಹೇಳಿ ಒಂದಲ್ಲ 10 100 ಸಲ ಬೈತಾನೆ. ಆ ಮಾತು ಕೇಳುವಾಗ ನನಗೆ ಭಾಳ ವಿಚಿತ್ರ ಅನ್ನಿಸ್ತಾ ಇತ್ತು. ಎಷ್ಟು ತಿಳುವಳಿಕೆ ಇರಬೇಕು ಅವನು. ಆ್ಯಕ್ಚುಲಿ ಅವ್ನು ಹೇಳೋದು ನೋಡಿದರೆ ಭಾಳ ತಿಳುವಳಿಕೆಯಾಗಿ ಮಾತಾಡ್ತಾನೆ. ಈ ಧರ್ಮದ ಹಾದಿ ಯಾವುದು ಅಂತ ಹೇಳ್ತಾನೆ, ಇದು ಪಥ ಅಂತ ಹೇಳ್ತಾನೆ, ವೀರರ ಹಾದಿ ಅಂತಾನೆ. ಹಿಂಗಿರಬಾರ್ದು, ನೀ ಹೆಂಗಿದ್ದೀಯಾ ಅಂತ ಬೈತಾನೆ. ಅಂದರೆ ಎಲ್ಲ ಗೊತ್ತಿದೆ ಅಂದಂಗೆ ಆಯ್ತಲ್ಲ ಹೇಗಿರಬೇಕು ಅಂಥೇಳಿ. ಹೇಳೋದೆಲ್ಲ ಚಂದ, ಮಾಡೋದು ಬೇರೆ. ಇದನ್ನು ನೋಡಿದಾಗ ನನಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದ ಘಟನೆ ನೆನಪಾಗ್ತಾಯಿತ್ತು. ತಮಾಷೆ ಘಟನೆ ಇದು, ಹೆಂದ್ಕೊಮ್ಮೆ ಹೇಳಿದ್ದೇನೋ ನೆನಪಿಲ್ಲ. ಪುರೋಹಿತರು ಹರಿಕತೆ ಹೇಳ್ತಾರೆ. ಒಂದು ದೇವಸ್ಥಾನದಲ್ಲಿ ಅವರು ಎಷ್ಟು ಚಂದ ಮಾತಾಡೋರು ಅಂದರೆ, ಪುರೋಹಿತರು ಅವರು ಮಾತಾಡೋಕ್ಕೆ ಬಾಯಿ ತೆಗೆದ್ರೆ ಸಾಕು, ಇಡೀ ಜಗತ್ತೆಲ್ಲ ಮೌನ ಆಗಿಬಿಡ್ಬೇಕು, ಶಾಂತ ಆಗ್ಬೇಕು, ಅಷ್ಟು ಅದ್ಭುತವಾಗಿ ಮಾತಾಡೋರು. ಯಾವ ವಿಷಯ ಕೊಟ್ಟರು ಅದ್ಭುತವಾಗಿ ಮಾತಾಡೋರು. ಒಂದು ದಿವಸ ಜಾಸ್ತಿ ಜನ ಸೇರಿಬಿಟ್ಟಿದ್ದಾರೆ. ಮಹಾಸತಿ ಅನಸೂಯ ಟಾಪಿಕ್ ತೊಗೊಂಡ್ಬಿಟ್ಟಿದ್ದಾರೆ ಮಾತಾಡೋದಕ್ಕೆ. ಮೊದಲೇ ಅವ್ರು ಎಲ್ಲರೂ ಹೊರ್ಗರಿ ಅಂಥ ಮಾತು, ಅದರಲ್ಲಿ ಇಂಥ ಟಾಪಿಕ್ ಸಿಕ್ಕರೆ ಬಿಟ್ಟಾರ. ಹೊಗಳಿದ್ರು, ವರ್ಣಿಸಿದರು. ಆ ಕಥೆಯನ್ನು ಕೂತವರ ತಲೆಗೆ ಹಚ್ಚಿ, ತಲೆಯಿಂದ ಕಣ್ಣಿಗಿಳಿಸಿ, ಕಣ್ಣಿಂದ ಹೃದಯ ಇಳಿಸ್ಬಿಟ್ರು. ಕಣ್ಣಲ್ಲಿ ನೀರು ಸುರಿಬೇಕು, ಹೃದಯ ಕರೆಗೆ ಹೋಗಿದ್ದು ಜನ ಎಲ್ಲ. ಅಷ್ಟು ಅದ್ಭುತವಾಗಿ ಭಾಷಣ ಮಾಡಿದರು, ಕತೆ ಹೇಳ್ತಾಯಿದ್ರು. ಹೇಳ್ತಾ ಹೇಳಿದ್ರು, ಅನಸೂಯ ಅಂತ ಪತಿವ್ರತೆ ಯಾರೂ ಇಲ್ಲ. ಎಂಥ ಪತಿವ್ರತೆ ಆಕೆ ಅಂತ ಹೇಳಿ, ಈಗ ಅಂಥ ಪತಿವ್ರತೆಯರು ಸಿಗೋದಿಲ್ಲ ಇವರು ಪುರೋಹಿತರು. ಅದಕ್ಕೆ ನರಕ ಮಾಡಿದ್ದಾನೆ ದೇವರೀಗ. ಯಾರು ಪತಿವ್ರತೆಯರಾಗಿಲ್ವೋ, ಯಾರು ಮತ್ತೊಬ್ಬ ಮನುಷ್ಯನ ಬಗ್ಗೆ ಮನಸ್ಸಿಟ್ಟಿದ್ದಾರೋ ಅಂಥವ್ರಿಗೆಲ್ಲ ಒಂದು ಬೇರೆ ನರಕ ಸೃಷ್ಟಿ ಮಾಡಿದ್ದಾನೆ. ಇವ್ರು ಹೋಗಿ ಬಂದವರು ಹಂಗೆ ಹೇಳ್ತಾರೆ. ಸೃಷ್ಟಿ ಮಾಡಿದ್ದಾನೆ, ಹೊಸ ಸೃಷ್ಟಿ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಗೊತ್ತೋ ಅದಕ್ಕೆ ಎಲ್ಲರೂ ಹಿಂಗೆ ಕೂತಿದ್ದಾರೆ, ಏನು ಹೊಸ ವಿಷಯ ಹೇಳ್ತಾರೆ ಇವರು ಅಂತ. ಆ ಪುರೋಹಿತರು ಹೇಳಿದರು, ಸಣ್ಣ ಸೂಜಿ ನೋಡಿದ್ದೀರಲ್ಲ ನೀವು, ಸೂಜಿ, ಸಣ್ಣ ಸೂಜಿ. ಆ ಸೂಜಿಯಿಂದ ದಾರ ಪೋಣಿಸೋದಕ್ಕೊಂದು ಕಣ್ಣಿರ್ತದೆ. ದಾರ ಪೋಣಿಸೋದಕ್ಕೆ ಎಷ್ಟು ಸಣ್ಣದ ಕಣ್ಣದು, ತೀರಾ ಸಣ್ಣ ಕಣ್ಣು. ಯಾರ್ಯಾರು ಹೆಣ್ಮಕ್ಳು ಹಿಂಗಿದ್ದಾರೋ, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡಿಲ್ವೋ, ಅವ್ರನ್ನ ಇವರು ನರಕದಲ್ಲಿ ತೊಗೊಂಬರ್ತಾರಂತೆ. ನರಕಕ್ಕೆ ತೊಗೊಂಬಂದು ಅವ್ರು ನಾದಿ 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 ತೆಳ್ಳಗೆ ಮಾಡಿ ಆ ಸೂಜಿ ಕಣ್ಣೊಳಗೆ ಹಾಯಿಸ್ಬಿಡ್ತಾರೆ. ಸೂಜಿ ಕಣ್ಣೊಳಗೆ ಹಾಯಿಸಿ ಆ ಕಡೆ ಒಬ್ಬ ಈ ಕಡೆ ಕೊಂಡು ಎಳೆದಾಡ್ಬಿಡ್ತಾರೆ. ಅದು ಏನು ನೋವು ಆಗ್ತದೆ, ವೇದನೆ ಆಗ್ತದೆ, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ವರ್ಣನೆ ಮಾಡಿದರು ಅರ್ಧ ಗಂಟೆ. ಹೆಣ್ಮಕ್ಳೆಲ್ಲ ಗಾಬರಿ ಹಾಕಿ ಕೂತ್ಕೊಂಡ್ಬಿಟ್ರು. ಹೇಳೋದು ಕೇಳಿ ಎಲ್ಲರೂ ಗಾಬರಿ. ಏನು ಅದ್ಭುತ, ಹೊಸ ನರಕ. ಮೊದಲು ನೀ ಎಣ್ಣೆಯಲ್ಲಿ ಕುದಿಯೋದು ಅದೆಲ್ಲ ಕೇಳಿದ್ವಿ ನಾವು, ಇದು ಹೊಸದು, ಇನ್ನೋವೇಷನ್ ಬೇಕಲ್ಲ ಅಲ್ಲೂ ಅಂದ್ಕೊಂಡು ಗಾಬರಿ ಹಾಕಿ ಕೂತಿದ್ರು. ಇವು ಸಾಯಂಕಾಲ ಮನೆಗೆ ಹೋದರು. ಮನೆಗೆ ಹೋಗಿ ಊಟ ಮಾಡಿ, ಈ ಪುರೋಹಿತರಿಗೊಬ್ಬರು ಗೆಳತಿ ಇದ್ದಾಳೆ. ಊಟ ಮಾಡಿ ಅಲ್ಲಿ ಹೋದರು. ಹೋಗಿ ಬಾಗಿಲು ತಟ್ಟಿದ್ರಂತೆ. ತಟ್ಟಿದ ತಕ್ಷಣ ಬಾಗಿಲು ತೆಗಿಲಿಲ್ಲ. ಜೋರಾಗಿ ಕೂಗಾಡಂಗಿಲ್ಲ ಅಲ್ಲಿ. ಪಿಸ್ಮಾತ್ನ ಹೇಳಿ, ನಾನೇ ಬಂದದ್ದು, ಬಾಗಿಲು ತೆಗಿ ಅಂತ ಹೇಳಿದ್ರಂತೆ. ಆಕೆ ಬಾಗಿಲು ತೆಗಿಯಲ್ಲ, ಮನೆಗೆ ಹೋಗ್ರಿ ಅಂದ್ಲು. ಯಾಕೆ ಅಂತ ಕೇಳಿದ್ರು ಇವರು. ಇವತ್ತು ನಾನು ಹರಿಕತೆಗೆ ಬಂದಿದ್ದೆ, ನಿಮ್ಮ ಹರಿಕತೆ ಕೇಳಿದೆ. ಇವತ್ತು ಗಾಬರಿ ಆಗಿಬಿಟ್ಟಿದ್ದೆ ನನಗೆ. ನೀವು ಹೇಳಿದ್ರಿ ಎಂಥ ಶಿಕ್ಷೆ, ಘೋರ ಶಿಕ್ಷೆ, ಸೂಜಿ ಕಣ್ಣಲ್ಲಿ ಹೋಗುವಂಥದ್ದು. ನನಗೇನೇನು ಕಾದಿದೆಯೋ ಗೊತ್ತಿಲ್ಲ. ನೀವು ಭಾಷಣ ಕೊನೆಗೊಂದು ಹೇಳಿದ್ರಿ, ಅಕಸ್ಮಾತ್ ಹಿಂದೆ ಏನಾದರೂ ತಪ್ಪಾಗಿದ್ದರೆ ಬಿಟ್ಬಿಡಿ, ಇನ್ನು ಮುಂದಾದರೂ ಹಂಗೆ ಮಾಡಬೇಡಿ, ಚೆನ್ನಾಗಿ ಬದುಕಿ ಅಂದರೆ ಬಹುತ ಯಮ ನಿಮಗೆ ಕರುಣೆ ತೋರಿಸಿ ಅನು ಅಂತ ಹೇಳಿದ್ರಿ. ಈಗ ಆದದ್ದಾಗಿ ಹೋಯ್ತು, ಇನ್ಮೇಲೆ ನನ್ನ ಕಡೆ ಬರಬೇಡಿ, ನೀವು ಹೋಗಿ ಅಂತಂದ್ರು. ಇವನು ಹುಚ್ಚಿ ಅಂದ. ಇವನು ನಿನಗೆ ಗೊತ್ತಿಲ್ಲ ಅದು, ಈಗ ಹಂಗಿಲ್ಲದು ಅಂದ. ಹಂಗೆ ನೀವು ಹೇಳಿ ಸುಳ್ಳೇನು ಅಂತ ಕೇಳಿದ್ಲಕ್ಕೆ. ಸುಳ್ಳಲ್ಲ, ನಿನಗೆ ಗೊತ್ತಾಗಿಲ್ಲ ಅದು. ಅವ್ರು ಎಷ್ಟು ಮಂದಿ ಬಂದು ಹೋಗಿದ್ದಾರೆ ಅಂದರೆ ಅಲ್ಲಿ ಅವರೇ ಜಾಸ್ತಿ ಈಗ ಬರೋರು. ಬಂದು ಇನ್ನು ಯಾವುದೋ ಕಾರಣನೇ ಇಲ್ಲ. ಹೋಗಿ ಎಳೆದು ಆ ಸೂಜಿ ಕಣ್ಣು ಲಾರಿ ಹೋಗೋಷ್ಟು ಅಗಲಾಗ್ಬಿಟ್ಟಿದೆ. ಆದ್ದರಿಂದ ಯಾರೂ ಹಿಂಗೆ ಸಂಕಟಪಟ್ಟು ಹೋಗೋ ಕಾರಣ ಇಲ್ಲ. 10 ಜನ ಕುಣ್ಕೊಂಡು ಹೋಗ್ಬೋದು ಈಗ. ಬಾಗಿಲು ತೆಗೀತು, ಪುರೋಹಿತರೊಳಗೆ ಹೋದರು. ಇದು ಮಾತು ಕೇಳಿದ ಪುರೋಹಿತರದು ಸ್ಟೇಜ್ ಮೇಲೆ ಬಹಳ ಚೆನ್ನಾಗಿತ್ತು ಅಲ್ಲ. ಆ ಹೇಳಿದ್ದನ್ನು ಅವರೇ ಮಾಡಲಿಲ್ಲ. ಇವನು ಮಾತಾಡೋದು ಹಾಗೆ ಮಾತಾಡ್ತಾನೆ. ಇವನು ಶಿಶುಪಾಲ ಮಾತಾಡೋದು ಎಷ್ಟು ಚಂದ ಮಾತು ಹೇಳ್ತಾನೆ, ನೀತಿ ಮಾತು ಹೇಳ್ತಾನೆ. ಹಂಗಿಲ್ಲ ನೀನು ಅಂತ ಕೊನೆಗೆ
ಇವನು ನೋಡ್ದ ತಾಳ್ಮೆ ಮೆಚ್ಕೋಬೇಕು. ಇಲ್ಲಿ ಕೂಡ ಎಷ್ಟು ಬುದ್ಧಿವಂತಿಕೆ ಇದೆ ಕೃಷ್ಣಂದು ಅಂದರೆ, ಇದು ವೈಯಕ್ತಿಕವಾಗಿ 1 to 1 ಡೈಲಾಗ್ ಅಲ್ಲ, ಇದು ಕೃಷ್ಣನಿಗೂ ಶಿಶುಪಾಲಿಗೆ ಆದದ್ದು, ಇಡೀ ದರ್ಬಾರ್ನಲ್ಲಿ ಆದದ್ದು. ರಾಜಸೂಯಾಗ ಮುಗಿಯೋಕ್ಕೆ ಬಂದಾಗ ಎಲ್ಲರೂ ನಿಂತಿದ್ದಾರೆ, ರಾಜರು ನಿಂತಿದ್ದಾರೆ, ಜನ ಇದ್ದಾರೆ, ಋಷಿಗಳಿದ್ದಾರೆ, ಎಲ್ಲರೂ ಭೀಷ್ಮ ದ್ರೋಣ ಎಲ್ಲ ಸಾಕ್ಷಿಯಾಗಿದ್ದಾರೆ. ಇಷ್ಟು ಸಾವಿರಾರು ಜನ ಸಾಕ್ಷಿಯಾದಾಗ ಶಿಶುಪಾಲ ಬೈತಾನೆ, ಕೃಷ್ಣ ಸುಮ್ಮನೆ ಕೂತಿದ್ದಾನೆ, ನಗನಗ್ತಾ ಕೂತಿದ್ದಾನೆ. ಅವಾಗೇನು ಅನಿಸುತ್ತೆ ಹೇಳಿ? ಇವನೇ ಉದ್ದಡ್ತನ ತೋರಿಸ್ತಾನೆ. ಕೃಷ್ಣ ಹೇಗೆ ಶಾಂತವಾಗಿ ಕೂತಿದ್ದಾನೆ ನೋಡಿ, ಅವನೇನೂ ಮಾಡಲಿಲ್ಲ, ಇವನು ಇಷ್ಟು ಮಾತಾಡಿದ್ರು ತಡ್ಕೊಂಡ ಅವನು ಅಂತ ಹೇಳಿ ಜನ ಕೃಷ್ಣನ ತಾಳ್ಮೆಯನ್ನು ಮೆಚ್ಕೊಂಡ್ರು. ಅವನು ಜಾಸ್ತಿ ಬೈದಷ್ಟು ಅವನ ಗೌರವ ಹೆಚ್ಚಾಗಲಿಲ್ಲ, ಅವನ ಗೌರವ ಕಮ್ಮಿ ಆಗಿ ಇವನಿಗೆ ಯಾರೋ ಶಿಕ್ಷೆ ಕೊಟ್ಟರೆ ಸಾಕು ಅನ್ನೋಂಗಾಗಿತ್ತು. ಅಂದರೆ ಕೃಷ್ಣ ಎಷ್ಟು ಚೆಂದ ಮ್ಯಾನೇಜ್ ಮಾಡ್ತಾನೆ. ಇಮೋಷ್ನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಇದನ್ನು. ಇಮೋಷ್ನಲ್ ಮ್ಯಾನೇಜ್ಮೆಂಟ್ ಒಂದೇ ಸಲ ಜಗಳಕ್ಕಿದ್ದು ಇವನು ಕೂಗಾಡಿಬಿಟ್ಟಿದ್ರೆ ಇಬ್ಬರು ಒಂದೇ ಲೆವೆಲಿಗೆ ಬಂದರು ಅಂತಾಯಿತು. ಹಾಗಲ್ಲ, ಜನ ಮೆಚ್ಕೋಬೇಕು, ಕೊಂದ್ರು ಕೂಡ ಮೆಚ್ಕೋಬೇಕು. ಇವನ್ನ ಕೃಷ್ಣ ಕರೆಕ್ಟ್ ಮಾಡಿದ್ರಿ, ಎಷ್ಟು ಮಾತಾಡ್ದ ಅವನು ಗೊತ್ತಿಲ್ಲ, ನಾವೆಲ್ಲ 1000 ಜನ ಇದ್ವಲ್ಲ ನಾವು ಅಂತ ಹೇಳಿ 100 ಆದಮೇಲೆ ಅವನ ತಲೆ ಕತ್ತರಿಸಿ ಹಾಕಿದ. ರಾಜಸೂಯ ಮುಗೀತು. ಇನ್ನು ವಾಪಸ್ ಕೃಷ್ಣ ದ್ವಾರಕೆಗೆ ಹೋಗಬೇಕು. ಇದು ಎಷ್ಟು ಚೆಂದ ದೂರದರ್ಶಿತ್ವ ಅಂದರೆ ಕೃಷ್ಣನ ಕಡೆಯಿಂದ ಕಲಿಬೇಕು. ಏನು ಸೂಚನೆ ಕೊಡ್ತಾನ್ರಿ, ತಿಳ್ಕೊಳ್ಳೋ ಶಕ್ತಿ ಇರಬೇಕಷ್ಟೇ. ಹೋಗುವಾಗ ದ್ವಾರಕೆಗೆ ಹೋಗುವಾಗ ಎಲ್ಲ ಮುಗೀತು, ಚೆನ್ನಾಗಾಯಿತು. ಧರ್ಮರಾಜನಿಗೆ, ಭೀಮನಿಗೆ, ಎಲ್ಲರಿಗೂ ಏನು ಹೇಳಬೇಕು ಎಲ್ಲ ಹೇಳಿ ಭೀಷ್ಮರಿಗೆ ನಮಸ್ಕಾರ ಮಾಡಿ ಕಳಿಸ್ತಾನೆ. ಹೋಗುವಾಗ, ನೋಡಪ್ಪ ಧರ್ಮರಾಜ, ನೀನೀಗ ಇಡೀ ಭಾರತ ವರ್ಷಕ್ಕೆ ಚಕ್ರವರ್ತಿ, ನೀನು ಅತ್ಯಂತ ಬಲಶಾಲಿಯೂ ಹೌದು, ಅತ್ಯಂತ ಶ್ರೀಮಂತನೂ ಹೌದು. ನಿನ್ನ ಶ್ರೀಮಂತ ಬಲಶಾಲಿ ಯಾರೂ ಇಲ್ಲ ಭರತವರ್ಷದಲ್ಲಿ. ಈಗ ದ್ರೌಪದಿ ಪಟ್ಟದ ರಾಣಿ, ಆಕೆನ ಚೆನ್ನಾಗಿ ನೋಡ್ಕೋ. ಎಷ್ಟು ಚಂದ ಹೇಳ್ತಾನೆ, ಆಕೆ ಚೆನ್ನಾಗಿ ನೋಡ್ಕೋ. ನಿನ್ನ ರಾಜ್ಯಕ್ಕೆ ಮುಕುಟ ಆಕೆಗೊಂಚೂರು ಅಪಮಾನ ಆಗಲಾರ್ದ ಹಾಗೆ ನೋಡ್ಕೋ. ಈ ಮಾತು ಹೇಳ್ತಾನೆ ರೀ. ಆಕೆಗೆ ಅಪಮಾನ ಆಗೋ ಪ್ರಶ್ನೆ ಎಲ್ಲಿ ಬರ್ತದೆ, ರಾಣಿ ಆಕೆ. ಆದರೆ ಹೇಳ್ತಾನೆ ಆಕೆಗೆ ಅಪಮಾನ ಆಗಲಾರ್ದಂಗೆ ನೋಡ್ಕೋ ಅಂತ ಹೇಳಿ. ಚಿತ್ರ ಇದು. ಆತ ಸಂತೋಷದ ಸಾಧನೆಯ ಉತ್ತುಂಗದಲ್ಲಿದ್ದಾಗ, ಧರ್ಮರಾಜ ಅವರೆಲ್ಲ ಪಾಂಡವರಿದ್ದಾಗ ಎಚ್ಚರಿಕೆ ಮಾತು ಹೇಳ್ತಾನೆ. ಅಭಿನಂದನೆ ಹೇಳಬೇಕಲ್ಲ ಅವಾಗ, ಎತ್ತರದಲ್ಲಿದ್ದಾಗ ಅಭಿನಂದನೆ ಬದಲು ಎಚ್ಚರಿಕೆ ಮಾತು ಹೇಳ್ತಾನೆ. ಆಕೆ ದ್ರೌಪದಿನ ಕರೆದು ಹೇಳುವಂಥ ಮಾತು. ಕೊನೆಗೆ ಹೋಗುವಾಗ ದ್ರೌಪದಿನ ಕರೆದೊಂದು ಮಾತು ಹೇಳ್ತಾನೆ ಕೃಷ್ಣ. ಅದು ಕುಮಾರವ್ಯಾಸನ ಮಾತೇ ಕೇಳಬೇಕು. ನಂಬದಿರು ಸಿರಿಯನು. ಇದು ಯಾರಾದರೂ ಹೇಳ್ತಾರೇನ್ರಿ? 100 ಕೋಟಿ ರೂಪಾಯಿ ಲಾಟ್ರಿ ಹತ್ತಿದೆ ಅಂದಾಗ ರೊಕ್ಕ ನಂಬ್ಕೋಬೇಡಪ್ಪ ಅಂತಾರೆ ಯಾರನ್ನಾದರೂ, ಕಾಂಗ್ರ್ಯಾಚುಲೇಷನ್ಸ್ ಅಂತಾರೆ. ಆದರೆ ಇಲ್ಲಿ ಚಕ್ರವರ್ತಿ ಆಗಿದ್ದಾಗ ಏನೋ ರಾಜಸೂಯಾಗ ಮಾಡಿದಂಥ ಧರ್ಮರಾಜನಿಗೆ, ಪಟ್ಟದ ರಾಣಿಗೆ ದ್ರೌಪದಿ ಹೇಳ್ತಾನೆ, ನಂಬದಿರು ಸಿರಿಯನು. ಪತಿವೃತೆ ಎಂಬರಿಗೆ ನೀ ಗುರು, ವಿಷಾದ ವಿಡಂಬ ಹರುಷಂಗಳಲ್ಲಿ ನೀನಿಹುದೇಕ ಚಿತ್ತದಲ್ಲಿ. ಇನ್ಮೇಲೆ ಹುಷಾರಾಗಿರಬೇಕು ಅಂತ ಹೇಳ್ತಾನೆ. ವಿಷಾದ ವಿಡಂಬ ಹರುಷಂಗಳಲ್ಲಿ ನೀನಿಹುದು ಏಕಚಿತ್ತದಲ್ಲಿ. ನಿನಗೆ ಸಂತೋಷ ಆಗಲಿ, ದುಃಖ ಆಗಲಿ, ಸಂಭ್ರಮ ಆಗಲಿ, ಒಂದೇ ಮನಸ್ಥಿತಿಯಲ್ಲಿರು. ಅದು ಇಕ್ವಾನಿಟಿ ಆಫ್ ಮೈಂಡ್ ಅದ್ಭುತ ಹೇಳ್ತಾನೆ. ಈ ವಯಸ್ಸಿಗಿರಬೇಕು ಅಂತ. ತುಂಬುವುದು ಬತ್ತುವುದು ರಾಜ್ಯದ ಡೊಂಬು. ಹೇಳೋ ಮಾತ್ರ ಇದು. ಆ ಗೆದ್ದಾಗ ಈ ರಾಜ್ಯ ಇರ್ತದೋ ಹೋಗ್ತದೋ ಗೊತ್ತಿಲ್ಲ. ರಾಜ್ಯ ಭಗವಂತ ಇಚ್ಛೆ ಪಟ್ಟರೆ ತುಂಬುತ್ತದೆ. ಇದು ದೊಡ್ಡ ಸರೋವರ ಇದ್ದ ಹಾಗೆ. ಬತ್ತುವುದು ಹೇಳ್ತಾನೆ, ತುಂಬುವುದು ಬತ್ತುವುದು ರಾಜ್ಯದ ಡೊಂಬು. ಈ ರಾಜ್ಯ ಅನ್ನುವಂಥದ್ದು ತುಂಬಿ ಬರ್ಬೋದು ಅಥವಾ ಪೂರ ಒಣಗಿ ಹೋಗ್ಬಿಡ್ಬೋದು. ಗೆದ್ದ ಹೇಳುವಂಥ ಮಾತಿದು. ಹರಿಮೇಖಲೆಯ ವಿದ್ಯಾ ಡಂಬರವಿದೆಂದ ಸುರರಿಪು ಸೂಚಿಸಿದ ನಂಗನಿಗೆ. ಇದು ಭಗವಂತನ ಕೃಪೆ, ಅವನ ಇಚ್ಛೆ ಅಂತ ಆಗ್ತದೆ. ಆದ್ದರಿಂದ ಎಲ್ಲಾದರೂ ಸಮಸ್ಥಿತಿಯೊಳಗೆ ಇರಮನೇನು, ಸಂತೋಷ ಆದರೂ ಅಷ್ಟೇ, ದುಃಖ ಆದರೂ ಅಷ್ಟೇ ಅಂತ ಹೇಳ್ತಾನೆ. ಮುಂದಿನ ಮಾತು, ವಿಷವ ಗೆಲ್ಲಿದಿರಿ. ವಿಷ ಹಾಕಿದ್ರು ನಿಮಗೆ ಹಿಂದಕ್ಕೆ, ಅದನ್ನು ಪಾರಾದ್ರಿ. ಹಿಂದೆ ಕಿಚ್ಚೆಯ ದಿಸೆಯಲ್ಲಿ ಉಳಿದಿರಿ. ಹಿಂದೆ ಕಿಚ್ಚಿನ ದಿಸೆಯಲ್ಲಿ ಉಳಿದಿರಿ. ಬೆಂಕಿ ಹಚ್ಚಿದ್ರಲ್ಲ ಅರ್ಗಿನ ಮನೆಗೆ ಹಾಕಿ ನಿಮ್ಮನ್ನು, ಆ ಕಿಚ್ಚಿನೊಳಗೆ ಪಾರಾಗಿ ಬಂದ್ರಿ ನೀವು. ದಾಯಗರು ದುರ್ವ್ಯಸನಿಗಳು. ನಿಮ್ಮ ದಾಯಾದಿಗಳಿದ್ದಾರಲ್ಲ, ಭಾಳ ದುರ್ವ್ಯಸನಿಗಳು. ಅವ್ರ ಮನಸ್ಸೇ ಸರಿ ಇಲ್ಲ, ದುರ್ವ್ಯಸನದಲ್ಲಿದ್ದಾರೆ ಅವರು. ದುಸ್ಸಹವು ನಿಮ್ಮ ಅಭ್ಯುದಯ ಅವರಿಗೆ. ನಿಮ್ಮ ಅಭ್ಯುದಯ ಏನಿದೆ, ನೀವೇನು ಸಾಧಿಸಿದ್ದೀರಿ, ಅವ್ರಿಗೆ ಸಹನೆ ಆಗ್ತಾ ಇಲ್ಲ, ಸಂಕಟ ಇದೆ ಒಳಗಡೆ. ನೆನಪಿಟ್ಕೊಳ್ಳಿ ಇದನ್ನು. ವಿಷಮ ವಿವಲೆ ಎಷ್ಟು ಸೂಚನೆ ಕೊಡ್ತಾನೆ. ಯಾವುದು ಅತ್ಯಂತ ಕೆಟ್ಟದ್ದು ಗೊತ್ತಾ? ದ್ಯೂತ ಮೃಗಯ ವ್ಯಸನ ಪಾರ್ಥಿವ ಜಾತಿಗಿವು. ಈ ಮನುಷ್ಯ ಜಾತಿಗೆ ಬಹಳ ಕೆಟ್ಟದಾಗಿರುವಂಥದ್ದು ಇವೆರಡು, ದ್ಯೂತ ಮೃಗಯ ವ್ಯಸನ. ಬೇಟೆ ಆಡೋದು, ದ್ಯೂತ ಆಡೋದು ಬಹಳ ಕೆಟ್ಟದ್ದು, ವಿಷಮ ಇದು, ನೆನಪಿಟ್ಕೋ. ದುರ್ವಿಷಯವಿದರಲ್ಲಿ ನೆಗ್ಗಿದರು ದಶರಥಾದಿಗಳು. ಇದರೊಳಗೆ ನಳ ದಶರಥರಂಥವ್ರು ಮುನುಗ್ಗಾಗಿ ಹೋದದ್ದು ಇದರಿಂದಾಗಿ.
ಬೇಟೆ ಆಡೋಕ್ಕೆ ಹೋದ ದಶರಥ. ಅವನ ಆ ಹುಡುಗನಿಗೆ ಹುಡುಗನಿಗೆ ಬಾಣ ಹೊಡೆದುಬಿಟ್ಟ. ಆ ಮಗ ಪಾಪ ಕುರುಡು ತಂದೆ ಹೊತ್ಕೊಂಡು ಹೋಗುವಂಥ ಮಗ, ಅದು ಶಾಪ ಬಿತ್ತು. ಶಾಪ ಬಿದ್ದು ನಿನ್ನ ಮಕ್ಕಳು ಕಾಡಿಗೆ ಹೋಗ್ಬೇಕಾಯ್ತು. ಈ ಪರಿಸ್ಥಿತಿ. ಒಂದು ಮೃಗಯ ವಿನೋದ, ಅದನ್ನು ಹೊಡೆತ ಬಿತ್ತು. ದ್ಯೂತ ಆಡಿ ನಳರ ಮಹಾರಾಜ ಸೋತ್ಕೊಂಡ. ಆದ್ದರಿಂದ ದ್ಯೂತ ಮೃಗಯ ವ್ಯಸನಗಳಿಂದ ದೊಡ್ಡ ದೊಡ್ಡ ನಳ ದಶರಥಾದಿಗಳು ಸೋತು ಹೋಗಿದ್ದಾರೆ. ಹುಷಾರಾಗಿರಬೇಕು. ಈಗ ಹೇಳೋ ಮಾತಾ ಅದು. ಈಗೇನು ದ್ಯೂತಕ್ಕೆ ಕೂತಿಲ್ಲ ಅವರು, ಯುದ್ಧ ಚಕ್ರವರ್ತಿಗಳಾಗಿ ಕೂತಿದ್ದಾರೆ. ಅಂದರೆ ಮುಂದೆ ಹಿಂಗೆ ಆಗ್ತದೆ ಅಂತ ಸೂಚನೆ ಕೊಡುವಂಥದ್ದು. ಈ ಮುಂದಿನ ಪದ್ಯ ಅಂತೂ ನಾನು ಇದನ್ನು ಬರೆಸಿ ನನ್ನ ಆಫೀಸಲ್ಲಿ ಹಾಕಿದ್ದೀನಿ. ಎಲ್ಲರ ಮನೇಲಿ ಇಟ್ಕೋಬೇಕಿದ್ದೀನಿ. ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಸೂತ್ರ ಅಂತ ತಿನ್ನೋದು. ಸೋತು ನಡೆಯುವುದು ಹಿರಿಯರಲ್ಲಿ. ಎಷ್ಟು ಅದ್ಭುತ ಮಾತಪ್ಪ. ಒಂದೊಂದು ಮಾತು ಯಾರ ಹತ್ರ ಹೇಗಿರಬೇಕು ಅಂತ ಕೃಷ್ಣ ಬರ್ಕೊಡ್ತಾನೆ. ಇಟ್ ಈಸ್ ಎ ಕಮ್ಯಾಂಡ್ಮೆಂಟ್ ಇದ್ದಂಗೆ ಅದು. ಸೋತು ನಡೆಯುವುದು ಹಿರಿಯರಲ್ಲಿ, ಸಂಪ್ರೀತಿಯನು ಸುಜನರಲಿ, ನಿರ್ಮಳ ನೀತಿಯನು ಪರಿವಾರ ಪುರಜನ ನಾಡು ಬೀಡಿನಲಿ, ಖ್ಯಾತಿಯನು ಧರ್ಮದಲ್ಲಿ, ವೈರಿವ್ರಾತದಲ್ಲಿ ಪೌರುಷವನು, ಅಖಿಳ ಜ್ಞಾತಿಗಳಲ್ಲಿ ಎಚ್ಚರಿಕೆಯೊಳಗೆ ಹುದೆಂದನ ಸುರಾರಿ. ಯಾರ ಜೊತೆಗೆ ಹೇಗೆ ಬದುಕಬೇಕು ಅಂತ. ಸೋತು ನಡೆಯುವುದು ಹಿರಿಯರಲ್ಲಿ. ಹಿರಿಯರ ಜೋಡಿ ವಾಗ್ಯ ಮಾಡ್ಲಿಕ್ಕೆ ಹೋಗಬೇಡ, ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡ. ನಾನು ಕರೆಕ್ಟ್, ಇನ್ನೇನು ಕರೆಕ್ಟು, ನಿನಗೇನು ಗೊತ್ತು, ವರ್ಲ್ಡ್ ಚೇಂಜ್ ಆಗಿದೆ, ವರ್ಲ್ಡ್ ಈಸ್ ಚೇಂಜ್, ನಿಮ್ಗೆ ಗೊತ್ತಿಲ್ಲ ಅಂತ ಜಗಳಾಡಕ್ಕೆ ಹೋಗಬೇಡ. ಸಾಮಾನ್ಯ ಬರೋದು ಹಾಗೇನೆ. ಅಪ್ಪ ನೀನು ಕಾಲ್ದಂಗಿಲ್ಲ ಈಗ, ಹೇಳಲಿಕ್ಕೆ ಹೋಗಬೇಡ ಅದನ್ನು. ಸೋತು ನಡೆಯುವುದು ಹಿರಿಯರಲ್ಲಿ. ಯಾಕಂದರೆ ಹಿರಿಯರು ಹೇಳೋದು ಇನ್ನು ಒಳ್ಳೇದಕ್ಕೆ ಹೇಳ್ತಾರೆ, ಕೆಟ್ಟದಕ್ಕೆ ಹೇಳೋದೇ ಇಲ್ಲ ಅವರು. ಅಪ್ಪ ಅಮ್ಮನಷ್ಟು ಪ್ರೀತಿ ಮಾಡೋರು ಜಗತ್ತಲ್ಲಿ ಇನ್ನು ಯಾರೂ ಇಲ್ಲ. These are the only two souls which give everything they have without expecting anything in return. ನಿಮ್ಮಿಂದ ಏನೂ ಅಪೇಕ್ಷೆ ಮಾಡಲಾರದೆ ಎಲ್ಲವನ್ನು ಕೊಡುವಂಥ ಜೀವ ಇವೆರಡು. ಅಂಥದ್ರೊಳಗೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡ. ಸೋತು ನಡೆಯುವುದು ಹಿರಿಯರಲ್ಲಿ. ಸೋತು ನಡಿಬೇಕು, ಆಯ್ತಪ್ಪ ಹಂಗೆ ಮಾಡ, ತೊಂದರೆ ಇಲ್ಲ, ನೋಡ್ಕೊಳ್ಳ. ಸೋತು ನಡೆಯುವುದು ಹಿರಿಯರಲ್ಲಿ, ಸಂಪ್ರೀತಿಯನ್ನು ಸುಜನರಲ್ಲಿ. ಸಜ್ಜನರು ಏನಿದ್ದಾರೆ ನಿನ್ನ ಜೊತೆಗಿದ್ದಾರೆ, ಅವ್ರ ಸಂಪ್ರೀತಿಯನ್ನು ಬದುಕಬೇಕು, ಪ್ರೀತಿಯನ್ನು ಬದುಕು ಅವ್ರ ಜೊತೆಗೆ. ನಿರ್ಮಳ ನೀತಿಯನ್ನು ಪರಿವಾರ ಪುರಜನ ನಾಡು ಬೀಡಿನಲ್ಲಿ. ನಿರ್ಮಲವಾದಂಥ ನೀತಿ. ಕೀಪ್ ಯುವರ್ ಮೈಂಡ್ ಓಪನ್. ಕ್ಲೋಸ್ಡ್ ಕಮ್ಯುನಿಕೇಷನ್ ಬೇಡ. ನಾವು ಸಾಮಾನ್ಯ ಕ್ಲೋಸ್ಡ್ ಕಮ್ಯುನಿಕೇಷನ್ನೇ ಮಾಡೋದು. ಅಂದರೆ ನನಗೆ ಬೇಕಾದ ಅರ್ಥ ಪಡ್ಕೊಳ್ಳೋಂಗೆ ನೋಡೋದು, ನನಗೇನು ಬೇಕೋ ಉತ್ತರ ಪಡ್ಕೊಳ್ಳೋದು, ಅದು ಬೇಡ. ನಿರ್ಮಲವಾಗಿಟ್ಕೋ, ಮನಸ್ಸನ್ನು ಓಪನ್ ಆಗಿಟ್ಕೋ. ನಿರ್ಮಳ ನೀತಿಯನ್ನು ಪರಿವಾರ ಪುರಜನ ನಾಡು ಬೀಡಿನಲ್ಲಿ. ಪರಿವಾರದೊಳಗೆ, ಪುರಜನರೊಳಗೆ ಯಾರ ಜೊತೆ ಬದುಕ್ತೀಯೋ, ನಾಡು ಬೀಡಿನೊಳಗೆ ಮನಸ್ಸನ್ನು ಓಪನ್ ಇಟ್ಕೊಂಡು ಮಾಡ್ಕೋ. ನಾನು ಇದನ್ನು ಹೇಳಿದ್ದೆ, ನಮ್ಮ ಮನಸ್ಸು ಹೆಂಗೆ ಬ್ಲಾಕ್ ಆಗಿಬಿಡ್ತದೆ ಅಂತ. ಒಂದು ಕಾಲ್ಪನಿಕ ಎಕ್ಸಾಂಪಲ್. ನಾನು ಆಫೀಸಲ್ಲಿದ್ದೆ, ನನ್ನ ಸೆಕ್ರೆಟ್ರಿ ನನಗೆ ಫೋನ್ ಮಾಡಿ, ಸರ್ ನಾಳೆ ಫ್ರೀ ಇದ್ದೀರೇನು ನೀವು 11 ಗಂಟೆಗೆ ಅಂತ ಕೇಳಿದರು. ಯಾಕೆ ಅಂತ ಕೇಳಿದೆ. ನಮ್ಮ ಊರವರೊಬ್ಬರು ಬರ್ತಾ ಇದ್ದಾರೆ ಸರ್, ಬಹಳ ದೊಡ್ಡವರು ಸರ್, ಏನು ಸಮಾಜ ಸೇವೆ ಮಾಡಿದ್ದಾರೆ ಸರ್ ಅವರು, 65-70 ವರ್ಷ, ದೇವರೇ ಸರ್ ಅವರು. ನನಗಂತೂ ತುಂಬ ಅವ್ರ ಬಗ್ಗೆ ಗೌರವ ಇದೆ, ಒಂದು 10 ನಿಮಿಷ ನೋಡ್ಬೋದಾ? ಕರ್ಸಮ್ಮ, ಖಂಡಿತ ಬರಲಿ ಅಂತ ಹೇಳಿದೆ. ಆಕೆ ಫೋನ್ ಮಾಡಿದ್ಲು, ಬಂದಿದ್ದಾರೆ ಸರ್ ಅಂತ. ಬನ್ನಿ ಅಂತ. ನಾನು ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ, ಬಾಗಿಲ್ವರೆಗೆ ಹೋಗಿ ಅವ್ರು ಕರ್ಕೊಂಡು ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ ಅಂಥೇಳಿ 5 ನಿಮಿಷ ಅಲ್ಲ, ಅರ್ಧ ಗಂಟೆ ಮಾತಾಡಿದೆ. ಕಾಫಿ ತಿಂಡಿ ಎಲ್ಲ ಮಾಡಿಸಿದೆ. ಯಾಕೆ ಮಾಡಿದೆ? ದೊಡ್ಡವರು ಅಂತ ಹೆಂಗೆ ಗೊತ್ತು ನಿಮಗೆ? ಆಕೆ ಹೇಳಿದ್ಲಲ್ಲ ಅಲ್ವಾ. ಅರ್ಧ ಗಂಟೆ ಮಾತಾಡಿದೆ, ಕಳಿಸಿದೆ. ಮುಂದೊಂದು ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡಿದ್ಲಕ್ಕೆ, ಸರ್ ನಾಳೆ ಒಂದು 5 ನಿಮಿಷ, 2 ನಿಮಿಷ ಸಾಕು ಸರ್. ಏನಮ್ಮ ಅಂತ ಕೇಳಿದೆ. ಅಯ್ಯೋ ಪೀಡೆ ಸರ್ ಅವನು ಏನು ಕಿರಿಕಿರಿ ಮಾಡ್ತಾನೆ, 5 ನಿಮಿಷ ನೋಡ್ಬೇಕಂತಾನೆ. ನೋಡಿ ಕಳಿಸ್ಬಿಡಿ ಸರ್ ಒಂದು 5 ನಿಮಿಷ. ಏನು ಮಾಡ್ತಾನೆ? ಏನೋ ಸರ್ ಅದು ಮಾಡ್ತಿದ್ದೀನಿ ಮತ್ತೆ ಬಾಯ್ಬಡ್ಕ ಇದ್ದಾನೆ ಅವನು, ಏನು ಮಾಡ್ತಾನೆ ಗೊತ್ತಿಲ್ಲ, ಒಂದು 2 ನಿಮಿಷ ಮಾತಾಡಿ ಕಳಿಸ್ಬಿಡಿ ಸರ್. ಆಯಿತು ಕಳಿಸ್ಬಿಡು. ಮರುದಿವಸ ಬಂದರು. ನಾನು ಬಾಗಿಲಿಗೆ ಹೋದ್ನಾ, ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತಿದ್ದೆ ನಾವು. ಆತ ಒಳಗೆ ಬಂದು ಕೂತ್ಕೊಂಡ್ರು. ನಾನು ಇರಲಾರ್ದಂಥ ಅನ್ಯಾಚುರಲ್ ಧ್ವನಿ ತೆಗೆದು, ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ಏನು ಮಾಡ್ಬೇಕು ನಾನು ನಿಮಗೆ ಅಂತ ಕೇಳಿದೆ. ಪಾಪ ಏನು ಹೇಳ್ತಾನೆ ಅವನು. 2 ನಿಮಿಷ 2 ನಿಮಿಷ ಮಾತಾಡಿ ಕಳಿಸ್ಬಿಟ್ಟೆ. ಮುಂದೆ 6 ತಿಂಗಳ ಮೇಲೆ ಗೊತ್ತಾಯಿತು, ಮೊದಲೇದವನೇ ಮೋಸಗಾರ, 2ನೇದವನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಈಗ ನೋಡಿ ನಾನು ಯಾಕೆ ಹಿಂಗೆ ನಡ್ಕೊಂಡೆ ಅವ್ರ ಹತ್ರ. ನಂದಲ್ಲ ಒಪಿನಿಯನ್ ಅದು, ಇನ್ಯಾರ್ದೋ ಒಪಿನಿಯನ್ ನನ್ನ ಅಭಿಪ್ರಾಯ ಅಂತ ಮಾಡಿಕೊಂಡು ನಡೆಸ್ಕೊಂಡೆ. ಅದು ಬೇಡ ಅಂತಾನವನು. ನಿರ್ಮಲ ನೀತಿ, ಕೀಪ್ ಯುವರ್ ಮೈಂಡ್ ಓಪನ್. ಯಾರು ಹೆಂಗಿದ್ದಾರೆ ನೋಡ್ಕೋ, ನಿನ್ನ ಅನುಭವ ನೋಡ್ಕೋ, ನೀನು ಅನುಭವದ ಪ್ರಕಾರ ನಡ್ಕೋ. ನಿರ್ಮಲ ನೀತಿಯನ್ನು ಪರಿವಾರ ಪುರಜನ ನಾಡು ಬೀಡಿನಲ್ಲಿ, ಖ್ಯಾತಿಯನ್ನು ಧರ್ಮದಲ್ಲಿ. ನೀನು ಧರ್ಮದಿಂದ ಖ್ಯಾತಿ ಗಳಿಸ್ಬೇಕಪ್ಪ, ಅಧರ್ಮದಿಂದ ಖ್ಯಾತಿ ಗಳಿಸೋದಲ್ಲ. ಖ್ಯಾತಿಯನ್ನು ಧರ್ಮದಲ್ಲಿ, ವೈರಿವ್ರಾತದಲ್ಲಿ ಪೌರುಷವನು. ವೈರಿಗಳ ಜೊತೆಗೆ ಪೌರುಷ ಇರಬೇಕು, ಹೇಳಿ ಹಂಗೆ ಓಡಿ ಹೋಗ್ಬೇಡ. ಅಲ್ಲಿ ಯುದ್ಧ ಬಂದಾಗ ನಿಂತ್ಕೋ,
ವೈರಿವ್ರಾತದಲ್ಲಿ ಪೌರುಷವನು ಅಖಿಳ ಜ್ಞಾತಿಗಳಲ್ಲಿ ಎಚ್ಚರಿಕೆಯೊಳಗಿಯುವುದೆಂದನ ಚುರಾರಿ. ಉಳಿದವ್ರು ಎಲ್ಲರ ಬಗ್ಗೆ ನೀನು ಹೇಳ್ಬೇಕಾದ್ರೂ ಸಲಹೆ ಮಾಡ್ಕೋ, ಆದರೆ ನೀನು ಎಚ್ಚರದಲ್ಲಿ ನೀನಿರಬೇಕು, ಎಚ್ಚರ ಮರಿಬೇಡ ಯಾವಾಗಲೂ. ಈ ಮಾತನ್ನು ಹೇಳ್ತಾನೆ. ಕೃಷ್ಣನಿಗೆ ಗೊತ್ತು, ಏನು ಗೊತ್ತು ಅವನಿಗೆ? ಸುಖದ ಉತ್ತುಂಗದಲ್ಲೇ ವೈಫಲ್ಯದ ಬೀಜಗಳು ಮೊಳಿತಾವೆ ಅಂತ ಗೊತ್ತು. ಅದಕ್ಕೆ ನನ್ನ ಕಡೆ ಬರೆದಿದ್ದೆ ಅದನ್ನು, ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂತ. ಸುಖದ ಉತ್ತುಂಗದಲ್ಲಿದ್ದಾಗ ಮೈ ಮರೆತು ಬಿಡ್ತಾನೆ ಮನುಷ್ಯ, ಆವಾಗಲೇ ಮೊಳಕೆ ಶುರು ಆಗ್ತವೆ, ವೈಫಲ್ಯದ ಬೀಜಗಳು ಮೊಳೆಯೋಕ್ಕೆ ಶುರು ಆಗ್ತವೆ. ಆವಾಗ ನೋಡ್ಕೊಳ್ಳೋದೆ ಹೋದರೆ ಎಳೆದು ಬಿಡ್ತಾವೆ ಕೆಳಗಡೆ. ಅದಕ್ಕೆ ಅವನು ಉತ್ತುಂಗದಲ್ಲಿದ್ದಾಗ ರಾಜಸೂಯ ಯಾಗ ಮಾಡಿ ಗೆದ್ದಂಥ ಧರ್ಮರಾಜನಿಗೆ ಹೇಳ್ತಾನೆ, ಹುಷಾರಾಗಿರು. ದ್ರೌಪದಿ ಹೇಳ್ತಾನೆ, ಯಾಕಂದರೆ ಕಾನ್ಷಿಯನ್ಸ್ ಕೀಪರ್ ಆಕೆಗೆ ಯಾಕೆ ಇಷ್ಟ ಹೇಳ್ತಾನೆ ಅಂದರೆ 5 ಜನರ ಕಾನ್ಷಿಯನ್ಸ್ ಕೀಪರ್, ಆತ್ಮಪ್ರಜ್ಞೆ ಆಕೆಗೆ ಹುಷಾರಾಗಿರಮ್ಮ ತಾಯಿ. ವಿಷಾದ, ಸಂತೋಷ, ಸಮಸ್ಥಿತಿಯೊಳಗಿರು, ಈ ಎರಡೂ ಗಮನ ಇಡು. ದ್ಯೂತ, ಮೃಗಯ, ವಸನ ಬಹಳ ಕೆಟ್ಟದಿದು, ಆದರೆ ಬದುಕಬೇಕಾದ್ರೆ ಹ್ಯಾಕೆ ಬದುಕಿ ಜನರೊಳಗೆ ಅಂತ ಹೇಳಿ ಕೃಷ್ಣ ಹೋಗ್ತಾನೆ. ರಾಜ್ಯ ಹೋಗೋ ಚಾನ್ಸ್ ಇದೆ ಅನ್ನೋ ಸೂಚನೆ ಕೊಡ್ತಾನೆ. ದಾಯಾದಿಗಳಿಗೆ ನಿಮ್ಮ ಯಶಸ್ಸು ಕಂಡ್ರೆ ಹೊಟ್ಟೆಯುರಿ ಆಗ್ತದೆ, ಅದು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾನೆ. ಆನಂತರ ದ್ಯೂತ ತರೋ ಅಪಾಯದ ಬಗ್ಗೆನೂ 1 ಗಂಟೆ ಬಾರಿಸಿ ಹೋಗ್ತಾನೆ, ಹುಷಾರಾಗಿರಿ ಅಂತ. ಕೃಷ್ಣನ ಮಾತುಗಳನ್ನು ಧರ್ಮರಾಜನೂ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ದ್ರೌಪದಿನೂ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಯಾಕಂದರೆ ಧರ್ಮ ಜೂಜಾಡಿ ಮತ್ತೆ ತನ್ನ ರಾಜ್ಯವನ್ನು ಕಳ್ಕೊಂಡ. ಈ ಮಯಸಭೆಯೊಳಗೆ ಬಂದಂಥ ದುರ್ಯೋಧನ ಗಲಿಬಿಲಿಯಾದಾಗ ದ್ರೌಪದಿ ನಕ್ಕು ಒಂದು ಸಣ್ಣ ಅಪಮಾನ ಮಾಡಿದಂಗಾಯಿತು ದುರ್ಯೋಧನನಿಗೆ. ಅದರಿಂದ ತನ್ನ ಅಪಮಾನಕ್ಕೆ ಕಾರಣವನ್ನು ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆಗೆ ಆ ಸಮಯ ಪ್ರಜ್ಞೆ, ಅದು ಮನಸ್ಥಿತಿ ಉಳಿಲಿಲ್ಲ. ಈ ಹೊತ್ತಿಗೆ ಇನ್ನೊಂದು ಘಟನೆ ಆಗ್ತದೆ. ಒಬ್ಬ ಅಸುರ, ಇನ್ನೊಬ್ಬ ಅಸುರ, ಅವನು ಜರಾಸಂಧನ ಪೈಕಿ ಅವನೇ, ನರಕಾಸುರ ಅಂತ ಅವನ ಹೆಸರು. ಹೆಸರೆಷ್ಟು ಚಂದ ಇದೆ ನೋಡ್ರಿ, ಒಂದು ಹೆಸರೇ ನರಕ, ಮೇಲೆ ಅಸುರ ಬೇರೆ ಅವನು. ಆದರೆ ಅವನು ಏನು ಮಾಡಿದ್ದ, ಅಂತಃಪುರದೊಳಗೆ ಮಹಾಕಾಮಿ ಅವನು. 16,100 ಹೆಣ್ಮಕ್ಳು ತಂದು ಇಟ್ಕೊಂಡಿದ್ದ, ಜೈಲಲ್ಲಿ ಇಟ್ಕೊಂಡಿದ್ದ ಅವ್ರನ್ನ. ಕೃಷ್ಣ ಹೋಗಿ ಹೇಳ್ದ, ಬೇಡ ಬಿಟ್ಟುಬಿಡ ಅವ್ರನ್ನ, ಹೋಗ್ಬಿಡು, ಬಿಟ್ಬಿಡು, ಅವ್ರು ಬದುಕಲಿ ಅಂತ. ಬಿಡಲ್ಲ ಅಂದ ಅವನು. ಅದಕ್ಕೆ ಇವನು ಹೇಳ್ದ, ಸರಿ ಮಾಡಬೇಕು ಅಂಥೇಳಿ ಯುದ್ಧ ಮಾಡಿ ಆ ನರಕಾಸುರನ ಕೊಂದ. ಆ ಕೊಂದ ದಿವಸನೇ ನಾವು ದೀಪಾವಳಿಯಲ್ಲಿ ನರಕ ಚತುರ್ಥಿ ಅಂತ ಆರಿಸ್ತೇವೆ. ಕೃಷ್ಣ ಕೊಂದದ್ದೇ ಅವನ ದುರ್ನಡತೆಗಾಗಿ. ಯಾಕೆ ಮುಂದೆ ಏನಾಯ್ತು ಪರಿಸ್ಥಿತಿ? 16,100 ಜನ ಹೆಣ್ಮಕ್ಳನ್ನು ಜೈಲಿಂದ ಬಿಟ್ಟರು. ಎಲ್ಲಿಗೆ ಹೋಗ್ಬೇಕು ಅವರು? ಆಗಿನ ಸಂಪ್ರದಾಯಸ್ಥ ಮನೆತನದೊಳಗೆ ಆ ಮನೆಯವರೇ ಅಪ್ಪ ಅಮ್ಮನೇ ಮಕ್ಕಳನ್ನ ಕರ್ಕೊಳ್ಳಿಲ್ಲ. ಇಷ್ಟು ದಿವಸ ನೀನಿದ್ದೀಯ ಆ ನರಕಾಸುರದೊಳಗೆ, ನೀನು ನಾಯಿ ಮುಟ್ಟಿದ ಮಡಿಕೆ ಇದ್ದ ಹಾಗೆ, ನಮ್ಮ ಮನೆಗೆ ಬರಬೇಡ, ಅಪಮಾನ ಆಗ್ತದೆ ಅಂತ ತಂದೆ ತಾಯಿ ಕರ್ಕೊಳ್ಳಿಲ್ಲ, ಮನೆಯವರು ಕರ್ಕೊಳ್ಳಿಲ್ಲ. ಬದುಕೋದು ಹೇಗೆ ಅವರು? ಎಲ್ಲಿ ಬದುಕಬೇಕು? ಸಮಾಜದಲ್ಲೂ ಅವ್ರ ಬಗ್ಗೆ ಒಂದು ಕೀಳರಮೆ ಬಂದುಬಿಡ್ತು. ಅವರೆಲ್ಲ ಹೇಳಿದಂಥ, ಕೃಷ್ಣ ನಾವೇನು ಒದ್ದಾಡಿಕೊಂಡು ಎಲ್ಲ ಇದ್ದೀವಪ್ಪ, ನಮ್ಮನ್ನು ಬಿಡುಗಡೆ ಮಾಡಿದ್ದೀಯಾ ನೀನು, ಇನ್ನು ನಿಜವಾಗ್ಲೂ ಬಿಡುಗಡೆ ನೀನೇ ಮಾಡಿ ನಮ್ಮನ್ನು, ಈ ಅಪರಾಧಿ ಭಾವದಿಂದ, ಈ ಅಪಮಾನದಿಂದ ಪಾರು ಮಾಡು ನಮ್ಮನ್ನು ಅಂತ ಕೇಳಿಕೊಂಡ್ರು. ಅದಕ್ಕೆ ಕೃಷ್ಣ ಆ 16,100 ಜನ ಹೆಣ್ಮಕ್ಕಳಿಗೆ ಮದುವೆಯಾಗಿ ಒಂದು ಗೌರವದ ಸ್ಥಾನ ಕೊಟ್ಟ. ಆದ್ದರಿಂದ ಅವರ ಆತ್ಮಗೌರವವನ್ನು ರಕ್ಷಣೆ ಮಾಡೋದಕ್ಕೆ ಮದುವೆ ಆದದ್ದೇ ಹೊರತಾಗಿ ತಾನು ತನ್ನ ಪ್ರೀತಿಗೋಸ್ಕರ, ತನ್ನ ಸೌಭಾಗ್ಯಕ್ಕೋಸ್ಕರ ಮದುವೆ ಆದವನಲ್ಲ ಕೃಷ್ಣ. ಇದನ್ನು ಮಾಡಿದ್ದು. ಮುಂದೆ ಕೃಷ್ಣ ದ್ವಾರಕೆಗೆ ಹೋದ ಹೊತ್ತಿಗೆ ಏನಾಗಿತ್ತು ಅಂತ, ಈ ರಾಜಸೂಯ ಯಾಗ ಆಗಿ ಜರಾಸಂಧ ವಧೆಯಾಗಿ ಇಷ್ಟಾಗೋ ತನಕನೂ ಬಹಳ ದಿವಸ ಬಿಟ್ಟು ಬಂದುಬಿಟ್ಟಿದ್ದಾನಲ್ಲ ಅವನು, ಇದನ್ನು ದ್ವಾರಕೆ ಬಿಟ್ಟು ಬಂದಿದ್ದಾನೆ. ಈಗ ಶಿಶುಪಾಲನ ಅಣ್ಣ ಒಬ್ಬವ, ಶಾಲ್ವ ಅನ್ನವ, ಕೋಪದಿಂದ ತನ್ನ ತಮ್ಮನ ಕೊಂದು ಹಾಕಿದ್ದಾನೆ ಕೃಷ್ಣ ಅಂಥೇಳಿ ಅವನು ಇಲ್ಲದೆ ಹೋದಾಗ ದ್ವಾರಕೆಗೆ ಹೋಗಿ ಅನಾಹುತ ಮಾಡಿಬಿಟ್ಟಿದ್ದಾನೆ. ಎಲ್ಲ ಹೊಡೆದು ಹಾಳು ಮಾಡಿ ರಾಜ್ಯ ಎಲ್ಲ ಕೆಡಿಸ್ಬಿಟ್ಟಿದ್ದಾನೆ. ಭಾಳ ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದ. ಕೃಷ್ಣ ಹೋಗೋ ಹೊತ್ತಿಗೆ ಮತ್ತೆ ಅನಾಯಕ ಆಗಿತ್ತೆಲ್ಲನೂ. ಹೋದ, ಶಾಲ್ವನ್ ಬೆನ್ನು ಹತ್ತಿದ, ಒದ್ದಾಡಿ ಬೆನ್ನು ಹತ್ತಿ ಅವನು ಕೊಂದು ಹಾಕಿದ, ಶಾಲ್ವನ್ ಕೊಂದು ಹಾಕಿ ಅವನು ಇನ್ನೊಂದು ಶಾಲ್ವೊಂದು ವಿಶೇಷ ಇತ್ತಂತೆ ಅವನಿಗೆ. ಅವನು ಗಾಳಿಯಲ್ಲಿ ಹಾರಾಡೋ ರಥದಿಂದ ಯುದ್ಧ ಮಾಡ್ತಿದ್ದ, ಮತ್ತು ಇನ್ನೊಂದು ಅವನಿಗೆ ಒಂದು ಸಂಮೋಹಿನಿ ವಿದ್ಯೆ ಇತ್ತು ಅವನಿಗೆ ಅಂತ. ಯುದ್ಧ ಮಾಡ್ತಾ ಸಂಮೋಹಿನಿಗೊಳಿಸ್ಬಿಡ ಎಲ್ಲರೂ, ಅವ್ರು ಯುದ್ಧ ಮಾಡೋಂಗಿಲ್ಲ, ಹಿಂಗೇನು ಮಾಡ್ತಿದ್ದ. ಕೃಷ್ಣನಿಗೆ ಅದೇನಾಗಲಿಲ್ಲ, ಸುದರ್ಶನ ಚಕ್ರ ತೊಗೊಂಡು ಕೊಂದು ಹಾಕ್ಬಿಟ್ಟ ಅವನು. ಆ ಇನ್ನೊಬ್ಬಿದ್ನಲ್ಲ ವಾಸುದೇವ ಆಗಬೇಕು ಅಂತ, ಮಲ ಅಣ್ಣ ಪೌಂಡ್ರಕ, ಅವನು ಕೊಂದು ಹಾಕಿದ. ಇನ್ನೊಬ್ಬ ಕಾಪಿ ಹೋಯ್ತದು, ಒರಿಜಿನಲ್ ಒಂದೇ ಉಳ್ಕೊಂತ. ಈಗ ಅವನು ಕೊಂದು ಹಾಕಿ ಕೃಷ್ಣ ವಾಸುದೇವ ತಾನು ಒಬ್ಬನೇ ಅನ್ನೋದನ್ನು ಸ್ಥಿರಗೊಳಿಸ್ದ. ಈ ವ್ಯವಸ್ಥೆಯನ್ನು ಸರಿ ಮಾಡೋ ತನಕ ತುಂಬ ಸಮಯ ತೊಗೊಂಡಿರ್ಬೇಕು ಕೃಷ್ಣನಿಗೆ. ಇಲ್ಲೇನಾಯಿತು ಅಂತ ಬರೀ ಸುದ್ದಿ ಗೊತ್ತಾಗಲಿಲ್ಲ ಅವನಿಗೆ, ಹಸ್ತಿನಾವತಿಯಲ್ಲಿ ಏನಾಗ್ತದೆ ಅಂತ ಸುದ್ದಿ ಬಂದದ್ದು, ಆಘಾತಕರವಾದ ಸುದ್ದಿ ಬಂತು. ಧರ್ಮರಾಜ ತನ್ನ ಮುಗ್ಧತೆಯಿಂದಾನೋ ಮೂರ್ಖತೆಯಿಂದಾನೋ ದ್ಯೂತ 2 ಸಲ ಆಡಿದ್ದಾನೆ. 2 ಸಲ ದ್ಯೂತ ಕಳ್ಕೊಂಡು 2ನೇ ಸಲ ವನವಾಸಕ್ಕೆ ಹೋಗಿದ್ದಾನೆ. ಮೊದಲನೇ ಹಂತದ ದ್ರೌಪದಿಗೆ ಅಪಮಾನ ಆಗುವಂಥ ಪರಿಸ್ಥಿತಿ ಬಂದಿತ್ತು. ಎಲ್ಲ
ಸುದ್ದಿ ಬಂತು. ಎಲ್ಲಿದ್ದಾರೆ ಪಾಂಡವರು? ಕಾಡಲ್ಲಿದ್ದಾರೆ. ಸೀದಾ ಕಾಡಿಗೆ ಧಾವಿಸ್ತಾನೆ ಕೃಷ್ಣ. ಇದು ನನಗೆ ಅದು ಓದಿದಾಗ ಭಾಳ ಆಶ್ಚರ್ಯ ಅನಿಸೋದಪ್ಪ ನನಗೆ. ಆ ಕೃಷ್ಣನ ಸಂಯಮ ಎಂಥದ್ದು, ಆ ಮನಸ್ಥಿಮಿತ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಮನಸ್ಥಿಮಿತ ಒಂದು. ಅಲ್ಲಿಗೆ ಹೋಗಿ ಕಾಡಿಗೆ ಹೋಗ್ತಾನೆ. ಧರ್ಮರಾಜನ ಇಷ್ಟು ದೊಡ್ಡ ಅನಾಹುತ ಮಾಡಿದಂಥ ಧರ್ಮರಾಜನ ಒಂದು ಬೈಗಳ ಬೈಯಲ್ಲ ಅವನು. ಏನು ಮೂರ್ಖ ಇದೆಯೋ ಅಂತಾರೆ ಅನ್ಬೇಕಲ್ಲ, ಅದು ಅನ್ನಲಿಲ್ಲ. ಏನು ಮಾಡೋದಪ್ಪ ಅಂತಾನೆ. ಯಾಕಂದರೆ ಕೃಷ್ಣನ ಸ್ವಭಾವ ಹೇಗಿದೆ ಅಂದರೆ ಆಗಬೇಕಾದದ್ದನ್ನು ಮಾಡಬೇಕೇ ಹೊರತಾಗಿ ಆಗಿ ಹೋದದ್ರ ಬಗ್ಗೆ ಹಳಹಳಿಸಿ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಗೋಗಿದ್ದೀನಿ, ಏನು ಮಾಡೋಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ಅದು. ಮಯ್ಯ ಆಗತೆ ಅಥವಾ ವೀರ ದ್ಯೂತಂನ ಭವಿತಾ ತಥಾ ಅಧ್ಯಾಹಂ ಕಿಂ ಕರಿಷ್ಯಾಮಿ ಭಿನ್ನ ಸೇತುರಿ ಓದಕಂ ಅಂತ. ಅಧ್ಯಾಹಂ ಕಿಂ ಕರಿಷ್ಯಾಮಿ, ನಾನು ಏನು ಮಾಡಲಪ್ಪ ಈಗ, ಬದಲಾಯಿಸೋಕ್ಕೆ ಸಾಧ್ಯ ಇದೆ ನನಗೆ. ಆದರೆ ಮಯ್ಯ ಆಗತೆ ಅಥವಾ ವೀರ, ಅಕಸ್ಮಾತ್ ನಾನೇನಾದರೂ ಇಲ್ಲಿದ್ದಿದ್ರೆ ದ್ಯೂತಂನ ಭವಿತಾ ತಥಾ, ನಾನು ಇಲ್ಲಿದ್ದಿದ್ರೆ ದ್ಯೂತ ಮಾತ್ರ ಖಂಡಿತ ಆಗೋಗ್ಬಿಡ್ತಿರ್ಲಿಲ್ಲ. ಎಷ್ಟು ಖಚಿತವಾಗಿ ಹೇಳ್ತಾನೆ, ನಾನು ಇದ್ದಿದ್ರೆ ದ್ಯೂತ ಆಗೋಗ್ಬಿಡ್ತಿರ್ಲಿಲ್ಲ. ಆದರೆ ಏನು ಮಾಡಲಿ ನಾನೀಗ, ಬದಲಾಯಿಸೋಕ್ಕಾಗಲ್ವೇ? ಭಿನ್ನ ಸೇತುರಿ ಓದಕಂ, ಈಗ ದೊಡ್ಡ ಆಣೆಕಟ್ಟು ಒಟ್ಕೊಂಡು ಹೋಗ್ಬಿಟ್ಟಿದೆ, ಒಳಗೆ ನೀರೆಲ್ಲ ಪ್ರವಾಹ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಈಗ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಇದು ಕೃಷ್ಣನ ದೃಷ್ಟಿ ನಮಗೊಂದು ಚೂರಾದರೂ ಅಂಟ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಯಾಕೆ ನಾವು ಸಾಮಾನ್ಯವಾಗಿ ಆಗಿ ಹೋದದ್ರ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೊಂಡು ಮುಂದೆ ಆಗೋದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಟೈಮೇ ಇಲ್ಲ ನಮಗೀಗ. ಆಗೋದೆಲ್ಲ ಹಿಂದಿಂದೆ ತಲೆ ಕೆಡಿಸ್ಕೊಳ್ಳೋದು ನಾನು. ಇದು ಭಾಳ ದೊಡ್ಡ ಪಾಠ ನನಗೆ ನನ್ನ ಜೀವನದಲ್ಲಿ ಕಲಿಸಿದ್ದು. ನನಗೆ ಈ ಶ್ಲೋಕ ಭಾಳ ವರ್ಷದಿಂದ ಕಾಡಿದಂಥ ಶ್ಲೋಕ ನನಗಿದು. ಅವ್ನು ಹೇಳ್ತಾನೆ, ಏನು ಮಾಡೋಕ್ಕಾಗ್ತದೆ ಈಗ, ಮುಗಿದು ಹೋಗಿದೆಯಲ್ಲಪ್ಪ, ಅದು ಡ್ಯಾಮ್ ಒಡೆದು ನೀರೆಲ್ಲ ಹೋಗ್ಬಿಟ್ಟಿದೆ, ಇನ್ನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕಾರಣ ಇಲ್ಲ. ನಾನು ಇದ್ದಿದ್ದರೆ ಇದು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಒಂದು ಕಾಷನ್ ಕೊಡ್ತಾನೆ. ನನಗಿದನಿಸಿದ್ದು ಭಾಳ ನನಗೆ ಪ್ರಯೋಜನ ಆಗಿದೆ ಜೀವನಕ್ಕೆ. ಒಂದು ಘಟನೆ ಹೇಳಿಬಿಡ್ಬೇಕು. ನನಗದು ಸ್ವಭಾವ ಬಂದುಬಿಟ್ಟಿದೆ. ಈ ಕಾರ್ ಓಡಿಸ್ಬೇಕಾದ್ರೆ ನನಗೆ ಈ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಅದಕ್ಕೇನು ಆರ್ಡರು ಡಿಸಿಪ್ಲಿನ್ ಅಂತೇನಿಲ್ಲ. ನಮ್ಮಲ್ಲಿ ಓವರ್ಟೇಕಿಂಗು ರೈಟ್ ಸೈಡೇ ಮಾಡಬೇಕು ಅಂತಿಲ್ಲ, ಲೆಫ್ಟ್ ಮಾಡ್ಬೋದು, ಚಾನ್ಸ್ ಸಿಕ್ಕರೆ ಮ್ಯಾಲಿಂದೂ ಬರ್ತಾರೆ, ಅದು ಅವಕಾಶ ಇದೆ. ತುಂಬ ನಿಮಗೆ ಡ್ರೈವಿಂಗ್ ಸ್ಕಿಲ್ ಜೊತೆಗೆ ತಾಳ್ಮೆನೂ ತುಂಬ ಬೇಕಾಗತ್ತೆ, ತುಂಬ ತಾಳ್ಮೆ ಇರಬೇಕು. ನಮ್ಮ ತಂದೆಗೆ ಬಲೆ ಕೋಪ, ಆ ಸ್ಕೂಟ್ರ್ ಓಡಿಸೋರು ಅಡ್ಡು ಬಂದರೆ ಹಿಂತಿರುಗಿ ಬೈತಾಯಿದ್ರು, ಹಾಯ್ದು ಬಿಡ್ತಿದ್ದಲ್ಲ ನಿನಗೆ, ನಾನು ಮುಂದೆ ನೋಡೋಣ ಹಿಂದಿಂದ ಆಯ್ತದು, ಅಷ್ಟು ಬೈಗಳು ಬೈಬೇಕು ಅನಿಸ್ಬಿಡುತ್ತೆ, ಇಷ್ಟು ಬಂದುಬಿಡ್ತದೆ. ನನಗೆ ಡ್ರೈವಿಂಗಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಪಟ್ಟಂತ ಅಡ್ಡ ಬಂದುಬಿಡ್ತಾನೆ ಅವನೊಬ್ಬ. ನನಗೆ ಸಿಟ್ಟೇ ಬರಲ್ಲ, ಭಾರಿ ಸಂತೋಷ ಆಗಿಬಿಡುತ್ತೆ ಅಡ್ಡ ಬಂದರೆ. ನಾನು ಹೆಂಡ್ತಿ ಕೇಳ್ತಾರೆ, ಸಿಟ್ಟು ಬರಲಿಲ್ವಾ ನಿಮಗೆ ಅಂತ. ಸಿಟ್ಟಿಲ್ಲ, ತುಂಬ ಸಂತೋಷ ಆಯಿತು ಅಂತ ಹೇಳಿದೆ. ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡು ಅವನಿಗೆ. ಅವನು ಅಡ್ಡ ಬಂದಲ್ಲ, ನಾನು ಹಾಯಿಸೋಲ್ಲ ಅಂತ ಎಷ್ಟು ನಂಬಿಕೆ, ನನಗೇ ನಂಬಿಕೆ ಇಲ್ಲ ಹಾಯಿಸೋದಿಲ್ಲ ಅಂತ, ಆದರೆ ಅವನಿಗೆ ನಂಬಿಕೆ ಇದೆ ಹಾಯಿಸೋಲ್ಲ ಅಂಥೇಳಿ. ಅದು ಕೃತಜ್ಞನಾಗಿರ್ಬೇಡವಾ ನಾನು ಅವನಿಗೆ, ಅಲ್ವಾ? ಐ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಿ ಕಾನ್ಫಿಡೆನ್ಸ್ ಹಿ ಹ್ಯಾಸ್ ಇನ್ ಮೀ, ಅಲ್ವಾ? ಹೀಗಂದದ್ದು ಅದು ನನಗೆ ಪ್ರಯೋಜನ ಆದದ್ದು. ಒಂದು ಸಲ ಅನಿಸ್ಬಿಡ್ತು, ಒಂದು 5-6 ವರ್ಷದ ಕೆಳಗೆ ಡೆಲ್ಲಿಗೆ ಹೋದಾಗ ರಾತ್ರಿ 8 ಗಂಟೆ ಆಗಿತ್ತು, ಮಳೆ ವಿಪರೀತ. ಹೊರಗೆ ಬಂದಾಗ ಅವರು ಕರೆಯೋಕ್ಕೆ ಬಂದಿದ್ದರು, ಕಾರಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗಿ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್, ಯಾವುದೋ ಒಂದು ಭಾರಿ ಒಳ್ಳೆಯದು ಹೋಟೆಲ್ ಅದು, ಅಲ್ಲಿ ಕರ್ಕೊಂಡೋಗಿ ಬಿಟ್ಟರೆ ನಾನು. ರಾತ್ರಿ 9 ಗಂಟೆ ಆಗಿತ್ತು. ತುಂಬ ಕೇಳಿದ್ದೆ ಹೋಟೆಲ್ ಬಗ್ಗೆ, ಆದರೆ ಇಲ್ಲಿ ಇದ್ದಿದ್ದಿಲ್ಲ ಮೊದಲು. ನಾನು ಒಳಗೆ ಹೋದಾಗ ಅವನು ಬ್ಯಾಗ್ ಹಿಡ್ಕೊಂಡು ಹೋದ, ರಿಸೆಪ್ಷನಿಸ್ಟ್ ಹುಡುಗ ಇರ್ತಾ ಕರ್ಕೊಂಡು ಹೋದ, ವಾರ್ಡ್ ಹೋಟೆಲ್ ರೂಮ್ ಬಾಯ್ ಇರ್ತಾನಲ್ಲ ಕರ್ಕೊಂಡು ಹೋದ. ಇಲೆಕ್ಟ್ರಾನಿಕ್ ಕೀದಿಂದ ಬಾಗಿಲು ಓಪನ್ ಮಾಡಿದ. ನನ್ನ ಸ್ನೇಹಿತ ಒಬ್ಬ ನನಗೆ ಫೋನ್ ಮಾಡಿದ್ದ, ಇವತ್ತು ರಾತ್ರಿ 9:30 ನಾನು ಇಂಟರ್ವ್ಯೂ ಬರ್ತದೆ ಟಿ ವಿಯಲ್ಲಿ, ನೋಡಿ ನಿನ್ನ ಅಭಿಪ್ರಾಯ ಹೇಳು ಅಂದಿದ್ದ. ವಾಚ್ ನೋಡ್ಕೊಂಡೆ 9 ಕಾಲು ಆಗ್ತಾಯಿದೆ. ಆಯ್ತು ಬಿಡು, ಹೋದ್ಮೇಲೆ ನೋಡಿದ್ರೆ ಚಾನಲ್ ನೋಡಬೇಕು ಅಂತ ರೆಡಿ ಮಾಡಿಕೊಂಡೆ. ಒಳಗೆ ಹೋಗಿ ಅದು ಗೊತ್ತಿದೆ, ಆ ಕಾರ್ಡ್ ಒಂದು ಇಲೆಕ್ಟ್ರಾನಿಕ್ ಕಾರ್ಡ್ ಇರ್ತದೆ, ಆ ಪಾಕೆಟಲ್ಲಿ ಸೇರಿಸಿದ ತಕ್ಷಣ ಎಲ್ಲ ಲೈಟ್ ಬರ್ತವೆ. ಸೇರಿಸಿದ ಲೈಟೇ ಬರಲಿಲ್ಲ. 1 ನಿಮಿಷ ಸರ್ ಅಂತ ಪಾಪ ಒದ್ದಾಡ್ದ. ಭಾಳ ಅಪಾಲಜಿ, 2 ನಿಮಿಷಕ್ಕೆ 3 ಸಲ ಕೇಳೋನು ಅವನು, ಸಾರಿ ಸರ್ ಅಂತ. ಆ ಕಾರ್ಡ್ ಹಾಕಿದ, ಏನು ಮಾಡ್ದ, ತಾನು ರಿಪೇರಿ ಮಾಡ್ದ, ಬರಲಿಲ್ಲ. ಇಂಟರ್ಕಾಮಲ್ಲಿ ಯಾರು ಕರೆದ, ಇನ್ನೊಬ್ಬ ಅವನೋ ಬಂದ, ಅವನು ಗುದ್ದಾಡ್ದ, ಆಗ್ತಾಯಿಲ್ಲ. ನನಗೆ 9:25 ಆಯಿತು. 9:30ಗೆ ಇಂಟರ್ವ್ಯೂ ನೋಡ್ತೀನಿ ಅಂತ ಹೇಳಿದ್ದೀನಿ ಸ್ನೇಹಿತನಿಗೆ. ತಕ್ಷಣ ಅವ್ನಿಗೆ ಹೇಳಿದೆ, ಇಂಟರ್ಕಾಮಲ್ಲಿ ಫೋನ್ ಮಾಡಿದೆ, ಏನು ರೀ ಇದು, ಬೇರೆ ರೂಮ್ ಕೊಟ್ಬಿಟ್ರಪ್ಪ, ನನಗೆ ಯಾಕೆ ಗುದ್ದಾಡ್ತೀರಿ ಇದಕ್ಕೆ ಅಂದೆ. ಆಯಿತು ಸರ್, 1 ನಿಮಿಷ ಬಂದೆ ಸರ್. ಮತ್ತೊಬ್ಬ ಹುಡುಗ ಓಡ ಬಂದ, ಈ ಸುಟ್ ಕೇಸ್ ಇಟ್ಟು ಮತ್ತೊಂದು ರೂಮಿಗೆ ಹೋದ. ಅಲ್ಲಿ ಓಪನ್ ಮಾಡಿದ, ಲೈಟ್ ಹತ್ತು, ಏನು ತೊಂದರೆ ಇಲ್ಲ, ಲೈಟ್ ಹತ್ತು. ಆಯ್ತಪ್ಪ ನೀವು ಹೋಗು ಅಂತ ಹೇಳಿದೆ. ಟಿ ವಿ ಚಾನಲ್ ಆನ್ ಮಾಡಿದೆ, ಪಿಕ್ಚರ್ ತುಂಬ ಚೆನ್ನಾಗಿ ಕ್ಲಿಯರಾಗಿ ಬರ್ತಾಯಿತ್ತು, ಧ್ವನಿನೇ ಕೇಳಿಸಲ್ಲ. ವಾಲ್ಯೂಮ್ ಜಾಸ್ತಿ ಮಾಡಿದೆ, ಕಮ್ಮಿ ಮಾಡಿದೆ, ಅಲ್ಲೇ ಹೋಗಿ ಜಾಸ್ತಿ ಮಾಡಿದೆ, ಏನಾದರೂ ಧ್ವನಿ ಕೇಳಿಸ್ತಾ ಇಲ್ಲ.
ಆಮೇಲೆ ಚಾನಲ್ ಚೇಂಜ್ ಮಾಡಿ ನೋಡ್ತಿದ್ದು ಒಂದೇ ಏನು ರೋಗ ಬಂದಿದೆಯಾ ಅಂತ. ಅವು ಎಲ್ಲ ಚಾನಲಲ್ಲಿ ಧ್ವನಿನೇ ಇಲ್ಲ. ನನಗೆ ರೇಗ್ ಹೋಗ್ಬಿಡ್ತು. ಈಗ 9:35 ಆಗಿದೆ, ಚಾನಲ್ ಸ್ನೇಹಿತ ಕಾಣಿಸ್ತಾನೆ, ಕೇಳಿಸಲ್ಲ. ಮತ್ತೆ ಫೋನ್ ಮಾಡಿದೆ, ಏನು ರೀ ಇದು 5 ಸ್ಟಾರ್ ಹೋಟೆಲ್ ಅಂತೀರಿ? ಹಾಂ, ಟಿ ವಿ ಹತ್ತಲ್ಲ, ಸಣ್ಣ ಸಣ್ಣ ಹೋಟೆಲಲ್ಲಿ ಟಿ ವಿ ವರ್ಕ್ ಮಾಡ್ತವೆ. ಸಾರಿ ಸರ್, ಬಂದು ಕಳಿಸಿ ಬಳಸ್ಬಿಟ್ಟೆ ಸರ್. 1 ನಿಮಿಷ ಬಂದ, ಆ ಹುಡುಗ ಬಂದ, ಅವನೇನೇನೋ ಹತ್ತಿದ ಮೇಲೆ ಹತ್ತಿಯನ್ನು ರಿಪೇರ್ ಮಾಡಿದ. ಏನಾದರೂ ಧ್ವನಿ ಬರ್ತಾಯಿಲ್ಲ. 10 ನಿಮಿಷ ಆದ್ಮೇಲೆ ಒಮ್ಮೆ ಗೋಡೆ ಕಿತ್ಕೊಂಡು ಹೋಗಂಗೆ ಜೋರಾಗಿ ಸಪ್ಲ ಬಂದ್ಬಿಡ್ತು. ಆಮೇಲೆ ವಾಲ್ಯೂಮ್ ಕಮ್ಮಿ ಮಾಡಿ, ಸಾರಿ ಸರ್, ಸಣ್ಣ ಫಾಲ್ಟ್ ಇತ್ತು ಸರ್, ಸರಿ ಆಯ್ತು, ಇನ್ನೇನು ತೊಂದರೆ ಇಲ್ಲ ಸರ್, ಹಿಂಗೆಂದೂ ಆಗಲ್ಲ ಸರ್ ನಮ್ಮಲ್ಲಿ ಅಂದ. ನಾನು ಹಣೆ ಬಾರಿ ಏನು ಮಾಡೋಕ್ಕಾಗ್ತದೆ. ಅದು ಬಿಟ್ಟು ಹೋದ. ಅಷ್ಟೊತ್ತಿಗೆಲ್ಲ ಸಂದರ್ಶನ ಮುಗಿದು ಹೋಗಿತ್ತು. ಲೈಟ್ ಆರ್ಸ್ ಮಲ್ಕೊಂಡೆ. ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದೆ. ಬಂದಮೇಲೆ ಟೇಬಲ್ ಮೇಲೆ, ಅಲ್ಲಿ ರಾತ್ರಿ ನೋಡೋಕೆ ಅವಕಾಶ ಇರಲಿಲ್ಲ ನನಗೆ, ಟೇಬಲ್ ಮೇಲೆ ಒಂದು ಕಾರ್ಡ್ ಇತ್ತು. ಈ ಹೋಟೆಲ್ನವ್ರು ಇಟ್ಕೊಂಡಿರ್ತಾರೆ, ಅಭಿಮಾನಪೂರ್ವಕವಾಗಿ ಇಟ್ಕೊಂಡಿರ್ತಾರೆ. ಡಿಯರ್ ಕಸ್ಟಮರ್, ವಿ ಆರ್ ಪ್ರೌಡ್ ಟು ಇನ್ಫಾರ್ಮ್ ಯು that this is one of the 7 best hotels in the world, all for your service ಅಂತ ಬರೆದಿತ್ತು. ಇದು ಪ್ರಪಂಚದ 7 ಅತ್ಯಂತ ಶ್ರೇಷ್ಠ ಹೋಟೆಲ್ಗಳಲ್ಲಿ ಇದೊಂದು, ನಿಮ್ಮ ಸೇವೆಗಾಗಿ ಇದ್ದೀವಿ ಅಂತ. ನಿನ್ನೆ ಸಾಯಂಕಾಲದ ನೆನಪಾಯ್ತು ನನಗೆ ರಾತ್ರಿ. ಈಗ ನನಗೆ 2 ಹಾದಿ ಇತ್ತು. ಒಂದು ದರಿದ್ರಗಳು ಹೇಳ್ತಾವೆ 5 ಸ್ಟಾರ್ ಹೋಟೆಲು ಅಂತಾರೆ, ದಿನಕ್ಕೆ 15,000 ಚಾರ್ಜ್ ಮಾಡ್ತಾರೆ, ಒಂದು ಟಿ ವಿ ವರ್ಕ್ ಆಗಲ್ಲ, ಒಂದು ಲೈಟ್ ವರ್ಕ್ ಆಗಲ್ಲ, ಏನಿದು ಬೆಸ್ಟ್ 7 ಇದು ಅಂತ ಟೀಕೆ ಮಾಡೋದು ಒಂದು ಭಾಗ ಆಗಿತ್ತು. ಇನ್ನೊಂದು ಭಾಗ, ಏನೋ ಟೈಮು, ಒಳ್ಳೆ ಹೋಟೆಲ್ ಅದು, ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ 7 ಹೋಟೆಲ್ಸ್ ಇನ್ ದ ವರ್ಲ್ಡ್. ಅವರು ಬೆಡ್ ನೋಡಿದ್ರಾಯ್ತು, ಬೆಡ್ಶೀಟ್ ನೋಡಿದ್ರಾಯ್ತು, ಕ್ಲೀನ್ಲಿನೆಸ್ ನೋಡಿದ್ರಾಯ್ತು, ಶವರು, ಟಾವೆಲ್ಲು, ಆ ಸೋಪ್ ಎಲ್ಲ ನೋಡಿದಾಗ ರಿಯಲಿ ಇದೆ ಟಾಪ್ ಕ್ವಾಲಿಟಿ. ಅದು ಏನೋ ಒಂದು ಟೈಮಿಗೆ ಆಗಿದೆ, ನನ್ನ ಟೈಮಿಗೆ ಆಗಿದೆ ಅಂತ ನಕ್ಬಿಟ್ಟು, ಬಿಡಿ ಗುಡ್ ಹೋಟೆಲ್. ಹೋದಾಗ ಒಪಿನಿಯನ್ ಬರಿ ಅಂತಾರಲ್ಲ ಅವರು, ಅಭಿಪ್ರಾಯ ಬರೀರಿ ಅಂತ ಕೇಳ್ತಾರೆ. ಬರೆದಾಗ ವೆರಿ ಗುಡ್ ಹೋಟೆಲ್ ಆ್ಯಂಡ್ ನೈಸ್ ವೆರಿ ಫ್ರೆಂಡ್ಲಿ ಪೀಪಲ್ ಅಂತ ಬರೆದಿದೆ. ಅವನು ಬಂದು ಮ್ಯಾನೇಜರ್ ಹೇಳಿದೆ, ಸಾರಿ ಸರ್, ನೀನು ತುಂಬ ತೊಂದರೆ ಆಯ್ತಂತೆ ನಿಮಗೆ. ಏನಿಲ್ಲಪ್ಪ ಅಂತ, ಭಾಳ ತೊಂದರೆ ಏನಾಗಲಿಲ್ಲ, ಐ ಮಿಸ್ಡ್ 1 ಇಂಟರ್ವ್ಯೂ ಅಷ್ಟೇ ಅಂತ ಹೇಳಿದೆ. ಬಟ್ ಯು ಹ್ಯಾವ್ ರಿಟನ್ ಸಚ್ ನೈಸ್ ರಿಪೋರ್ಟ್ ಸರ್ ಅಂತ. ಎಸ್, ಇಟ್ ಇಸ್ ಗುಡ್. ಇಟ್ ಹ್ಯಾಪನ್ ಟು ಮೀ ಡಸ್ ನಾಟ್ ಮೀನ್ ದ ಹೋಟೆಲ್ ಈಸ್ ನ್ಯಾಸ್ಟಿ. ನನಗಾದರೆ ಹೋಟೆಲ್ ಕೆಟ್ಟದಿದೆ ಅಂತಲ್ಲ ಅಂತ. ಐ ವಾಸ್ ಸೋ ಗ್ರೇಟ್ಫುಲ್ ಟು ಮೀ. ಅಂದರೆ ಅವ್ರು ಹೇಳ್ದ, ಸರ್ ಸಾಮಾನ್ಯವಾಗಿ ಸಣ್ಣ ಸಣ್ಣ ತೊಂದರೆ ಆದರೆ ಕೆಟ್ಟು ಬರೆದು ಹೋಗ್ತಾರೆ ಸರ್ ಜನ ಅಂತ. ಅದೇ ಕೃಷ್ಣನ್ ಓದಿಲ್ಲ ಅವರು ಅಂತ ಹೇಳಿದ್ರು. ಕೃಷ್ಣನ್ ಓದಬೇಕು. ಅವನು ಹೇಳ್ತಾನೆ, ಹಿಂದಿನ ತಲೆ ಕೆಡಿಸ್ಕೋಬೇಡಿ, ನೀವು ಆಗಿ ಹೋಗಿದೆ, ಅದು ಡ್ಯಾಮ್ ಹೊಡೆದು ನೀರು ಕೊಚ್ಕೊಂಡು ಹೋಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇನ್ನು ಮಾಡಬೇಕಾದ್ದು ಏನು ಮಾಡಬೇಕು ಹೇಳು ಅಂತ. ಕೃಷ್ಣ ಇಲ್ಲದೆ ಹೋದದ್ದು ಮಹಾಭಾರತಕ್ಕೆ ಒಂದು ಕಥೆಗೆ ಒಂದು ತಿರುವು ಬಂದ್ಬಿಡ್ತು. ಅಕಸ್ಮಾತ್ ಅವನೇನಾದರೂ ಇದ್ದಿದ್ದರೆ ಮಹಾಭಾರತದ ಕಥೆನೇ ಬೇರೆ ಆಗ್ತಿತ್ತು ಅನಿಸುತ್ತೆ. ಇದನ್ನು ನೆನೆಸ್ಕೋಬೇಕಾದದ್ದು. ಇಲ್ಲಿ ಏನೇನು ಆದದ್ದು, ಯುಧಿಷ್ಠಿರನ ವಿವೇಚನೆ ಇಲ್ಲದಂಥ ನಡೆ, ಶಕುನಿಯ ಮೋಸ, ಧೃತರಾಷ್ಟ್ರ ಮತ್ತು ಉಳಿದ ಹಿರಿಯರ ನಿಷ್ಕ್ರಿಯತೆ, ದ್ರೌಪದಿಯ ತೇಜವಧೆ, ಇದು ಯಾವುದನ್ನು ಆಗ್ಲಿಕ್ಕೆ ಬಿಡ್ತಿದ್ದಿಲ್ಲ ಕೃಷ್ಣ ಅಲ್ಲಿದ್ದರೆ ಅಂತ. ಅಂದರೆ ಏನು ಅರ್ಥ ಆಗ್ತದೆ ಅಂದರೆ, ಇಡೀ ಮಹಾಭಾರತದ ಎಲ್ಲ ಪಾತ್ರಗಳು ಸೂತ್ರದ ಗೊಂಬೆಗಳಾಗಿದ್ದಾವೆ, ಕೃಷ್ಣ ಅದನ್ನು ಸೂತ್ರಧಾರಿಯಾಗಿದ್ದಾನೆ. ಎಷ್ಟು ಚೆನ್ನಾಗಿ ಆಡಿಸ್ತಾನೆ, ಆಡಿಸಿದ್ರೂ ಕೂಡ ಧರ್ಮ ಬಿಟ್ಟು ಹೋಗೋದಿಲ್ಲ. ಇವ್ರನ್ನ ಯಾಕೆ ಹತ್ತಿರ ಇಟ್ಕೊಂಡಿದ್ದಾನೆ ಅಂದರೆ ಧರ್ಮ ಇದೆ ಅಂತ ಇಟ್ಕೊಂಡಿದ್ದಾನೆ ಅಂತ. ಅಂಥ ಪ್ರಖರವಾದಂಥ ಪಾತ್ರ. ನಾನು ನಿನ್ನೆ ನೋಡಿದ ಹಾಗೆ ಗೋವರ್ಧನಗಿರಿ ಎತ್ತೋದ ಸಂದರ್ಭ ಬಂದಾಗ ಸಣ್ಣ ಮಗು ಆಗಿದ್ದಂಥ ಕೃಷ್ಣ ಸಂಪ್ರದಾಯಗಳನ್ನು ಮೆಚ್ಚಿಕೊಳ್ಳುವಂಥವನು. ಆದರೆ ಸಂಪ್ರದಾಯ ಬದಲಾಯಿಸಬೇಕು ಅಂದರೆ ಒಂದು ಚೂರು ಹಿಂದೆ ಬಂದು ನೋಡೋದವನೆಲ್ಲ ಬದಲಾಯಿಸ್ಬಿಡ್ತಾನೆ, ಪೂರ್ತಿ ಬದಲಾಯಿಸ್ಬಿಡ್ತಾನೆ. ಹಾಗೆ ಒಂದು ಘಟನೆ ಬರೋದನ್ನು ಬಹಳ ಚೆನ್ನಾಗಿದೆ. ಬಿಲ್ಹಣ್ಣನ ರಾಜತರಂಗಿಣಿಯಲ್ಲಿ ಒಂದು ಮಾತು ಬರ್ತದೆ, ಅದ್ಭುತ ಮಾತಿದೆ. ಪಾಂಡವರು ಕಾಡಲ್ಲಿದ್ದರು, 5-6 ವರ್ಷ ವನವಾಸದಲ್ಲಿದ್ದಾರೆ ಈಗಾಗಲೇ. ಒಂದು ಸಲ ಕೃಷ್ಣನಿಗೆ ಯಾವುದೋ ಕಾರ್ಯ ನಿಮಿತ್ತ ಅಫ್ಘಾನಕ್ಕೆ ಹೋಗಬೇಕಾಯಿತು. ಆಗಿನ ಕಾಲದ ಗಾಂಧಾರ್ ಹೋಗಬೇಕಾಗಿತ್ತು. ಕಾಶ್ಮೀರದ ಮೇಲೆ ಹೋಗಬೇಕು. ಕೃಷ್ಣ ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ತನ್ನ ಜೊತೆಗೆ ಒಂದಿಷ್ಟು ಜನ ಸೈನಿಕರು ಅದೆಲ್ಲ ಇರ್ತಾರೆ, ಜೊತೆಗೆ ಹೋಗ್ಬೇಕಾದ್ರೆ ತುಂಬ ದೂರ ಹೋಗಬೇಕಲ್ಲ, ಕಾಶ್ಮೀರದಲ್ಲಿ ಹೋಗಬೇಕಾಗಿತ್ತು. ಆದರೆ ಕಾಶ್ಮೀರದಲ್ಲಿ ಒಬ್ಬ ರಾಜ ಇದ್ದ, ತರುಣ ರಾಜ. ಅವನ ಹೆಸರು ದಾಮೋದರ ಅಂತ ಅವನ ಹೆಸರು. ಅವನು ಬಲಶಾಲಿ ರಾಜ. ಅವನು ಜರಾಸಂಧನ ಶಿಷ್ಯ, ಅವನ ಅಭಿಮಾನಿ. ಅವನಿಗೆ ಗೊತ್ತಿತ್ತು ಜರಾಸಂಧನ ವಧೆ ಕೃಷ್ಣ ಮಾಡಿದ್ದಾನೆ ಅಂತ. ದಾಮೋದರ ಸಂದೇಶ ಕಳಿಸಿದ ಬಾರ್ಡರ್ಗೆ, ಕೃಷ್ಣನ ಒಳಗೆ ಬಿಡಬೇಡಿ, ನಮ್ಮ ಕಾಶ್ಮೀರದೊಳಗೆ ಕಾಲಿಡೋಕೆ ಬಿಡಲ್ಲ ನೀನು ಅಂತ. ಕೃಷ್ಣ ಹೇಳ್ದ, ಕರಿಯಪ್ಪ ಅವನು ಮಾತಾಡ್ತೀನಿ ನಾನು, ನಿಮಗೇನೂ ತೊಂದರೆ ಇಲ್ಲಪ್ಪ, ನನಗೆ ಜರಾಸಂಧನ ಬಗ್ಗೆ ನಿನಗೆ ಪ್ರೀತಿ ಇದ್ದರೆ ನನಗೇನೂ ದುಃಖ ಇಲ್ಲ, ಆದರೆ ನಾನು ಕೆಲಸಕ್ಕೆ ಹೋಗ್ತೀನಿ, ನಿನ್ನ ಬಗ್ಗೆ ನನಗೆ ದ್ವೇಷ ಇಲ್ಲ, ನನಗೆ ಯುದ್ಧ ಮಾಡೋ ಮನಸ್ಸಿಲ್ಲ ಅಂದ. ಅದೆಲ್ಲ ಗೊತ್ತಿಲ್ಲ, ನೀನು ದೇಹ ಸಮೇತ ಕಾಶ್ಮೀರದೊಳಗೆ ಕಾಲಿಡೋಕ್ಕೆ ಸಾಧ್ಯ ಇಲ್ಲ, ದೇಹ ಸಮೇತ ಒಳಗಿಟ್ಟರೆ ದೇಹ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಥರ ಏನು ಹೇಳಿಬಿಟ್ಟ, ದೊಡ್ಡ ದೊಡ್ಡ ಮಾತು. ಕೃಷ್ಣ ಹೇಳ್ದ, ಬೇಡಪ್ಪ, ನಿನ್ನ ವಿರುದ್ಧ ನನ್ನ ಜಗಳ ಇಲ್ಲ, ಬೇಡ ಹೋಗ್ತೀನಿ ಬಿಡು ಅಂದ. ಕೇಳಲ್ಲ, ಯುದ್ಧಕ್ಕೆ ಬಾ ಅಂದ. ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಯ್ತು. ಹೇಳ್ದ, ಯುದ್ಧ ಬೇಡ ಅಂತೀನಿ ಮಾರ, ಅನಿವಾರ್ಯವಾಗಿ ನೀನು ಯಾಕೆ ಬೆಂಕಿಗೆ ಹೋಗ್ತೀಯ ನೀನು
ಅಂತ ಯುದ್ಧ ಮಾಡಿದರು. ದಾಮೋದರನ ಕೃಷ್ಣ ಕೊಂದು ಹಾಕಿದ. ಪರಿಸ್ಥಿತಿ ಏನಾಗಿದೆ, ದಾಮೋದರನ ಹೆಂಡತಿ ಯಶೋಮತಿ ಅನ್ನೋಳು, ಆಕೆ ಮೊದಲ ಗರ್ಭಿಣಿ. ಅವಾಗ ರಾಜ್ಯಕ್ಕೆ ರಾಜ ಇಲ್ಲ, ಈಗ ಅನಾಯಕ ಆಯಿತು. ಯಾರನ್ನು ರಾಜ ಮಾಡಬೇಕು? ಮಂತ್ರಿಗಳೆಲ್ಲ ಹೇಳಿದ್ರಂತೆ, ಈಗೇನು ಮಾಡೋಕ್ಕಾಗಲ್ಲ, ನೀವು ರಾಜನನ್ನು ಸೋಲಿಸಿ ಅವನು ಕೊಂದು ಬಿಟ್ಟಿದ್ರಿಂದ ನೀವು ರಾಜರಾಗ್ಬೋದು. ಆಗಿನ ಕಾಲದಲ್ಲಿ ಹಾಗೆ ಇತ್ತು, ಯಾರು ಗೆಲ್ತಾರೋ ಅವರೇ ರಾಜರಾಗಬೇಕು, ನೀವು ರಾಜ ಆಗ್ಬೋದು, ಪಟ್ಟಕ್ಕೆ ಕೂತ್ಕೋಬೋದು ಅಂದರು. ಕೃಷ್ಣ ಹೇಳ್ತಾ, ನನಗೆ ಆಸೆನೇ ಇಲ್ಲ ಮಾರಯ್ಯ, ಪಟ್ಟ ಗಿಟ್ಟ ಬೇಕಾಗಿಲ್ಲ ನನಗೆ, ಮತ್ತು ಯಾರನ್ನು ಕೂಡಿಸೋದು? ಯಶೋಮತಿ ಗರ್ಭಸ್ಥಳಾಗಿದ್ದಾಳೆ, ಮಗು ಇಲ್ಲ, ಗಂಡು ಮಗು ಯಾವುದೂ ಇಲ್ಲ, ಸಂಬಂಧಿಕರು ಯಾರಿಲ್ಲ, ಕೂಡ್ಸೋಕೆ ಬರಲ್ಲ, ಆಕೆನೇ ಕೂಡಿಸಿ ಅಂದ ಕೃಷ್ಣ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅದಕ್ಕೆ ನೀನೇನ ಹೇಳಿದ್ದೆ, ಮಹಿಳೆಯರ ಪರವಾಗಿದ್ದಂಥ ಏಕಮೇತ್ರ ಅವತಾರ ಅಂದರೆ ಕೃಷ್ಣ ಅವತಾರ. ಯಶೋಮತಿಯನ್ನು ಕೂಡಿಸಿ ಅಂದ. ಅವರಂದ್ರು ಆ ಕೂಡ್ಲಿಕ್ಕೆ ಬರೋದಿಲ್ಲ. ಆಕೆ ರಾಜನ ಜೊತೆಗೆ ಪಟ್ಟ ಮಹಿಷಿ ಅಂತ ಸಿಂಹಾಸನ ಮೇಲೆ ಕೂಡ್ಬೋದೇ ವಿನಃ ತಾನೇ ರಾಣಿಯಾಗಿ ಕೂಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಹೆಣ್ಮಕ್ಳಿಗೆ ಸಿಂಹಾಸನ ಕೊಡೋ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಯಾರು ಹೇಳಿದರು ಅಂತ ಕೇಳಿದ ಕೃಷ್ಣ. ಇಲ್ಲ, ಯಾವತ್ತು ಪರಂಪರೆಯಲ್ಲಿ ಬಂದಿಲ್ಲ ಅಂದ. ಮಾಡು ಪರಂಪರೆ ಅಂದ. ಈಸ್ ವೆರಿ ಸಿಂಪಲ್. ಇದು ಕೃಷ್ಣಂದು ಮೂಲಭೂತವಾಗಿ ಬದಲಾವಣೆ ನೋಡುವಂಥದ್ದು. ಪರಂಪರೆ ಬಂತ ಹೇಗೆ, ಯಾರೋ ಮಾಡಿದ್ರು ತಾನೆ, ಇವತ್ತು ಬೇಡ ಕೂಡ್ಸಕ್ಕೆ ಏನಾಗ್ತದೆ ನೋಡ್ತೀನಿ. ಎಷ್ಟರ ಮಟ್ಟಿಗೆ ಹೇಳ್ತಾನಂದರೆ, ನೀವು ಬೇಕು ಅಂದರೆ ನಾನು ಸೈನ್ಯ ಪೂರ್ತಿ ಇಟ್ಟು ಹೋಗ್ತೀನಿ ಇಲ್ಲಿ, ಯಶೋಮತಿಯನ್ನು ಮುಟ್ಟೋ ಧೈರ್ಯ ಮಾಡಲಿ, ಯಾರು ಮಾಡ್ತಾರೆ ನೋಡೋಣ. ಮೊದಲೇ ರಾಜರಿಗೆಲ್ಲ ಗಾಬರಿ ಆಗಿಬಿಟ್ಟಿದೆ. ದಾಮೋದರ ನಾನು ಕೊಂದು ಹಾಕ್ಬಿಟ್ಟಿದ್ದಾನೆ ಕೃಷ್ಣ, ಅಂದರೆ ಅವನು ಮಹಾಶೂರ ಇದ್ದಾನೆ, ಅವನ ಬಗ್ಗೆ ಸುದ್ದಿ ಬೇಕಾದಷ್ಟಾಗಿದೆ, ಜರಾಸಂಧನ ಕೊಂದವನು ಅಂತೆಲ್ಲ ಆಗಿದೆ. ಹಾಗಿದ್ದಾಗ ಯಾರೂ ಎದುರು ಹಾಕ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ನು ಹೇಳ್ತಾನೆ, ನೀವು ಯಾರೂ ಚಿಂತೆ ಮಾಡಬೇಡಿ, ಆಕೆ ರಾಜ್ಯಭಾರ ಮಾಡ್ತಾಳೆ. ಹೋಗಿ ಆಕೆ ಹೇಳ್ತಾನೆ, ಸಹೋದರಿ, ಈ ಮಾತನ್ನು ಹೇಳ್ತಾನೆ, ಸಹೋದರಿ ನೀನು ರಾಜ್ಯ ನಡೆಸಮ್ಮ, ನಿನಗೇನಾದರೂ ಸಹಾಯ ಬೇಕಾದರೆ ಅಣ್ಣನಾಗಿ ನಾ ಇದ್ದೀನಿ, ಯಾವಾಗ ಬೇಕಾದರೂ ಕರಿ ಬರ್ತೀನಿ ನಾನು ಅಂಥೇಳಿ ಆಕೆಯನ್ನು ಸಿಂಹಾಸನ ಮೇಲೆ ಕೂಡಿಸಿ ಹೇಳ್ತಾನೆ, ನೀನು ಮಗು ವಯಸ್ಕ ಆಗೋವರೆಗೂ ನೀನೇ ರಾಣಿ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಕೂಡಿಸಿ ಆಕೆ ವಿಶ್ವಾಸವನ್ನು ಗಳಿಸ್ತಾನೆ. ಇದು ಬಹಳ ಅಪರೂಪ ಘಟನೆ ಕೃಷ್ಣನ ಜೀವನದಲ್ಲಿ ಆಗುವಂಥದ್ದು. ಯಾವ ಸಹದೇವನ ತಂದೆಯನ್ನು ಕೊಂದಿದ್ನೋ ಆ ಸಹದೇವ ಇವನ ಅಭಿಮಾನಿ ಆಗ್ತಾನೆ, ಕೃಷ್ಣನ ಅಭಿಮಾನಿ ಆಗ್ತಾನೆ. ಗಂಡನನ್ನು ಕೊಂದಂತಹ ಕೃಷ್ಣಗೆ ಅಣ್ಣ ಆಗ್ತಾನೆ, ಯಶೋಮತಿಗೆ ಅಣ್ಣ ಆಗ್ತಾನೆ, ಆ ಪ್ರೀತಿ ತೋರಿಸ್ತಾನೆ. ಇದು ಹೇಗೆ ಸಾಧ್ಯ? ಇದು ಭಾಳ ವಿಚಿತ್ರ ಅನಿಸುತ್ತೆ. ರಾಮಾವತಾರದಲ್ಲೂ ಹೀಗೇನೆ. ಆ ವಾಲಿ ಸುಗ್ರೀವ ಯುದ್ಧ ಮಾಡುವಾಗ ವಾಲಿಗೆ ಬಾಣ ಹೊಡಿತಾನೆ ಹಿಂದಿಂದ, ಗೊತ್ತಿದೆ, ಹಿಂದಿನಿಂದ ಬಾಣ ಹೊಡೆದಾಗ ವಾಲಿ ಸತ್ತು ಹೋಗ್ತಾನೆ, ಬೀಳ್ತಾನೆ. ಬಿದ್ದಾಗ ಸತ್ತಿರೋದಿಲ್ಲ. ಇನ್ನು ಹತ್ತಿರ ಹೋದಾಗ ವಾಲಿ ಕೇಳ್ತಾನೆ, ಯಾಕೆ ರಾಮ ಹಿಂಗೆ ಮಾಡಿದೆ ನೀನು, ಹಿಂದಿಂದ ಯಾಕೆ ಹೊಡೆದೆ ಬಾಣ ನನಗೆ? ಅದಕ್ಕೆ ಕಾರಣ ಕೊಡ್ತಾನೆ. ನೀನು ಪಶು ಇದ್ದ ಹಾಗೆ, ಧರ್ಮ ಬಿಟ್ಟು ಹೋಗಿದ್ಯಾ, ಪಶು ಇದ್ದ ಹಾಗೆ. ಪಶು ಎದುರಿಗೆ ಬಂದಾಗ ಹೀಗೆ ಮುಖ ಮಾಡಿದಾಗ ಹೊಡಿಬೇಕು, ಕಣ್ಣಲ್ಲಿ ಕಣ್ಣಿಟ್ಟಾಗ ಹೊಡಿಬೇಕು ಅಂತಿಲ್ಲ. ಪಶು ಕಂಡ್ರೆ ಹೊಡೆದು ಹಾಕಿಬಿಡ್ಬೇಕು ಅದನ್ನು. ಮತ್ತು ಇನ್ನೊಂದು ನಿನಗೆ ವರ ಬೇರೆ ಇದೆ ನಿನಗೆ, ನೀನು ಎದುರಿಗೆ ಯಾರೇ ಬಂದರೂ ಎದುರಿಗಿದ್ದವ್ರ ಅರ್ಧ ಶಕ್ತಿ ನಿನಗೆ ಬರಬೇಕು ಅಂತ, ಆದ್ದರಿಂದ ಅದು ಬೇಡ ಅಂತ ಹೊಡೆದೆ ನಾನು ಅಂತೆಲ್ಲ ಹೇಳ್ತಾನೆ. ಕೊನೆಗೆ ವಾಲಿ ಹೇಳೋ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ರಾಮ, ನೀನು ಭಾಳ ದೊಡ್ಡವನು, ನಿನ್ನ ಜೊತೆ ಜಾಸ್ತಿ ದಿವಸ ಇರೋಕ್ಕೆ ನನಗೆ ಅವಕಾಶ ಆಗಲಿಲ್ಲ, ಆದರೆ ನನ್ನ ಮಗ ನಿನ್ನ ಆಶ್ರಯದಲ್ಲಿ ಬೆಳೀಲಿ, ನನ್ನ ಮಗನ ಕರ್ಕೊಂಡು ಹೋಗು, ಅವನು ಉದ್ಧಾರ ಮಾಡು ಅಂತ ಕಳಿಸ್ತಾನೆ ಅಂಗದನ್ನು. ಇದು ಅದ್ಭುತ ಅಲ್ವಾ? ಯಾರು ಎದೆಗೆ ಬಾಣ ಹೊಡೆದು ಅವನು ಕೊಂದನೋ ಆ ಮನುಷ್ಯ ಹೇಳ್ತಾನೆ, ಮಹಾರಾಯ ನೀನು ಭಗವಂತ ಕರ್ಕೊಂಡು ಹೋಗಿ ನನ್ನ ಮಗನ ಉದ್ಧಾರ ಮಾಡು, ಇವ್ರ ಜೊತೆಗೆ ಇರೋದು ಬೇಡ, ಬೇರೆ ಇರಲಿ, ಅವನು ನಿನ್ನ ಜೊತೆ ಬೆಳೀಲಿ. ಅಂಗದ ಹೋಗ್ತಾನೆ, ಅಂಗದ ರಾಮನ ಭಕ್ತ ಆಗ್ತಾನೆ, ಶಿಷ್ಯ ಆಗ್ತಾನೆ. ಇದು ವಿಚಿತ್ರ. ಇದು ಆಗೋದು ಪವಾಡ ಪುರುಷರಿಗೆ ಮಾತ್ರ ಸಾಧ್ಯ ಅನಿಸುತ್ತೆ, ಅಥವಾ ಆ ಹೃದಯ ಇದ್ದವರಿಗೆ, ಕೃಷ್ಣನ ಹೃದಯ, ರಾಮನ ಹೃದಯ ಇದ್ದವರಿಗೆ ಮಾತ್ರ ಹೀಗೆ ಸಾಧ್ಯ ಆಗ್ತದೆ ಅನಿಸುತ್ತೆ. ತಾಯಿ ತಾನು ಎಲ್ಲೇ ಇದ್ದರೂ ಕೂಡ ಮಕ್ಕಳೆಲ್ಲಿದ್ದಾರೆ ಅಂತ ಗಮನ ಇರ್ತದೆ. ತಾಯಿ ತಾನು ಎಲ್ಲೇ ಮನೆಯಲ್ಲಿದ್ದರೂ ಕೂಡ ಒಂದು ಕಣ್ಣು ಮಗು ಮೇಲೆ ಇರ್ತದೆ, ಎಲ್ಲಿದ ನೋಡೋನು, ಏನು ಮಾಡ್ತಾನೆ, ಈಗ ಇರ್ತದೆ. ಹಾಗೆ ಕೃಷ್ಣ ಕೂಡ ಇವರು ಕಾಡಲ್ಲಿ ಎಲ್ಲೆಲ್ಲಿ ಓಡಾಡಿದರೂ ಕೂಡ ಎಲ್ಲಿದ್ದಾರೆ ಅಂತ ಗಮನ ಇಟ್ಟು ಕೇಳಿಕೊಂಡು ಅವ್ರು ಕಾಪಾಡ್ತಿದ್ದ, ಕಾಳಜಿ ಮಾಡ್ತಿದ್ದ. ಒಂದು ಮತ್ತೆ ಧರ್ಮರಾಜ ತನ್ನ ಮುಗ್ಧತೆಯಿಂದ, ಅಥವಾ ತಮ್ಮ ಏನು ಹೇಳಿ ಮುಗ್ಧತೆ ಅನ್ಬೇಕೋ ಮುಗ್ಧ ಮೂರ್ಖತೆ ಅನ್ಬೇಕೋ ಗೊತ್ತಾಗೋದಿಲ್ಲ, ಆ ದೂರ್ವಾಸರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ದೂರ್ವಾಸರು ಬಂದು ಊಟ ಮಾಡ್ಬೇಕು, ಬನ್ನಿ ಊಟ ಸ್ನಾನ ಮಾಡ್ಕೊಂಬಂದ್ಬಿಡಿ ಅಂತ ಹೇಳಿಬಿಟ್ಟ. ಇವನು ಊಟ ಮಾಡಿದ್ದಾಗಿದೆ, ತಾಳಿಗೆ ತೊಳೆದದ್ದಾಗಿದೆ, ಇನ್ನಿಲ್ಲ, ಮಧ್ಯಾಹ್ನ ಇಲ್ಲ, ಮತ್ತು ಸೂರ್ಯ ಬರೋ ತನಕ ಏನಿಲ್ಲ. ಈ ಪರಿಸ್ಥಿತಿ ಇದ್ದಾಗ ಏನು ಮಾಡಬೇಕು? ದೂರ್ವಾಸರು ಗೊತ್ತಲ್ಲ, ಸಿಟ್ಟು, ಅವರು ಶಾಪ ಕೊಟ್ಬಿಡ್ತಾರೆ, ಕೊಂದು ಹಾಕ್ಬಿಡ್ತಾರೆ ಅಂತ ಹೆದರಿಕೆ. ಏನು ಮಾಡಬೇಕು? ಕರೆಯೋಣ, ಕೃಷ್ಣನ ಕರಿ. ಮತ್ತೇನು ಮಾಡೋದು? ಕೃಷ್ಣ ಅದು SOS ಮೆಸೇಜ್ ಅಲ್ಲೇ ಹೋಗ್ಬೇಕು. ಕೃಷ್ಣನ ಕರಿಬೇಕು. ಯಾರು ಕರಿಬೇಕು? ಭೀಮ ಹೇಳ್ತಾನೆ, ನಾ ಕರಿತೀನಿ ಅಂತಾನೆ, ಅರ್ಜುನ ನಾ ಕರಿತೀನಿ ಅಂತಾನೆ, ಧೌಮ್ಯರು ಹೇಳ್ತಾರೆ, ಸುಮ್ಮ ಕೂಡ್ರಪ್ಪ, ನೀವು ಕರೆದದ್ದು ನೋಡಿದ್ದೀನಿ ನಾನು, ಹಿಂದೆ ಕರೆದಿಲ್ಲ, ಸಭೆಯಲ್ಲಿ ದ್ರೌಪದಿ ಕರೆದ್ರೆ ಬರಲಿಲ್ವ ಅವನು, ಆಕೆ ಹೇಳಿ ಕರಿತಾಳೆ ಆಕೆ ಅಂತ ಹೇಳಿ ದ್ರೌಪದಿ ಕರೆದಾಗ ಒಂದು ಕ್ಷಣದಲ್ಲಿ ಬಂದುಬಿಡ್ತಾನೆ ಕೃಷ್ಣ. ಅಲ್ಲಿ ಕೃಷ್ಣ ಬಂದು, ಆ ಕಥೆ ಗೊತ್ತಿದೆ, ಅದು ಜಾಸ್ತಿ ಕಥೆ ಹೇಳೋದು ಬೇಡ, ಅಗಳು ತಿಂದು ಹೊಟ್ಟೆ ತುಂಬಿತು ಅಂತಿದೆಯಲ್ಲ, ಅದು ಹೇಗಾಯಿತು?
ಕೃಷ್ಣ ಬಂದದ್ದನ್ನು ಬಂದ, ನಗಳು ತಿಂದ, ಹೊಟ್ಟೆ ತುಂಬಿತು. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರಲ್ಲ ಇವರು ದೂರ್ವಾಸರು, ಅವ್ರದ್ದೆಲ್ಲ ಹೊಟ್ಟೆ ಉಬ್ಬಿಬಿಟ್ಟು ಅವ್ರು ಹೇಳ್ತಾರೆ, ಕುತ್ತಿಗೆವರೆಗೂ ಬಂದುಬಿಡ್ತಂತೆ ಹೊಟ್ಟೆ ಉಬ್ಬಿದ್ದು. ಕುಮಾರವ್ಯಾಸ ವರ್ಣನೆ ಭಾಳ ಚೆನ್ನಾಗಿದೆ. ಅವ್ರಿಗೆ ಗೊತ್ತಾಯ್ತಂತೆ, ಓಹೋ ದೂರ್ವಾಸ ತಿಳ್ಕೊಂಡ. ಎಷ್ಟು ಚೆಂದ ಇದೆ ನೋಡಿ ಅದು. ದೂರ್ವಾಸನಿಗೆ ಗೊತ್ತಾಯಿತು ಕೃಷ್ಣ ಬಂದ ಅಂತ. ಈ ತೃಪ್ತಿ ನನಗೆ ಬರಬೇಕಾದ್ರೆ ಕೃಷ್ಣ ಬಂದರೆ ಆಗೋದು, ಇನ್ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಬಂದನೆ ಗೋವಿಂದ. ಸ್ನಾನ ಮಾಡ್ತಿರುವಂಥ ದೂರ್ವಾಸರು ಕೃಷ್ಣ ಬಂದು ನೋಡಿಲ್ಲ ಅವರು. ಅವನು ಲಕ್ಷಣದಿಂದ ಗೊತ್ತಾಯಿತು ಹೊಟ್ಟೆ ತುಂಬ್ತಲ್ಲ ಇವರಿಗೆ, ಹಂಗಾರೆ ಕೃಷ್ಣ ಬಂದ. ಬಂದನೆ ಗೋವಿಂದ. ಭಕುತರ ಬಂಧುವಲ್ಲ ಆತ, ಭಕುತರ ಬಂಧುವಲ್ಲ. ಆತನೊಳು ಮನಸ್ಸಿಗೆ ಸಂದ ಮನುಜರ ಸೆಣಸೆ ಮಾಣಿಪರಾರು ಭುವನದಲ್ಲಿ. ಆತನೊಳು ಮನಸ್ಸಿಗೆ ಸಂದ ಮನುಜರು, ಅವನ ಮನಸ್ಸಿಗೆ ಹೊಂದ್ಕೊಂಡಂಥವ್ರು, ಅವನ ಮನಸ್ಸಿಗೆ ಮೆಚ್ಚುಗೆ ಆದಂಥವ್ರು ಯಾರಿದ್ದಾರೆ, ಮನುಜರಿದ್ದಾರಲ್ಲ, ಸೆಣಸೆ ಮಾಣಿಪರಾರು ಜಗದೊಳಗೆ. ಅವ್ರ ಜೊತೆ ಹೋರಾಡೋಂಥವ್ರು ಯಾರಿದ್ದಾರಪ್ಪ? ಪಾಂಡವರು ಅವನು ಅತ್ಯಂತ ಬೇಕಾದವರು, ಅವ್ರ ವಿರುದ್ಧ ಯಾರು ಹೋರಾಡ್ತಾರೆ ಅನ್ನೋ ಹಾಗೆ. ಎಂದೆನುತ ದೂರ್ವಾಸ ಮುನಿಪತಿ ಬಂಧು ಕಂಡನು ಪರ್ಣಶಾಲೆಯಲಂದು ಕುಂತಿ ಸುತ ಸಹಾಯನ ಕೃಷ್ಣರಾಯನನು. ಕೃಷ್ಣರಾಯ ಯಾರು ಅಂದರೆ ಕುಂತಿ ಸುತ ಸಹಾಯನ. ಕುಂತಿ ಸುತನ ಸಹಾಯಕ್ಕಾಗಿ ಬಂದಂಥ ಕೃಷ್ಣರಾಯನನ್ನು ಪರ್ಣಶಾಲೆಯೊಳಗೆ ಭೇಟಿಯಾದರು ದೂರ್ವಾಸರು. ಕೃಷ್ಣ ಎಷ್ಟು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್, ಅದು ಮತ್ತೊಂದೇನಿಲ್ಲ, ಪರ್ಫೆಕ್ಟ್ ದ ಟೀ ಅಂತಾರಲ್ಲ ಹಾಗೆ. ಅವರು ಋಷಿಗಳು ಬಂದಿದ್ದಾರೆ, ತಾನು ಮನುಷ್ಯ, ಸೀದಾ ಹೋದ ಎದ್ದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ, ವಿನಯವನ್ನು ತೋರಿಸ್ತಾನೆ. ತಾನು ದೇವರು ಅನ್ನೋ ಲಕ್ಷಣ ಕೂಡ ಇಲ್ಲ, ಆ ಥರ ಮಾಡ್ತಾನೆ. ಕೃಷ್ಣ ವಿನಯದಿಂದಲೇ ಹೇಳಿ ಕಾಣುತ್ತಾ ಋಷಿಗಳನ್ನು ನೋಡಿದ ತಕ್ಷಣ ಇದಿರೆದ್ದು ಅಸುರಮರ್ದನ, ಎದ್ದು ನಿಂತು ಅಸುರಮರ್ದನ ಏನು ಹೇಳ್ತಾನೆ, ಕಾಣಿಕೆಯ ಕೊಟ್ಟು ಎರಗಿ, ಕಾಣಿಕೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಹೋ ಸ್ಥಾಣುವಿನ ಬರವೆತ್ತೆನೆಂದಾಯಿತು ಎನ್ನುತ್ತ ಕೈ ಮುಗಿದೆ. ಶಿವನ ಅವತಾರಪ್ಪ ನೀನು, ಎಲ್ಲಿಂದ ಬಂದ್ರಿ ಗೊತ್ತಾಗಲಿಲ್ಲ ಅಂತ ನಮಸ್ಕಾರ ಮಾಡಿದ್ದಂತೆ. ಇದು ನಾಟಕ ಅಂತ ದೂರ್ವಾಸರಿಗೆ ಗೊತ್ತಾಗೋದಿಲ್ಲ, ಗೊತ್ತಾಯ್ತು. ಅದಕ್ಕೆ ಹೇಳ್ತಾರೆ, ಮಾಣು ಮಾಧವ ನಿಲ್ಲು, ಮಾಧವ ನಿಂದ್ರು, ಮಾನವ ನಾಣಯದ ನಾಟಕದ ನುಡಿಯುದು. ನೀನು ಮನುಷ್ಯ ಆಗಿ ನಾಟಕದ ಮಾತಾಡ್ತೀಯ ನೀನು. ಒಳಗಿನ ಸೂತ್ರ ಇಷ್ಟು ಚೆನ್ನಾಗಿದೆ ಸರ್ ಅದು. ಜಾಣ ನೀನಹೆ ಎನ್ನುತ್ತ ಮುನಿ ಹಾಯ್ದಪ್ಪಿದನು ಹರಿಯ. ನೀನು ಭಾಳ ಬುದ್ಧಿವಂತ ಇದ್ದೀಯಪ್ಪ, ನಾಟಕದ ಮಾತಾಡಬೇಡ ಅಂತ. ಅಂದರೆ ಏನು ಗೊತ್ತಾ, ನಾನು ಋಷಿ ಇದ್ದೇನೆ, ವಯಸ್ಸಿನಲ್ಲಿ ಹಿರಿಯ, ಆದ್ದರಿಂದ ನೀನು ಮನುಷ್ಯನಾಗಿ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಗೌರವ ತೋರಿಸ್ತಾ ಇದ್ದೀಯ. ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕಾಗಲ್ಲ ನಿನಗೆ, ಮನಸ್ಸಲ್ಲೇ ನಮಸ್ಕಾರ ಮಾಡ್ತೀನಿ ಮಾರಾಯ ನೀನು ಭಗವಂತ ಅಂಥೇಳಿ. ಜಾಣ ನೀನಹೇ, ನೀನು ಭಾಳ ಬುದ್ಧಿವಂತ, ನನಗೆ ಗೊತ್ತಿದೆ, ನಾನು ಯಾರು ಅಂತ ಗೊತ್ತು, ನೀ ಯಾರು ಅಂತ ಗೊತ್ತು ನನಗೆ. ಅದಕ್ಕೆ ಎನ್ನುತ್ತ ಮುನಿ ಹಾಯ್ದಪ್ಪಿದನು ಹರಿಯ. ಮುಂದೆ ಋಷಿ ಎಲ್ಲರನ್ನ ಕೂಡಿಸಿ ಭವಿಷ್ಯವನ್ನೇ ಹೇಳಿಬಿಡ್ತಾನೆ. ದೂರ್ವಾಸ ಬಂದದ್ದು ಅದಕ್ಕೆ ಪಾಂಡವರಿಗೆ ಶಾಪ ಕೊಡಬೇಕು ಅಂತ ಬಂದವನು. ಏನು ಮಾಡ್ತಾನೆ ನೋಡಿ, ತುಂಬಿ ಕುಳ್ಳಿರ್ದ ಅಖಿಳ ಮುನಿ ನೊಕ್ಕರುಂಬ ಸಭೆಯೊಳಗಿದ್ದ ಮುನಿಪಂಗೆ. ಎಲ್ಲ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮುನಿಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ, ಸಾವಿರಾರು ಜನ. ಆ ಸಭೆಯೊಳಗಿದ್ದ ಮುನಿಪಂಗೆ, ಆ ಮುನಿಗೆ ಅಂಬುಜಾನನೆ ನಮಿಸೆ. ದ್ರೌಪದಿ ಬಂದು ನಮಸ್ಕಾರ ಮಾಡಿದಾಗ ಹರಸಿದನು ಐದೆಯಾಗನುತ, ಮುತ್ತೈದೆ ಆಗು ಅಂತ ಹರಿಸ್ಬಿಟ್ಟ. ಅಂದೇನು ಗಂಡಂದ್ರೆ ಏನೂ ಆಗುವುದಿಲ್ಲ, ಇನ್ಶೂರೆನ್ಸ್ ಗ್ಯಾರಂಟಿಡ್, ಅಷ್ಟು ಗ್ಯಾರಂಟಿ, ಆಶೀರ್ವಾದ ಕೊಟ್ಬಿಟ್ಟ ಅವಲ್ಲಿ. ಹರಸಿದನು ಐದೆಯಾಗೆನುತ. ಮುಂದೆ ಹೇಳ್ತಾನೆ, ಎಷ್ಟು ಚಂದ ಮಾತದು. ಇದೊಂದು ಎಷ್ಟು ದೊಡ್ಡ ಮಾತು. ಕುಮಾರವ್ಯಾಸನ ಭಾಷೆನೇ ಹಾಗೆ. ಆ ಕೃಷ್ಣನ ಎಷ್ಟು ಹೊಗಳಿದ್ರೂ ಸಾಲದು ಕುಮಾರವ್ಯಾಸನಿಗೆ. ತಿಳಿಯೇ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನ್ನು ಅರೆವನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದ್ ಆಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ. ಕೃಷ್ಣನ ಕಥೆಯೇ ಅದು ಪೂರ. ಅದು ಅವನು ಕೃಷ್ಣನ ವರ್ಣನೆ ಬಂದುಬಿಟ್ರೆ ಮೈ ಮರ್ತು ಬಿಡ್ತಾನೆ ಕೃಷ್ಣ. ಅವನು ದೂರ್ವಾಸ ಮುನಿ ಬಾಯಂದು ಹೇಳಿಸ್ತಾನೆ, ಹಂಬಲಿಸುತಿಹ ನಿಗಮ ಶಾಸ್ತ್ರಗಳು ಇಂಬುಗಾಣದ ಗಾಢ ದೈವದ ಬೆಂಬಳಿಯಲಿರಲು ಇನ್ನಾವುದ ಸಾಧ್ಯ ನಿಮಗೆಂದ ಅಂತ. ಹಂಬಲಿಸುತಿಹ ನಿಗಮ ಶಾಸ್ತ್ರಗಳು, ನಿಗಮಗಳು ಶಾಸ್ತ್ರಗಳು ಹಂಬಲಿಸ್ತವೆ, ಭಗವಂತನ ಮುಖ ನೋಡಬೇಕು ಅಂತ ಹಂಬಲಿಸ್ತಾವಂತೆ. ಹಂಬಲಿಸುತಿಹ ನಿಗಮ ಶಾಸ್ತ್ರಗಳು ಇಂಬು ಕಾಣದೆ, ಅವು ಗೊತ್ತೇ ಇಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಭಗವಂತ. ಅಂಥ ಶಾಸ್ತ್ರಗಳು ನಿಗಮಗಳು ಹಂಬಲಿಸ್ತಿರುವಂಥ ಪರಮಾತ್ಮ ಕಣ್ಣಿಗೆ ಕಾಣಿಸಿದವನು ಅಂಥವನು ಆ ಗಾಢ ದೈವದ ಬೆಂಬಳಿಯಲ್ಲಿರಲು ಅವನೇ ನೀನು ಹಿಂದೆ ನಿಂತಿದ್ದಾನಪ್ಪ. ಇನ್ನಾವುದ ಸಾಧ್ಯ ನಿಮಗೆಂದ, ಇನ್ನು ಯಾವುದು ಅಸಾಧ್ಯ ಇದೆ? ಇನ್ನು ಹೇಳಬೇಕಾದ್ರೆ ಸ್ಪಷ್ಟ ಅದು, ಕೃಷ್ಣ ಇದ್ದಾನೆ ಅಂತ ನಿಮಗೇನೂ ಆಗಲ್ಲ, ಭದ್ರವಾಗಿದ್ದೀರಿ. ಊಟ ಕೇಳಿ ಅಂತಾನೆ ಧರ್ಮರಾಜ ಅಂದಾಗ ಅವ್ರು ಹೇಳುವಂಥ ಮಾತು ಭಾಳ ಫೇಮಸ್ ಮಾತದು. ಬೇರು ನೀರುಂಡಾಗ ದಣಿಯವೇ ಭೂರುವದ ಶಾಖೋಪಶಾಖೆಗಳು. ಎಷ್ಟು ಅದ್ಭುತ ಮಾತದು. ಬೇರು ನೀರುಂಡಾಗ ದಣಿಯವೇ ಭೂರುಹದ ಶಾಖೋಪಶಾಖೆಗಳು, ಓರಣೆಯ ನಿಜದೇಹ ಅಂಗೋಪಾಂಗನೆಂದೆನಿಪ ಶ್ರೀರಮಣ ಸಂತುಷ್ಟನಾದೊಡೆ,
ಬೇರೆ ಭೋಜನ ಒಮೆಗೆ ಬೇಹುದೇ ಭೂರಮಣ ಕೇಳುವನುತ್ತ ಮತ್ತೆಂತೆಂದನ ಮುನಿಪ. ಬೇರು ನೀರುಂಡಾಗ ಗಿಡಕ್ಕೆ ನೀರು ಎಲೆಗೆ ಹಾಕಬೇಕಾಗಿಲ್ಲ, ಮ್ಯಾಲೆ ಹೂಗೆ ಹಾಕಬೇಕಾಗಿಲ್ಲ, ಬೇರೆ ನೀರು ಹಾಕಿದರೆ ಸಾಕು. ಬೇರು ನೀರುಂಡಾಗ ದಣಿಯವೇ ಭೂರುಹದ ಶಾಖೋಪಶಾಖೆಗಳು, ದೊಡ್ಡ ವೃಕ್ಷದ ಶಾಖೋಪಶಾಖೆಗಳು, ಎಲೆಗಳು, ಹೂವುಗಳಿದ್ದಾವಲ್ಲ ಅವೆಲ್ಲ ತೃಪ್ತಿ ಆಗೋದಿಲ್ವ, ಬೇರಿಗೆ ಹಾಕಿದರೆ ಸಾಕು. ಹಾಗೆ ಓರಣೆಯ ನಿಜದೇಹ ಅಂಗೋಪಾಂಗನೆಂದೆನಿಪ. ಇಡೀ ಪ್ರಪಂಚಕ್ಕೆ ಅಂಗೋಪಾಂಗ ಬೇರು ಅನಿಸಿದಂಥ ಕೃಷ್ಣ ಇದ್ದಾನಲ್ಲ, ಆ ಶ್ರೀರಮಣ ಸಂತುಷ್ಟನಾದೊಡೆ ಅವನೇ ತೃಪ್ತಿ ಆಗಿಬಿಟ್ರೆ ಬೇರೆ ಭೋಜನ ವ್ಯಮಗೆ ಬೇಹುದೇ, ಬೇರೆ ಊಟ ಬೇಕೇನ್ರಿ ನಮಗೆ, ಅವನೇ ತೃಪ್ತಿ ಆದ ನಮಗೇನು ತೃಪ್ತಿ ಆಗೋದಿನ. ಭೂರಮಣ ಕೇಳುವನುತ್ತ ಮತ್ತೆಂತೆಂದನ ಮುನಿಪ. ಕೃಷ್ಣ ತೃಪ್ತಿ ಆದರೆ ಆಯಿತು ಅಂತ ಅಗಳು ಮುಖ್ಯ ಅಲ್ಲ, ಅದು ಹೇಳಬೇಕಾದ್ದು. ಅಗಳು ಸಾಂಕೇತಿಕವಾಗಿರುವಂಥದ್ದು. ಒಂದು ಅಗಳು ತಿಂದು ಹೊಟ್ಟೆ ತುಂಬಿತು ಅಂತಲ್ಲ, ಆದರೆ ಕೃಷ್ಣ ತೃಪ್ತಿ ಆದ ಅಂದರೆ ಸಾಕು, ಇಡೀ ಪ್ರಪಂಚ ತೃಪ್ತಿ ಆದ ಹಾಗೆ. ದುರ್ವಾಸ ಹೇಳ್ತಾ ನನಗೆ ಊಟ ಬೇಡಪ್ಪ, ಕೃಷ್ಣ ಸಿಕ್ಕ, ಅವನ ದರ್ಶನ ಆಯಿತು ಸಾಕು. ನಿಗಮ ಶಾಸ್ತ್ರಗಳು ಹಂಬಲಿಸಿದ್ರು ಸಿಗಲಾರದಂಥ ಕೃಷ್ಣ ನಿಮ್ಮಿಂದಾಗ ನನಗೆ ಸಿಕ್ಕಿದ್ದಾನೆ ಮಾರಾಯ. ಇದು ದುರ್ವಾಸನ ಕೃತಜ್ಞತೆ ಹೇಗಿದೆ ನೋಡಿ. ನಾನು ಬೇಡ್ಕೊಂಡು ಸಿಗ್ತಿದ್ನೋ ಇಲ್ಲ ಗೊತ್ತಿಲ್ಲ, ನೀವು ಕರೆದ್ರಿ ಅಂತ ಬಂದ ಅವನು, ನಿಮ್ಮಿಂದಾಗ ನನಗೆ ದರ್ಶನ ಆಯ್ತಲ್ಲ, ಇನ್ನು ಊಟ ಬೇಡ ಅಂತ ಹೇಳ್ತಾನೆ. ದುರ್ವಾಸರ ಹೊಟ್ಟೆ ತುಂಬಿದ್ದು ಅಗಳಲ್ಲ ಅಂತ, ದ್ವಾರಕೆಯಿಂದ ಧಾವಿಸಿ ಬರುವಷ್ಟು ನಿಮ್ಮ ಮೇಲೆ ಪ್ರೀತಿ ಇರಬೇಕಾದ್ರೆ, ಎಲ್ಲಿ ದ್ವಾರಕೆಯಿಂದ ಓಡಿ ಕಾಡಿಗೆ ಬರ್ತಾನೆ ಕೃಷ್ಣ ಅಂದರೆ ಅಷ್ಟು ನಿಮ್ಮ ಮೇಲೆ ಜೀವ ಇಟ್ಟಿದ್ದಾನೆ, ನಿಮಗೇನೂ ತೊಂದರೆ ಇಲ್ಲ ಅಂತ ಹೇಳಿ ಶಾಪದ ಬದಲು ವರ ಕೊಟ್ಟು ಹೋಗ್ಬಿಡ್ತಾನೆ. ಈ ವರ ಕೊಟ್ಟು ಹೋಗುವಾಗ ಮುಂದೆ ಕೃಷ್ಣ ಮಹಾಭಾರತವನ್ನು ಪ್ರವೇಶ ಮಾಡೋದು ಈ ವಿರಾಟ ರಾಜನ ಆಸ್ಥಾನದಲ್ಲಿ ವನವಾಸ ಮುಗಿದ ಮೇಲೆ ಅಭಿಮನ್ಯುವಿನ ವಿವಾಹ ಸಂದರ್ಭದಲ್ಲಿ. ಅದನ್ನು ನಾಳೆ ಗಮನಿಸೋಣ. ನಮಸ್ಕಾರ.